ನಮಸ್ಕಾರ. ಶ್ರೀ ಹರ್ಷವರ್ಧನ ಶೀಲಾದಿತ್ಯನ ಸಂಸ್ಕೃತ ರೂಪಕಗಳ ಪರಿಚಯಾತ್ಮಕವಾದ ಈ ಮಾಲಿಕೆಗೆ ಸ್ವಾಗತ. ನಿನ್ನೆ ಕವಿಯ ಸಂಕ್ಷಿಪ್ತ ಪರಿಚಯದ ಜೊತೆಗೆ ಈ ಮೊದಲ ರೂಪಕ ಪ್ರಿಯದರ್ಶಿಕ ಅದರ ಮೊದಲನೇ ಅಂಕವನ್ನು ಗಮನಿಸಿದ್ವಿ. ಇನ್ನು ಮುಂದೆ ಎರಡನೇ ಅಂಕದ ಕಡೆಗೆ ಹೋಗ್ಬೋದು. ಪ್ರಿಯದರ್ಶಿಕೆ ಅವಳು ಆರಣ್ಯಕೆ ಅನ್ನುವ ಹೆಸರಿನಲ್ಲಿ ಅಂತಃಪುರದಲ್ಲಿರ್ತಾಳೆ ಅಂತ ನಾವು ನೋಡಿದ್ವಿ. ಅವಳನ್ನು ವಾಸವದತ್ತೆಯ ಅಧೀನದಲ್ಲಿದ್ದವಳನ್ನು ಉದಯನ ನೋಡುವ ಸಂದರ್ಭ ಈ ಎರಡನೇ ಅಂಕದಲ್ಲಿ ಬರ್ತದೆ. ಅಲ್ಲಿಂದ ನಾವು ನಾಟಕವನ್ನು ಆರಂಭ ಮಾಡೋಣ. ಎರಡನೇ ಅಂಕದ ಮೊದಲಿಗೆ ವಿದೂಷಕ ಬರ್ತಾನೆ. ಸಂಸ್ಕೃತ ನಾಟಕಗಳ ಒಂದು ಲಕ್ಷಣ ಹಲವು ಬಾರಿ ಇಲ್ಲಿ ಹೇಳಿಯೂ ಇದ್ದೀನಿ. ಪಾತ್ರಗಳನ್ನು ಒಂದು ಟೈಪ್ ಅಂತ ಒಂದು ಮಾದರಿಯಾಗಿ ನೋಡ್ತಕ್ಕಂಥದ್ದು. ಅದು ಸಾಮಾನ್ಯವಾಗಿ ಯಾವ ಕಲೆಯಲ್ಲೂ ಆಗತ್ತೆ. ಜನಪ್ರಿಯವಾದಂತೆ ಕಲೆ ಜನರಿಗೆ ಇಷ್ಟವಾಗುವಂಥ ಒಂದೊಂದು ಮಾಡೆಲ್ಸ್ ಮಾದರಿಗಳಿರ್ತವಲ್ಲ, ಒಂದೊಂದು ಟೈಪ್ಸ್ ಅವು ಬರುತ್ತವೆ. ನೀವು ಎಷ್ಟು ಆಫ್ ಬೀಟ್ ಅಂತಕ್ಕಂಥದ್ದು ಯಾವುದೇ ಬೇರೆ ಬೇರೆ ರೀತಿಯಾದಂಥ ಚಲನಚಿತ್ರ ಅಂತ ನಾಟಕ ಅಂತ ನೋಡಿದ್ರೂ ಅಲ್ಲಿ ಒಂದು ಕ್ರಮ ಇರ್ತದೆ. ನಾಯಕ ಅಂದರೆ ಸಾಮಾನ್ಯವಾಗಿ ಒಂದಿಷ್ಟು ಲಕ್ಷಣ ಇರುತ್ತದೆ ಅಂತ, ನಾಯಿಕೆ ಅಂದರೆ ಒಂದು ಬಗೆಯ ಲಕ್ಷಣ ಇರುತ್ತದೆ, ಪೋಷಕ ಪಾತ್ರಗಳಿಗೆ ಒಂದು ಬಗೆಯ ಲಕ್ಷಣ ಇರುತ್ತದೆ, ಹೀಗೆಲ್ಲ ಇದ್ದೇ ಇರುತ್ತದೆ. ಸಾಮಾನ್ಯದ ಚಲನಚಿತ್ರಗಳಲ್ಲಿ ನೋಡಿ, ಒಬ್ಬ ಡಾಕ್ಟರ್ ಅವನು ಆಬ್ಸೆಂಟ್ ಮೈಂಡೆಡ್ ಆಗಿರ್ತಾನೆ, ಅವನು ಸ್ವಲ್ಪ ವಯಸ್ಸಾದವನಾಗಿರ್ತಾನೆ. ಅವನು ಡಾಕ್ಟರ್ ತುಂಬ ನರಪೇತಲ್ ನಾರಾಯಣ್ ಥರ ಇರುವಂಥವನು ಸಾಮಾನ್ಯಕ್ಕೆ ಯಾವ ಸಿನಿಮಾದಲ್ಲೂ ಬರೋಲ್ಲ. ಅವನು ಸಾಮಾನ್ಯಕ್ಕೆ ಒಂದು 50 ವರ್ಷದ ಆಸ್ಪಾಸ್ನಲ್ಲೇ ಅಶ್ವತ್ಥ ತರಹ ಇರ್ತಾನೆ ಅಂತ ಹೇಳಬೇಕು. ಆ ರೀತಿಯಾಗಿ ಅಂತ ಹಾಗೆ ವಿಲನ್ ಇತ್ಯಾದಿಗಳಲ್ಲೂ ಕೂಡ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಪೋಷಕ ಪಾತ್ರ ಹೇಗಿರಬೇಕು, ಅವರ ಮ್ಯಾನರಿಸಮ್ಸ್ ಹೇಗಿರಬೇಕು ನೋಡಿ. ಇಂದಾದರೂ ಕೂಡ ಅಡಿಗೆ ಮಾಡುವವರು ದಕ್ಷಿಣ ಕನ್ನಡದ ಭಾಷೆಯ ಶೈಲಿಯನ್ನು ಇಟ್ಟುಕೊಳ್ಳದೆ ಇರತಕ್ಕಂಥ ಚಲನಚಿತ್ರದಲ್ಲಿ ನೋಡಿದ್ದೀರಾ? ಅದು ಕ್ಲಿಕ್ ಆಗಿದೆಯಾ? ಯಾವುದೋ ಒಮ್ಮೆ ಆಯಿತು, ಶರಪಂಜರದಿಂದ ಶುರುವಾಯಿತು ಅಂತ ಅನಿಸುತ್ತದೆ. ಹಾಗೆ ಒಂದೊಂದು ಮಾದರಿ ಉಂಟು. ಆ ಮಾದರಿ ತನ್ನಂತೆ ಅದು ತಪ್ಪೂ ಅಲ್ಲ, ಅದು ತನ್ನಂತೆ ಒಂದು ಮಹಾ ಗುಣವಂತಲೂ ಅಲ್ಲ. ಆ ಮೂಲಕ ಏನು ಮಾಡ್ತಾರೆ ಅಂತ ಅದು ಸಂಸ್ಕೃತ ಪ್ರಾಚೀನ ರಂಗಭೂಮಿಯಲ್ಲಿ ಬಂದದ್ದು. ಅದರಿಂದಲೇ ಈ ನಾಟಕವನ್ನು ಓದುವಾಗ ಉದಯನ ಅಂತ ಹೇಳಿ ಅವನು ಡೈಲಾಗ್ಸ್ ಹಾಕಿರೋಲ್ಲ, ರಾಜ ಅಂತ ಹಾಕಿರುತ್ತದೆ. ಅದು ಶಾಕುಂತಲದಲ್ಲೂ ಅಷ್ಟೇ ದುಷ್ಯಂತನಿಗೆ ಬದಲಾಗಿ ರಾಜ ಅಂತಿರುತ್ತದೆ. ಮಾಲವಿಕ ಅಗ್ನಿಮಿತ್ರದಲ್ಲೂ ಅಷ್ಟೇ ಅಗ್ನಿಮಿತ್ರನಿಗೆ ಬದಲಾಗಿ ರಾಜ ಅಂತಿರುತ್ತದೆ. ಸ್ವಪ್ನವಾಸವದತ್ತದಲ್ಲೂ ಅಷ್ಟೇ ಉದಯನ ವತ್ಸರಾಜ ಅನ್ನೋಕ್ಕೆ ಬದಲಾಗಿ ರಾಜ ಅಂತಿರುತ್ತದೆ. ಹಾಗೆ ವಾಸವದತ್ತೆಯೋ ಧಾರಣಿಯೋ ಯಾರೋ ಮಹಾರಾಜ್ಞಿ ಇದ್ದರೆ ದೇವಿ ಅಂತ ಹಾಕಿರ್ತಾರೆ ಹೊರತು ಅವಳ ಹೆಸರನ್ನು ಹಾಕಿರೋಲ್ಲ. ಅದೇ ರೀತಿಯಲ್ಲೇ ವಿದೂಷಕ ಅವನಿಗೊಂದು ಹೆಸರಿರುತ್ತದೆ. ಮಾಡವ್ಯ ಇರಬಹುದು, ಗೌತಮ ಇರಬಹುದು, ಬೇರೆ ಬೇರೆ ಹೆಸರುಗಳಿರ್ತವೆ. ಅರೆ ಅವನು ವಿದೂಷಕ ಅಂತಲೇ ಹಾಕ್ತಾರೆ. ಇನ್ನು ಸಖಿಯರು ಅಷ್ಟೇ, ಚೇಟಿಯರು, ಅವರೆಲ್ಲರಿಗೂ ಚೇಟಿ, ಸಖಿ ಈ ರೀತಿಯಾದದ್ದೇ ಇರುತ್ತದೆ. ಸಾರಥಿಗೂ ಅಷ್ಟೇ. ಮತ್ತು ಅವರವರ ಭಾಷೆಗೂ ಒಂದು ಕ್ರಮ ಉಂಟು. ಸಾರಥಿ ರಾಜನನ್ನು ಆಯುಷ್ಮನ್ ಅಂತಲೇ ಸಂಬೋಧನೆ ಮಾಡಬೇಕು ಅಂತ ಉಂಟು. ಕಂಚುಕಿ ಆದವನು ಯಾವುದೋ ಒಂದು ಗೋತ್ರದ ಹೆಸರನ್ನೇ ಇಟ್ಕೊಂಡಿರಬೇಕು. ಅವನು ಬಾದರಾಯಣ ಇರಬೇಕು, ಜಾಜಲಿ ಇರಬೇಕು, ಈ ಥರ ಬಾಭ್ರವ್ಯ ಅಂತ ಇರಬೇಕು, ಹೀಗೇನೋ ಒಂದು ಇರಬೇಕು ಅಂತ. ಆ ಮೂಲಕ ಜನರಿಗೆ ಒಂದು ಪರಿಚಿತವಾದ ವಾತಾವರಣದ ಅವಗಾಹನೆ ಬರುತ್ತದೆ. ಹಾಗಾಗಿ ನನಗಿದು ಪರಿಚಿತ ಅನ್ನೋ ದೃಷ್ಟಿಯಿಂದ ಒಂದು ಕಂಫರ್ಟ್ ಝೋನ್ ಅಂತೀವಲ್ಲ, ಅದು ಇರ್ತದೆ. ಏನಿಲ್ಲ, ಒಂದು ಕಲ್ಪನೆ ಮಾಡಿಕೊಳ್ಳಿ. ನೀವು ಯಾವುದಾದ್ರೂ ಒಂದು ಮದುವೆ ಮನೆಗೆ ಹೋದರೆ ಆ ಬಾಗಿಲಲ್ಲಿ ಒಳಗಡೆಗೆ ಹೋದ ತಕ್ಷಣ ನಿಮಗೆ ಪರಿಚಿತರಾದಂಥ ಜನ ಇಲ್ಲ ಅಂದರೆ ಯಾಕಾದರೂ ಬಂದು ಅಂತ ಒಂದು ಕ್ಷಣ ಅನಿಸುತ್ತದೆ. ನನಗೆ ತುಂಬ ಬಂಧುವರ್ಗದ ಸ್ನೇಹಿತ ವರ್ಗದ ಈ ಮದುವೆ ಮುಂಜಿ ಈ ಥರ ಸಮಾರಂಭಗಳಿಗೆ ಹೋದಾಗ ಯಾರಾದರೂ ಒಂದಷ್ಟು ಪರಿಚಿತರಿದ್ದೇ ಇರ್ತಾರೆ. ಈಚೆಗೆ ಯಾವುದೋ ಒಂದು ಮದುವೆ ಮನೆಗೆ ಹೋದಾಗ 1-2 ನಿಮಿಷ ಯಾರೂ ಕಾಣಿಸಲಿಲ್ಲ ಪರಿಚಿತರು ಅಂತ. ಆ ಸ್ಥಿತಿಯನ್ನು ತುಂಬ ದಿನ ಅನುಭವಿಸಿರಲಿಲ್ಲ, ಈಚೆಗಷ್ಟೇ ಬಂದದ್ದು. ಎಷ್ಟೋ ಬಾರಿ ಅಪರಿಚಿತರ ಮದುವೆಗಳಿಗೆ ಹೋದಾಗಲೂ ತುಂಬ ಜನ ಪರಿಚಿತರ ಕಾಣಿಸ್ಬಿಡ್ತಾರೆ. ಹಾಗಿದ್ದ ಸೌಲಭ್ಯ ಹೋಗಿ ಈ ರೀತಿ ಆಯ್ತಲ್ಲ ಅಂತ ಯಾಕೆ ಬಂದನೋ ಅಂತ ಅಂದುಕೊಳ್ಳೋ ಸ್ಥಿತಿ ಬಂತು. ಭೈರಪ್ಪನವ್ರ ಬಗೆಗೆ ನಾನು ಅವಧಾನ ಮಾಡಿದಾಗ ತುಂಬ ಜನ ಬಂದಿದ್ದರು. ಆ ಮಹಾ ಜನಸಾಗರದ ಎಡೆಯಲ್ಲಿ ಹೊಸಬರಿಗೆ ಹೊರಗಿನವರಿಗೆ ಅವಕಾಶ ಇಲ್ಲದೆ ಬಾಗಿಲು ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು. ನನ್ನ ಸ್ನೇಹಿತರು ಮಂಟಪ್ರಭಾಕರ್ ಉಪಾಧ್ಯಾಯರು ಬಂದಿದ್ದರು. ಅವರು ಹೇಳಿದ್ರು, ಮೊನ್ನೆ ಗೊತ್ತಾಯ್ತು ರೀ ನಮ್ದೆಲ್ಲ ಯಾವ ಮಾತ್ರದ ಹೆಸರು, ಯಾವ ಮಾತ್ರ ಮರ್ಯಾದೆ ಅಂತ. ಯಾರು ಒಳಗೆ ಕರೆಯೋರಿಲ್ಲ, ಒಳಗೆ ಜಾಗ ಬಿಟ್ಟುಕೊಡೋರಿಲ್ಲ, ಸಾಧ್ಯವೇ ಇಲ್ಲ. ಖ್ಯಾತಿ ಅನ್ನೋದು ಯಾವ ಮಾತ್ರದ್ದು ಅಂತ ಅರಿವಿಗೆ ಬಂತು ಅಂತ. ಅಂದರೆ ಅಪರಿಚಿತಕ್ಕೆ ಅದರದೇ ಆದಂಥ ಒಂದು ಕ್ಲೇಶವಿದೆಯಲ್ಲ, ಆ ದೃಷ್ಟಿಯಿಂದ ಸಂಸ್ಕೃತ ನಾಟಕಗಳ ಈ ಪದ್ಧತಿ ಒಂದಿಷ್ಟು ಪ್ರಯೋಜನಕಾರಿಯಾದದ್ದು. ಆ ಪರಿಚಿತದ ಮೂಲಕ ಏನು ಮಾಡ್ತಾರೆ ಅಂತ. ಹಾಗೆ ವಿದೂಷಕ
ಅವನು ಬರ್ತಾನೆ. ಅವನು ಸಾಮಾನ್ಯವಾಗಿ ಹೊಟ್ಟೆ ಬಾಕತನ ಇತ್ಯಾದಿಗಳು, ಅವನ ಪೆದ್ದುತನ ಇವುಗಳೇ ಅಲ್ಲಿ ಸಾಮಗ್ರಿ. ಹೀಗಿದ್ದಾಗ ಹೊಸತು ಹೇಗೆ ಬರಲಾಗುತ್ತದೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ತಂದರೆ ಕೃತಿ ಉಳಿಯುತ್ತದೆ, ತರಲಿಲ್ಲ ಅಂದರೆ ಇರುವುದಿಲ್ಲ. ನೀವು ಆ ಮಾತ್ರಕ್ಕೆ ಬಂದರೆ ಭಾರತದಲ್ಲಿ ಮಾತ್ರ ಈ ರೀತಿಯಾದ ಟೈಪಿಫಿಕೇಶನ್ ಅಂತ ಅಂದುಕೊಳ್ಬೇಕಿಲ್ಲ. ಒಂದು ಬಾಂಡ್ ಸಿನಿಮಾ ನೋಡಿ, ಎಷ್ಟು ಟೈಪಿಫಿಕೇಶನ್ ಇದೆ. ಒಂದು ಟಾರ್ಜಾನ್ ಫ್ಯಾಂಟಮ್ ಸೀರೀಸ್ ಇರಲಿ, ಅದು ಹೋಗಲಿ, ಈ ಅಡ್ವೆಂಚರಸ್ ಕಾಮಿಕ್ಸ್ ಅಂತ ಏನಿವೆ ಎಲ್ಲ ನೋಡಿದ್ರೂ ಅದೇ ರೀತಿಯಾಗಿರ್ಬೋದು. ಅದು ಬ್ಯಾಟ್ಮ್ಯಾನ್ ಇರಬಹುದು, ಸೂಪರ್ಮ್ಯಾನ್ ಇರಬಹುದು, ಯಾವುದೊಂದು ಕೂಡ ಈ ಚೌಕಟ್ಟನ್ನು ಮೀರುವಂಥದ್ದಲ್ಲ. ಅದರೊಳಗಡೆ ಯಾವ ಸ್ವಾರಸ್ಯ, ಯಾವ ವೈಶಿಷ್ಟ್ಯವನ್ನು ತರೋದಕ್ಕೆ ಸಾಧ್ಯ ಅಂತ ನೋಡಿದ್ರೆ ಜಗತ್ತಿನಲ್ಲಿ ಎಲ್ಲ ಆ ಬಗೆಯ ಮಾಡೆಲ್ ಉಂಟು. ಅದು ಶೇಕ್ಸ್ಪಿಯರನ್ ಪ್ಲೇಸ್ ಇರಬಹುದು ಅಥವಾ ಗ್ರೀಕ್ ನಾಟಕ ಇರಬಹುದು, ಎಲ್ಲಿಯೂ ಆ ಒಂದು ಚೌಕಟ್ಟು ಕಾಣಿಸುತ್ತದೆ. ಹಾಗಿದ್ದದ್ದು ಜನಮಾನಸವನ್ನು ತುಂಬ ದೀರ್ಘಕಾಲ ಹಿಡಿದಿಟ್ಟುಕೊಂಡಿದೆ ಅಂತಲೂ ಗೊತ್ತಾಗುತ್ತದೆ. ಹಾಗಂತ ಹೇಳಿ ಕೇವಲ ಲಕ್ಷಣ ಮಾತ್ರ ಬದ್ಧರಾಗಿರಬೇಕು ಅಂತಲ್ಲ, ಸೀಮೋಲ್ಲಂಘನ ಮಾಡಬಹುದು. ಸೀಮೋಲ್ಲಂಘನ ಮಾಡುವವರು ಮಹಾಪ್ರತಿಭಾಶಾಲಿಗಳಾಗಿರಬೇಕು. ಹಾಗಲ್ಲವಾದರೆ ಸಾಮಾನ್ಯ ಪ್ರತಿಭಾಶಾಲಿಗಳಿಗೆ ಒಂದು ಚೌಕಟ್ಟೆ ಸ್ವಾರಸ್ಯವನ್ನು ಕೊಡುತ್ತದೆ. ಈ ಇಡೀ ಗೃಹಸ್ಥಾಶ್ರಮ ಮನೆಮಂದಿಗತನ ಅಂತ ಏನಿದೆ, ಮನೆಮಂದಿಗತನ ಅದು ಸಾಮಾನ್ಯರಿಗೆ ಇರೋದು, ಅಸಾಮಾನ್ಯರಿಗೆ ಅಲ್ಲ, ಅಪಸಾಮಾನ್ಯರಿಗೂ ಅಲ್ಲ, ಸೂಪರ್ ನಾರ್ಮಲ್ಗೂ ಅಲ್ಲ, ಅಬ್ನಾರ್ಮಲ್ಗೂ ಅಲ್ಲ ಕುಟುಂಬ. ಆ ರೀತಿಯಲ್ಲೇ ಈ ವ್ಯವಸ್ಥೆಗಳು ಕೂಡ. ವಿದೂಷಕ ಹಾಗೆ ಬರ್ತಾನೆ. ಬಂದು ಅವನು ಒಂದು ಸ್ವಗತವನ್ನು ಮಾಡ್ತಾನೆ. ಆ ಮೂಲಕವಾಗಿ ಆ ರೂಪಕದ ಈ ಅಂಕ ಯಾವುದಿದೆ, ಎರಡನೇ ಅಂಕದ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತದೆ. ಆರ್ಯ ಉಪವಾಸ ನಿಯಮಸ್ಥಿತ ದೇವಿ ವಾಸವದತ್ತ ಸ್ವಸ್ತಿವಾಚನ ನಿಮಿತ್ತಂ ಶಬ್ದಾಪಯತಿ ಇತಿ ಅಂತ ಹೇಳಿ ಒಬ್ಬ ಸೇವಕಿ ಬಂದು ಹೇಳಿದ್ದಾಳೆ, ಇಂದೀವರಿಕಾ ಅಂತ. ಅವಳು ವಾಸವದತ್ತೆಗೆ ತುಂಬ ಮುಖ್ಯಳಾದ ಆಪ್ತ ಸಖಿ. ಅವಳು ಹೇಳಿದ್ದಾಳೆ, ಇವತ್ತು ಬ್ರಾಹ್ಮಣನಿಗೆ ದಾನ ಕೊಡಬೇಕಾಗಿದೆ ಅಂತ ಉಪವಾಸ ವ್ರತ ಮಾಡ್ತಾ ಇದ್ದಾಳೆ. ಅಗಸ್ತ್ಯ ಮಹರ್ಷಿಯ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಯಾವುದೋ ಕಾರಣಕ್ಕೆ ಅಂತ ಮುಂದೆ ಗೊತ್ತಾಗುತ್ತದೆ. ಹಾಗಾಗಿ ನೀನು ಸ್ವಸ್ತಿ ವಾಚನ ಮಾಡಿ ವಾಯನದಾನ ಸ್ವೀಕಾರಕ್ಕೆ ಬರಬೇಕು ಅಂತ. ಹಾಗಾಗಿ ನಾನು ಧಾರಾಗ್ರಹೋದ್ಯಾನ ದೀರ್ಘಿಕಾಯಾಂ ಸ್ನಾತ್ವಾ ದೇವಿ ಪಾರ್ಶ್ವಂ ಗತ್ವಾ ಕುಕ್ಕುಟವಾದಂ ಕರಿಷ್ಯಾಮಿ ಅಂತಾನೆ. ಹಾಗಾಗಿ ನಾನು ಇಲ್ಲಿಯೇ ಇರ್ತಕ್ಕಂಥ ಅರಮನೆಯ ದೀರ್ಘವಾದ ಆ ಕೃತಕ ಜಲಾಶಯಗಳಲ್ಲಿ ಸ್ನಾನ ಮಾಡಿ ನಾನು ದೇವಿ ಹತ್ತಿರಕ್ಕೆ ಹೋಗಿ ನಾನು ಬ್ರಾಹ್ಮಣ ಅಂತ, ಕುಕ್ಕುಟವಾದ ಅನ್ನೋದು ಒಂದು ಈಡಿಯಂ, ಒಂದು ನುಡಿಗಟ್ಟು. ಅಂದರೆ ಮುಣುಮುಣುಮುಣು ಅಂತ ಮಂತ್ರ ಜಪ ಮಾಡ್ದಂಗೆ ಮಾಡ್ತೀನಿ. ಅದು ಮಂತ್ರವಲ್ಲ, ಮಂತ್ರದಂತೆ ಕಾಣಿಸ್ತಕ್ಕಂಥದ್ದು ಏನೋ ಹೇಳ್ತೀನಿ ಅಂತ. ಈ ರೀತಿಯಾದ ಭಾಷಾ ಸೌಂದರ್ಯವನ್ನು ನಾವು ಇವನ್ನೆಲ್ಲ ತುಂಬ ನೋಡ್ತೀವಿ. ಅನ್ಯಥಾ ಕಥಂ ಅಸ್ಮಾಭಿ ಸದೃಶ ಬ್ರಾಹ್ಮಣ ರಾಜಕುಲೆ ಪ್ರತಿಗ್ರಹಂ ಕುರುವಂತೆ. ಹಾಗಲ್ಲವಾದರೆ ನಮ್ಮಂಥ ಬ್ರಾಹ್ಮಣರಿಗೆ ಅರಮನೆಯ ಸಮ್ಮಾನ ಆಗುವುದು ಹೇಗೆ? ಇಲ್ಲಿ ತನ್ನಂತಾನೇ ವಿನೋದ ಮಾಡಿಕೊಳ್ತಾನೆ. ಆಮೇಲೆ ಎಲ್ಲಿ ನಮ್ಮ ಮಹಾರಾಜ ಕಾಣಿಸ್ತಾನೆ ಇಲ್ಲ ಉದಯನ ಅಂತ ನೋಡ್ತಾನೆ. ಓಹೋ, ಅವನು ಧಾರಾಗೃಹದ ಕಡೆಗೆ ಹೋಗಿರಬಹುದು. ದೇವಿಗೆ ಪ್ರೀತಿಪಾತ್ರನಾದಂಥ ಪತಿಯಾದ್ದರಿಂದ ಅವನು ಹತ್ತಿರದಲ್ಲೇ ಇದ್ದಿರಬಹುದು ಅಂತಂದುಕೊಂಡು ಅವನು ಹೊರಡ್ತಾನೆ. ಹಾಗೆ ಹೊರಟಾಗ ರಾಜ ಪ್ರವೇಶ ಮಾಡ್ತಾರೆ. ಅವನು ಬರ್ತಾ ಇದ್ದಂತೆ ರಾಣಿಯ ವರ್ಣನೆಯನ್ನು ದೂರದಿಂದ ನೋಡ್ತಾ ಮಾಡ್ತಾನೆ. ಈ ಮೂಲಕವಾಗಿ ಆ ರಾಣಿಯ ವೇಷಭೂಷಣ ಹೇಗಿರಬೇಕು, ನಡೆನುಡಿ ಹೇಗಿರಬೇಕು ಅನ್ನೋದು ಕೂಡ ಸೂಚನೆ ಸಿಗುತ್ತದೆ. ಕ್ಷಾಮಾಂ ಮಂಗಲ ಮಾತ್ರ ಮಂಡನ ಭೃತಾಂ ಅಂದೋದ್ಯಮ ಆಲಾಪಿನಿ ಆಪಾಂಡುಚ್ಛವಿನ ಆಲಾಪಿನೀಂ ಆಪಾಂಡುಚ್ಛವಿನ ಮುಖೇನ ವಿಜಿತ ಪ್ರಾತಸ್ತನೇಂದುದ್ಯುತಿಂ ಸ್ವತ್ಕಂಠಾಂ ನಿಯಮೋಪವಾಸ ವಿಧಿನ ಚೇತೋ ಮಮೋತ್ಕಂಠತೆ ತಾಂ ದ್ರಷ್ಟುಂ ಪ್ರಥಮಾನುರಾಗ ಜನಿತಾವಸ್ಥಾಮಿವಾದ್ಯ ಪ್ರಿಯಾಂ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕಲ್ಪನೆ ಇದು. ವಿಕ್ರಮೋರ್ಷಿಯ ನಾಟಕದ 3ನೇ ಅಂಕದ ಒಂದು ಪದ್ಯ ಇದೆ. ಅಲ್ಲಿ ಕೂಡ ಔಶೀನರಿ ವ್ರತ ಮಾಡಿ ಬಳಲಿರ್ತಾಳೆ. ಅವಳ ಚಿತ್ರಣವನ್ನು ಪುರೂರವಾಗಿ ಕೊಡ್ತಾನೆ. ಆ ಪದ್ಯವನ್ನು ಸ್ವಲ್ಪ ಹೋಲುತ್ತದೆ. ಅದು ಚಿಕ್ಕ ಛಂದಸ್ಸಿನದು, ಇದು ಸ್ವಲ್ಪ ದೊಡ್ಡ ಛಂದಸ್ಸು. ಇವನು ಸ್ವಲ್ಪ ಶಾರ್ದೂಲ ಶ್ರದ್ಧರಗಳು ಜಾಸ್ತಿ ಬಳಸ್ತಾನೆ. ಇವಳು ಉಪವಾಸ ಮಾಡಿ ಕೃಶಳಾಗಿದ್ದಾಳೆ. ಕ್ಷಾಮಾಂ ಮಂಗಲ ಮಾತ್ರ ಮಂಡನ ಭೃತಾಂ. ಅವಳು ಮಂಗಲ ವಸ್ತ್ರ ಅಂತ ಯಾವುದಿದೆ ಆ ವಸ್ತ್ರವನ್ನು ಧರಿಸಿದ್ದಾಳೆ ಹೊರತು ಅಬ್ಬರದ ವೈಭವದ ಕಣ್ಣು ಕೋರೈಸುವಂತಹ ಜರಿಯ ಅಲಂಕಾರಗಳನ್ನು ಮಾಡಿಕೊಂಡಿಲ್ಲ. ಮತ್ತೆ ಮೆಲ್ಲಗೆ ಮಾತಾಡ್ತಾ ಇದ್ದಾಳೆ. ಮಂದೋದ್ಯಮ ಆಲಾಪಿನಿ ಆಪಾಂಡುಚ್ಛವಿನ ಮುಖೇನ. ಮುಖ ಸ್ವಲ್ಪ ಬಿಳಿಚಿಕೊಂಡಿದೆ. ಹಾಗಿದ್ದರೂ ಆ ಮುಖ ಎಷ್ಟು ಸೊಗಸಾಗಿದೆ ಅಂದರೆ ಬೆಳಗಿನ ಜಾವದ ಚಂದ್ರನ ಪೇಲವ ಕಾಂತಿಯನ್ನು ಗೆಲ್ಲುವ ಹಾಗಿದೆ ಅಂತಂತಾನೆ. ಅವರಿಷ್ಟು ಚೆನ್ನಾಗಿ ಪ್ರಕೃತಿಯನ್ನು ನೋಡಿದ್ರು ಯಾವ್ಯಾವ ಹೊತ್ತಿನಲ್ಲಿ ಚಂದ್ರಬಿಂಬ ಸತೇಜವಾಗಿ ನಿಸ್ತೇಜವಾಗಿ ಹೇಗೆಲ್ಲ ಕಾಣಿಸುತ್ತದೆ ಅಂತ ಗೊತ್ತಿತ್ತು. ಮತ್ತೆ ಉಪವಾಸಾದಿ ವ್ರತಗಳನ್ನು ಮಾಡಿ ಉತ್ಕಂಠಿತಳಾಗಿದ್ದಾಳೆ, ಪೂರ್ಣವಾಗಿ ಮುಗಿಸಬೇಕು ಅಂತ. ನೋಡಿದಾಗ ಇವಳನ್ನು ಕಂಡಾಗ ತನ್ನ ವಿರಹದಲ್ಲಿ ಮೊದಲ ಪ್ರಣಯದಲ್ಲಿ ನೊಂದವಳು ಹೇಗಿದ್ದಳು ಹಾಗೆ ಜ್ಞಾಪಕಕ್ಕೆ ಬರ್ತಾ ಇದೆ.
ಪ್ರಥಮಾನುರಾಗ ಜನಿತಾಂ ಅವಸ್ಥಾಮಿವ ಅದ್ಯ. ಆಗ ಹಿಂದೆ ಉಜ್ಜಯಿನಿಯಲ್ಲಿ ಅವಳು ಮಹಾರಾಜನನ್ನು ಕಂಡು ವಿರಹಿತೆಯಾಗಿ ಇವನು ನನಗೆ ಸಿಗಲಾರನೋ ಎನ್ನುವ ಕಳವಳದಲ್ಲಿ ಹೇಗೆ ಬಿಳಿಸಿಕೊಂಡಿದ್ದಳು ಹಾಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಅಂತಾನೆ. ಅಷ್ಟೊತ್ತಿಗೆ ವಿದೂಷಕ ಬರ್ತಾನೆ, ಸೇರಿಕೊಳ್ತಾನೆ. ಅರ್ಚತಿ ಖಲು ದೇವಿ ಬ್ರಾಹ್ಮಣಂ ಅಂತ ವಿದೂಷಕ ಕೇಳ್ತಾನೆ. ಮಹಾರಾಣಿ ಬ್ರಾಹ್ಮಣರಿಗೆ ಸತ್ಕಾರ ಮಾಡ್ತಾಳೆ ತಾನೆ ಅಂತ. ಯದ್ಯೇವಂ ತಥಕಿಂ, ಹಾಗಿರಬಹುದು, ಆದರೆ ಏನು ಅಂತ ಮಹಾರಾಜ ಹೇಳ್ತಾನೆ. ಭೋ ಈದೃಶಃ ಬ್ರಾಹ್ಮಣ ಯಶ್ಚತುರ್ವೇದ ಪಂಚವೇದ ಷಡ್ವೇದ ಬ್ರಾಹ್ಮಣ ಸಹಸ್ರ ಪ್ರಜಾಕುಲೆ ರಾಜಕುಲೆ ಪ್ರಥಮಂ ಅಹಮೇವ ದೇವಿ ಸಕಾಶಾತ್ ವಸ್ತಿವಾಚನಂ ಲಭೆ. ಚತುರ್ವೇದ ಪಂಚವೇದ ಷಡ್ವೇದ ಮೊದಲಾದ ಎಷ್ಟು ವೇದಗಳ ಕಲಿತ ಎಲ್ಲ ಬ್ರಾಹ್ಮಣರಿಗಿಂತ ಮುಂದೆ ನಾನೇ ಇರೋದು ಅಂತ. ಅವನ ಬ್ರಾಹ್ಮಣ್ಯ ಯಾವ ಮಾತ್ರದ್ದು ಅಂತ ಗೊತ್ತಾಗುತ್ತದಲ್ಲ. ಭಾಸನ ರೂಪಕಗಳಲ್ಲಿ ಒಂದು ಕಡೆ ಬರ್ತದೆ, ಅಸ್ತಿ ರಾಮಾಯಣಂ ನಾಮ ನಾಟ್ಯಶಾಸ್ತ್ರಂ ಅಂತ ಹೇಳ್ತಾನೆ ವಿದೂಷಕ. ತತ್ರ 3 ಶ್ಲೋಕಾಹ ಅಧೀತೆ ಅಂತಂತಾನೆ. ಲಿಂಗ ವಚನ ವಿಭಕ್ತಿ ಎಲ್ಲ ಕೂಡ ಅಲ್ಲಿ ವಿಡಂಬಿತವಾಗುತ್ತದೆ. ಹಾಗೆ ರಾಜ ನಗುತ್ತಾ ಹೇಳ್ತಾನೆ, ವೇದ ಸಂಖ್ಯೆಯೈವ ಆವೇದಿತಂ ಬ್ರಾಹ್ಮಣ್ಯಂ. ವೇದ ಎಷ್ಟು ಅಂತ ಹೇಳೋದ್ರೊಳಗೇನೆ ನನ್ನ ಬ್ರಾಹ್ಮಣ್ಯ ಕಾಣಿಸ್ತಾ ಇದೆ ಅಂತಾನೆ. ನೋಡಿ, ಆ ರೀತಿಯಾಗಿ ಆ ಕಾಲದಲ್ಲೂ ಬ್ರಾಹ್ಮಣರನ್ನು ಗೇಲಿ ಮಾಡಬಹುದಾಗಿತ್ತು. ಯಾರನ್ನು ಯಾರು ಗೇಲಿ ಮಾಡಿದ್ರು ಯಾವ ಜಾತಿಯವ್ರನ್ನು ಯಾರು ಬೇಸರ ಪಟ್ಟುಕೊಳ್ತಾ ಇರಲಿಲ್ಲ. ಅದೊಂದು ವಿನೋದ ಅಂತ ಭಾವಿಸಲಾಗ್ತಾ ಇತ್ತು. ಈಗ ಆ ರೀತಿಯಾದ ಆರೋಗ್ಯಕರ ವಾತಾವರಣ ಇಲ್ಲವೇ ಇಲ್ಲ. ಯಾರನ್ನಾದರೂ ಏನಾದರೂ ಯಾವುದಾದ್ರೂ ಒಂದು ಜಾತಿ ಮತವನ್ನು ಲಘುವಾಗಿ ವಿಡಂಬಿಸಿದರೆ ಅವ್ರಿಗೆ ಯಾಕೆ ಹೀಗೆ ಮಾಡಿದ್ರಿ, ಇವ್ರಿಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಬಹಳ ಕಷ್ಟ ಆಗಿಬಿಡುತ್ತದೆ. ನೋಡಿದರೆ ಆ ಥರದ ಟಚಿ ಫೀಲಿಂಗ್ ಅಂತನ್ನುವುದೇನಿದೆ, ಆ ಬಗೆಯದು ಒಂದು ದೇಶದ, ಒಂದು ಜನಾಂಗದ, ಒಂದು ಸಮಾಜದ ಹಿತಕ್ಕೆ ಒಳ್ಳೆಯದಲ್ಲ. ಈ ಸಂಸ್ಕೃತ ನಾಟಕಗಳನ್ನು ಕಂಡಾಗ ತುಂಬ ಮುಕ್ತವಾದ ವಾತಾವರಣ ಅಲ್ಲಿತ್ತು ಅಂತ ಗೊತ್ತಾಗುತ್ತದೆ. ಆ ಮಟ್ಟಕ್ಕೆ ತಿಳುವಳಿಕೆ ಇತ್ತು. ನಿಜವಾದ ವಿದ್ಯಾಭ್ಯಾಸ ಅಂದರೆ, ನಿಜವಾದ ವಿದ್ಯಾವಂತಿಕೆ, ಲರ್ನಿಂಗ್ ಅಂದರೆ ಇದು ಅಂತ ಅನಿಸುತ್ತದೆ. ಯಾವುದನ್ನು ಅದರ ಚೌಕಟ್ಟಿನಲ್ಲಿಟ್ಟು ನೋಡುವುದು, ಲಘುವನ್ನು ಲಘುವಾಗಿ, ಗುರುವನ್ನು ಗುರುವಾಗಿ, ಗಂಭೀರವನ್ನು ಗಂಭೀರವಾಗಿ, ಹಾಸ್ಯವನ್ನು ಹಾಸ್ಯವಾಗಿ ಕಾಣುವಂಥ ಮನೋಧರ್ಮ. ಆಮೇಲೆ ಹೋಗೋಣ ಅಂತ ಕರೀತಾನೆ. ಹೊರಡ್ತಾರೆ. ಧಾರಾಗೃಹದ ಕಡೆಯಿಂದ ಹೋಗ್ತಾರೆ. ಧಾರಾಗೃಹ ಅಂತಂದರೆ ಚೆನ್ನಾಗಿ ಧಾರಾಕಾರವಾಗಿ ನೀರಿನ ಕಾರಂಜಿಗಳಿರ್ತಕ್ಕಂಥದ್ದು, ಧಾರಾಕಾರವಾಗಿ ಮೇಲಿಂದಲೂ ನೀರು ಸುರಿಯತಕ್ಕಂಥದ್ದು, ಬೇಸಿಗೆಯ ಕಾಲದಲ್ಲಿ ಬೇಗೆಯ ದಿವಸಗಳಲ್ಲಿ ತಂಪಾಗುವುದಕ್ಕೆ ಬಳಸ್ತಾ ಇದ್ದಂಥದ್ದು, ಒಂದು ಬಗೆಯಲ್ಲಿ ಏರ್ ಕಂಡೀಷನ್ಡ್ ಅಂತ ಹೇಳಬಹುದಾದದ್ದು. ಆ ಕಾಲದಲ್ಲಿ ಬೇರೆ ಬೇರೆ ಋತುಗಳಿಗೆ ಬೇರೆ ಬೇರೆ ಭವನಗಳಿರ್ತಾ ಇದ್ವು, ಎಲ್ಲ ಅನುಕೂಲವಂತರಿಗಷ್ಟೇ. ವರ್ಷಾವಾಸಗೃಹ, ಗ್ರೀಷ್ಮ ವಾಸಗೃಹ, ಶಿಶಿರ ವಾಸಗೃಹ, ಹೀಗೆ ಸಾಮಾನ್ಯ ಒಂದು 3-4 ಋತುಗಳಿಗೆ ಬೇಕಾದ ಮುಖ್ಯವಾದ ಅರಮನೆಯ ಭಾಗಗಳಿರ್ತಾ ಇದ್ವು. ಸಮುದ್ರ ಗೃಹ ಅಂತಲೂ ಇರ್ತಿತ್ತು. ಸುತ್ತಲೂ ಎಲ್ಲ ನೀರಿರ್ತಾ ಇತ್ತು. ಮೇಘ ಪ್ರತಿಚ್ಛಂದ ಅಂತ ಎತ್ತರದ ಮಾಳಿಗೆ ಇರ್ತಾ ಇತ್ತು. ಪೆಂಟ್ ಹೌಸ್ ಅಂತಾರಲ್ಲ, ಆ ಥರದ್ದು ದಂತವಲಭಿ ಮುಂದೆ ಬರುತ್ತದೆ ಇದೇ ರೂಪಕದಲ್ಲಿ. ಹೀಗೆ ಬೇರೆ ಬೇರೆ ರೀತಿಯಾದ ಭಾಗಗಳಿದ್ದವು. ಆ ಒಂದು ಭಾಗ ಧಾರಾಗೃಹೋದ್ಯಾನ. ಅಲ್ಲಿಂದ ಆಚೆಗೆ ಉದ್ಯಾನ, ಅಲ್ಲಿ ಬಾಳೆ ತೋಟ, ಸರೋವರ ಮತ್ತು ತಾವರೆಯ ಬೆಳೆ ಎಲ್ಲ ಇರುತ್ತದೆ. ಅಲ್ಲಿಗೆ ಹೋಗಬೇಕು ಅಂತ ಅತ್ತ ಕಡೆಗೆ ಅವನು ಹೋಗ್ತಾನೆ. ಆಗ ಆ ತೋಟದ ವರ್ಣನೆ ಬರುತ್ತದೆ. ತೋಟ ಅನ್ನೋದು ಏನೂ ಇರೋಲ್ಲ, ರಂಗಭೂಮಿಯಲ್ಲಿ ಏನು ತೋರಿಸೋಕೆ ಸಾಧ್ಯ, ಮಾತಿನಿಂದಲೇ ಎಲ್ಲ ಬರುತ್ತದೆ. ಈ ಮಾತಿನ ಪರಿಪೂರ್ಣತೆಯನ್ನು ಅಭಿನಯದಿಂದ ತಂದುಕೊಡ್ತಾ ಇದ್ರು. ಗೀತ ವಾದ್ಯಾದಿಗಳು ಸೇರ್ಕೋತಾ ಇತ್ತು. ವೃಂತೈ ಕ್ಷುದ್ರ ಪ್ರಬಾಲ ಸ್ಥಗಿತಮಿವ ತಲಂ ಭಾತಿ ಶೇಫಾಲಿಕಾನಾಂ ಗಂಧ ಸಪ್ತಚ್ಛದಾನಾಂ ಸಪದಿ ಗಜಮದಾ ಮೋದ ಮೋಹಂ ಕರೋತಿ ಏತೇ ಚೋನ್ನಿದ್ರ ಪದ್ಮಚ್ಯುತ ಬಹಲ ರಜಃ ಪುಂಜ ಪಿಂಗಾಂಗರಾಗಾಹ ಗಾಯಂತ್ಯವ್ಯಕ್ತವಾಚಃ ಕಿಮಪಿ ಮಧುಲಿಹೋ ವಾರುಣೀ ಪಾನಮತ್ತಾಹ. ತುಂಬ ಸೊಗಸಾದ ಶೈಲಿ ಈ ಉದ್ಯಾನದಲ್ಲಿ. ವೃಂತೈ ಕ್ಷುದ್ರ ಪ್ರಬಾಲ ಸ್ಥಗಿತಮಿವ ತಲಂ ಭಾತಿ ಶೇಫಾಲಿಕಾನಾಂ. ಪಾರಿಜಾತಗಳಿವೆ. ಆ ಪಾರಿಜಾತವನ್ನು ಶೇಫಾಲಿಕಾ ಅಂತಲೂ ಕರೀತಾರೆ. ನಮಗೆಲ್ಲ ಗೊತ್ತಿರುವಂತೆ ಹವಳದಂಥ ಆ ಹೂವಿನ ಕಾಂಡದ ಭಾಗ, ಮೇಲೆ ಮುತ್ತಿನಂಥ 5 ದಳಗಳಿರುತ್ತವೆ. ಅದನ್ನೇ ಭಾಸ ಸ್ವಪ್ನವಾಸದಲ್ಲ 4ನೇ ಅಂಕದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಇಲ್ಲಿ ಪ್ರಬಾಲ ಸ್ಥಗಿತಮೇವ ವೃಂತೈಹಿ, ಆ ಕಾಂಡಗಳು ಹವಳದ ಕುಡಿಗಳ ಹಾಗೆ ಕಾಣಿಸ್ತಾ ಇವೆ, ತುಂಬ ಸುಂದರವಾಗಿ ತೋರ್ತಾ ಇದೆ. ಇನ್ನು ಸಪ್ತಚ್ಛದಾನಾಂ ಗಂಧ, 7 ಬಾಳೆ ಗಿಡಗಳ ಪರಿಮಳ, ಒಂದು ಬಗೆಯ ಕಷಾಯ ಪರಿಮಳ, ತಿಕ್ತ ಪರಿಮಳ ಇದೆ. ಸಪತಿ ಗಜಮದಾ ಮೋದ ಮೋಹಂ ಕರೋತಿ, ಆನೆಗಳ ಮದದ ವಾಸನೆಯನ್ನು ನೆನಪಿಗೆ ತರ್ತಾ ಇವೆ ಅಂತ. ಪಂಜೆಂಟ್ ಸ್ಮೆಲ್ ಅಂತೀವಲ್ಲ ಆ ಥರದ್ದು. ಇನ್ನು ಉನ್ನಿದ್ರ ಪದ್ಮಚ್ಯುತ ಬಹಲ ರಜಃ ಪುಂಜ ಪಿಂಗಾಂಗ ರಾಗಾಹ. ಉನ್ನಿದ್ರ ಅಂದರೆ ನಿದ್ರೆಯಿಂದ ಎದ್ದ ಕಮಲಗಳ ಅರಳುವಿಕೆಯಿಂದ ಗಾಳಿಯಿಂದಾಗಿ ಪರಾಗ ಧೂಳಿ ಮೇಲೆ ಎದ್ದು ಅಂಗರಾಗವನ್ನು ಎಲ್ಲ ಕಡೆಗೂ ಹರಡ್ತಾ ಇರೋ ಥರ ಕಾಣಿಸುತ್ತದೆ. ಆ ಹೊನ್ನ ಪರಾಗ ಧೂಳಿ ಎಲ್ಲ ಕಡೆಗೆ ಹಬ್ಬಿದಂತೆ ತೋರುತ್ತದೆ.
ಇನ್ನು ವಾರುಣೀ ಪಾನಮತ್ತಾಹ, ವಾರುಣಿ ಮದ್ಯವನ್ನು ಪಾನ ಮಾಡಿ ಈ ದುಂಬಿಗಳು ಏನೋ ಯಾವುದೋ ಅವ್ಯಕ್ತವಾದ ಕಲಕಂಠ ಗಾಯನವನ್ನು ಮಾಡುವಂತೆ ಅವ್ಯಕ್ತ ವಾಚ ಏನು ಅಂತ ಗೊತ್ತಾಗೋಲ್ಲ, ಅದರ ಅಕ್ಷರ ಏನು ಅಂತ ತಿಳಿಯೋಲ್ಲ, ರವ ಸದ್ದು ಮಾತ್ರ ಗೊತ್ತಾಗುತ್ತದೆ, ಆದರೆ ಪದದಂತೆ ಇರುವುದಿಲ್ಲ. ಇಟ್ಸ್ ನಾಟ್ ಎ ಫೋನೆಟಿಕ್ ಲ್ಯಾಂಗ್ವೇಜ್, ಶಬ್ದ ಮಾತ್ರ ಇದೆ, ಸೌಂಡ್ ಇದೆ ಹೊರತುನುವೆ ವರ್ಡ್ ಇಲ್ಲ. ಆ ರೀತಿಯಾದದ್ದನ್ನು ಗುಂಜಾರವ ಮಾಡ್ತಾ ಇವೆ, ಕಮಲಗಳ ಆ ಮಕರಂದವನ್ನು ಹೀರ್ತಾ ಇವೆ, ಅದು ವಾರುಣಿ, ಅದರ ಮಧ್ಯ ಅಂತನ್ನುವ ಅರ್ಥ ಅಲ್ಲಿ ಕೊಡ್ತಾ ಇದ್ದಾನೆ. ಮತ್ತ ಭೃಂಗಗಳು ಹೀಗೆ ಝಂಕಾರ ಮಾಡ್ತಾ ಇವೆ ಅಂತ ಇದನ್ನೆಲ್ಲವನ್ನ ಅಭಿನಯಿಸಿ ತೋರ್ತಾ ಇದ್ರು. ಆಮೇಲೆ ವಿದೂಷಕ ಹೇಳ್ತಾನೆ, ಭೋವಯಸ್ಯ ಏತದಪಿ ತಾವತ್ ಪಶ್ಯ ಪಶ್ಯ. ಆ ದ್ವಿರುಕ್ತಿ ತುಂಬ ಚೆನ್ನಾಗಿದೆ, ನೋಡು ನೋಡು ಅಂತ. ಯಕ್ಷಗಾನದ ಎಷ್ಟೋ ಹಾಡುಗಳು ನೋಡು ನೋಡು ಅಂತಲೇ ಶುರುವಾಗುತ್ತೆ. ಹಾಗೆ ಆ ತೋರಿಸುವ ಒಂದು ಉತ್ಕಂಠತೆ, ಏಷ ಅವಿರಲ ಪತತ್ ಕುಸುಮ ನಿಕರ ಅದ್ಯಾಪಿ ಪತ್ರಾಂತರ ಗಲದ್ವರ್ಷಾವಸಾನ ಸಲಿಲ ಬಿಂದುರಿವ ಲಕ್ಷ್ಯತೆ ಸಪ್ತಪರ್ಣಪಾದ. ಈಗಲೂ ಮಳೆಗಾಲ ಮುಗಿದಿಲ್ಲ ಅನ್ನುವಂತೆ ಆ ಏಳೆಲೆ ಬಾಳೆ ಗಿಡಗಳ ಎಲೆಗಳಿಂದ ನೀರು ಹನಿಕಿ ಬಿದ್ದು ಕೆಳಗಡೆಗೆ ಪಾತಿ ತುಂಬುತ್ತಾ ಇದೆ ಅಂತಂತಾನೆ. ಸಮ್ಯಗ್ ಉಪಲಕ್ಷಿತಂ ಬಹುವೇವ ಸದೃಶಂ ಜಲದ ಸಮಯಸ್ಯ. ಹೌದು, ಇನ್ನು ಮಳೆಗಾಲ ಹೋಗಿಲ್ವೋ ಅನ್ನುವಂತೆ ಈ ಉದ್ಯಾನ ತಂಪಾಗಿ ಶೀಕರವಾಗಿ ತೋರ್ತಾ ಇದೆ ಅಂತ ಹೇಳ್ತಾ, ಬಿಭ್ರಾಣ ಮೃದುತಾಂ ಶಿರೀಷ ಕುಸುಮ ಶ್ರೀಹಾರಿಭಿ ಶದ್ವಲೈಹಿ. ಇನ್ನು ಶಿರೀಷ ಕುಸುಮದಂತೆ ಕೋಮಲವಾದದ್ದು, ಶಿರೀಷ ಅಂದರೆ ಬಾಗೆ ಹೂವು ಅಂತೀವಿ. ರಸ್ತೆಗಳಲ್ಲೂ ರೈನ್ ಟ್ರೀ ಅಂತ ದಕ್ಷಿಣ ಅಮೆರಿಕೆಯ ಒಂದು ದೊಡ್ಡ ಮರ ನಿಮಗೆ ಕಂಡು ಬರ್ಬೋದು, ಕಾರ್ಕ್ ಬಾಲ್ ಮರ ಅಂತ ಕರೀತಾರೆ. ಅದರ ಹೂಗಳು ಒಳ್ಳೆ ನೂಲಿನ ಎಳೆಗಳಂತೆ ಕಾಣುತ್ತವೆ, ಗುಲಾಬಿ ಬಣ್ಣದ ನೂಲಿನ ಎಳೆಗಳು ಬುಡದಲ್ಲಿ ಬೆಳ್ಳಗಿರುವಂತೆ ಕಾಣುತ್ತದೆ. ಅದೇ ರೀತಿಯ ಹೂವು, ಆದರೆ ಅತ್ಯಂತ ಬೆಳ್ಳಗಿರುತ್ತೆ, ಅದು ಬಾಗೆ. ಅದು ಸ್ವದೇಶಿ, ಇದು ವಿದೇಶಿ. ಆದರೆ ವಿದೇಶಿ ಮರದ ಸುಗಾತ್ರ ಭವ್ಯ ರೂಪ ಮತ್ತು ಅವುಗಳ ಸಮೃದ್ಧವಾದ ಪ್ರಸರಿಸುವಿಕೆ ಇದೆಲ್ಲದರಿಂದಾಗಿ ಅದು ನಮ್ಮ ದೇಶದ ಸಾಲು ಮರಗಳಲ್ಲಿ ಸೇರಿಕೊಂಡಿದೆ ರಸ್ತೆ ಪಕ್ಕ. ಈ ಬಾಗೆ ಹೂವು ಪಾಪ ಎಲ್ಲೋ ಕಬ್ಬನ್ ಪಾರ್ಕಲ್ಲಿ ಲಾಲ್ಬಾಗಲ್ಲಿ ಗತಿ ಉಂಟು. ನಾನು ಲಾಲ್ಬಾಗಲ್ಲಿ ಒಂದು ಕಡೆ ನೋಡಿದ್ದೀನಷ್ಟೇ. ಹಾಗಾಗಿ ಅಷ್ಟು ಶಿರೀಷ ಪೇಶಲವಾದ ತುಂಬ ಮೃದುವಾದ ಆ ಶಿರೀಷ ಕುಸುಮ, ಆ ರೀತಿಯಲ್ಲಿ ಈ ಹಸುರು ಹುಲ್ಲಿನ ಕಾವಲು ಕಾಣಿಸ್ತಾ ಇದೆ. ಸದ್ಯ ಕಲ್ಪಿತ ಕುಟ್ಟಿಮ ಮರಕತ ಕ್ಷೌದ್ರೈರಿವ ಕ್ಷಾಲಿತೈ. ಇನ್ನು ಸೊಗಸಾಗಿ ಕಾರಣೆ ಮಾಡಿರ್ತಕ್ಕಂಥ ನೆಲ ಹೇಗಿದೆ ಅಂತಂದರೆ, ಸಗಣಿ ಸಾರಿಸಿದ ನೆಲವನ್ನು ಹೇಳ್ತಾ ಇದ್ದಾನೆ. ಮರಕತ ಕ್ಷೌದ್ರೈಹಿ ಕ್ಷಾಲಿತೈಹಿ, ಮರಕತದ ಧೂಳಿಯಿಂದ ಆ ನೆಲವನ್ನು ಸಾರಿಸಿದಂತೆ ಕಾಣ್ತಾ ಇದೆ ಅಂತ. ಯಾವ ಸಂಸ್ಕೃತಿ ಒಂದು ಸಗಣಿಯ ಸಾರಣೆಯ ನೆಲವನ್ನು ಮರಕದ ಧೂಳಿಯಿಂದ ಪರಿಷ್ಕೃತವಾದದ್ದು ಅಂತ ಹೇಳಬಲ್ಲಂಥ ಔದಾರ್ಯವನ್ನು ಮತ್ತು ಕಲ್ಪನೆಯ ಸೊಬಗನ್ನು ಉಳ್ಳದ್ದು, ಅದು ನಿಜವಾಗಿ ದೊಡ್ಡದು ಅನಿಸುತ್ತದೆ. ನಮಗೆ ಏನಿದೆ ಅನ್ನೋದಕ್ಕಿಂತ ಅದನ್ನು ಹೇಗೆ ನೋಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಅದನ್ನು ಯಾವ ರೀತಿ ಆಸ್ವಾದ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಏಷಾ ಸಂಪ್ರತಿ ಬಂಧನಾದ್ ವಿಗಲಿತೈ ಬಂಧೂಕ ಪುಷ್ಪೋತ್ಕರೈ. ಬಂದುಗೆ ಹೂವು ಅಂತ ಕರಿತೀವಿ, ಕೆಲವು ಕಡೆ ಬಿಂದಿಗೆ ಹೂವು ಅಂತಲೂ ಅಂತೀವಿ. ಅದು ಸಾಮಾನ್ಯವಾಗಿ ಕೆಂಪು ಅಥವಾ ಕೆಂಪಿನ ಬೇರೆ ಬೇರೆ ಛಾಯೆಗಳಲ್ಲಿ ನಾವು ವೈಲೆಟ್ ಅನ್ನೋದ್ರಿಂದ ಮೊದಲುಗೊಂಡು ಬ್ಲಡ್ ರೆಡ್ ಅಂತ ಅಥವಾ ಯಾವುದನ್ನು ನಾವು ಮಜೆಂಟಾ ಅಂತೆಲ್ಲ ಕರಿತೀವಿ, ಆ ಬಗೆಯ ಬಣ್ಣಗಳಲ್ಲಿರ್ತಕ್ಕಂಥ 5 ದಳಗಳ ಹೂವು ಆ ಬಂಧೂಕ ಪುಷ್ಪಗಳಿಂದ ತುಂಬ ಸೊಗಸಾಗಿ ಅವು ವೃಂತಗಳಿಂದ ತೊಟ್ಟಿನಿಂದ ಕಳಚಿಕೊಂಡು ಬೀಳ್ತಾ ಇವೆ. ಅದು ನೋಡಿದಾಗ ಅಧ್ಯಾಪೇಕ್ಷಿತರಿಂದ್ರ ಗೋಪಕ ಶತೈಹಿ ಚೆನ್ನೈವ ಸಂಲಕ್ಷ್ಯತೆ. ನೋಡಿದ್ರೆ ಇಂದ್ರಗೋಪ ಅದೊಂದು ಬಗೆಯ ಹುಳ, ದೀಪದ ಹುಳ ಅಂತ ನಾವು ಹೇಳ್ತೀವಿ. ಅದು ಕಂದು ಬಣ್ಣದಲ್ಲಿರುತ್ತದೆ, ಮಳೆಗಾಲದಲ್ಲಿ ಅದು ನೆಲದಿಂದ ಎದ್ದು ಬರುತ್ತದೆ. ಆ ಇಂದ್ರಗೋಪಗಳ ವರ್ಣನೆ ವಾಲ್ಮೀಕಿ ರಾಮಾಯಣದಿಂದಲೂ ಮೊದಲಾಗುತ್ತದೆ. ಆ ಇಂದ್ರಗೋಪಗಳು ಎಲ್ಲ ಕಡೆ ಬೀಳ್ತಾ ಇರುವಂತೆ ಬಂದುಗೆ ಹೂಗಳ ದಳಗಳು ಬೀಳ್ತಾ ಇವೆ. ನೋಡಿದ್ರೆ ಮಳೆಗಾಲದ ಛಾಯೆ ಇನ್ನೂ ಹೋಗಿಲ್ಲ ಅನ್ನುವಂತೆ ಕಾಣ್ತಾ ಇದೆ ಅಂತ. ಈ ಶಿರೀಷ ಪುಷ್ಪ ಗ್ರೀಷ್ಮದ ಕೊನೆಯಲ್ಲಿ ಇರುತ್ತದೆ. ಮತ್ತೆ ಹಸಿರು ಹುಲ್ಲುಗಾವಲು ಮಳೆಗಾಲದ ಒಂದು ಸಲ್ಲಕ್ಷಣ. ಮತ್ತು ಬಂದೂಕ ಪುಷ್ಪಗಳ ಪತನ ಈ ಇಂದ್ರಗೋಪಕಗಳನ್ನು ಸ್ಮರಣೆ ಮಾಡುವಂತೆ ಇದೆ ಅಂತ ಮಳೆಗಾಲದಂತೆ ಕಾಣುತ್ತದೆ ಎನ್ನುವ ವಿದೂಷಕನ ಮಾತಿಗೆ ಇವನು ಕಾವ್ಯಮಯವಾದ ಪುಷ್ಟಿಯನ್ನು ಕೊಡ್ತಾ ಇದ್ದಾನೆ. ಇದೆಲ್ಲ ಒಂದು ಸೋಪ್ ಒಪೇರಾಗೆ ಬೇಕಾಗಿರ್ತಕ್ಕಂಥದ್ದಲ್ಲ, ಸೋಪ್ ಸೀರಿಯಲ್ಗೆ ಬೇಕಾದಂಥದ್ದಲ್ಲ. ಆದರೆ ಕಾವ್ಯತ್ವ ಅನ್ನೋದು ಇಲ್ಲಿಯೇ ಇರತಕ್ಕಂಥದ್ದು. ಎಷ್ಟು ಸೂಕ್ಷ್ಮವಾಗಿ ಪ್ರಕೃತಿಯನ್ನು ನೋಡಿ ಆಸ್ವಾದ ಮಾಡಬಲ್ಲವರು ಸಂಸ್ಕೃತ ಕವಿಗಳು ಅಂತ ಗೊತ್ತಾಗುತ್ತದೆ. ಅಷ್ಟೊತ್ತಿಗೆ ದೇವಿಯ ಅಂದರೆ ವಾಸವದತ್ತೆಯ ಚೇಟಿ ಅವಳು ಬರ್ತಾಳೆ, ಇಂದಿವರಿಕ. ಅವಳು ನೋಡ್ತಾಳೆ, ಅವಳು ಇಂದಿವರಿಕ ಅಲ್ಲ, ಇವಳು ಮನೋರಮ ಅಂತ. ಅವಳು ಇಂಟ್ರೊಡ್ಯೂಸ್ ಆಗೋದು ಇಲ್ಲಿಯೇ. ಇಂದಿವರಿಕೆ ಅವಳ ಪರ್ಸನಲ್ ಸೆಕ್ರೆಟರಿ ತರಹ ಸಖಿ. ಅವಳು ಮುಂದಿನ ಅಂಕದಲ್ಲಿ ಬರ್ತಾಳೆ.
ಇಲ್ಲ, ಕ್ಷಮಿಸಬೇಕು, ಇಲ್ಲೇ ಇಂದಿವರೆಗೆ ಬರ್ತಾಳೆ. ಹಂಜೆ ಇಂದಿವರೆಗೆ ಅದ್ಯಮಯ ಅಗಸ್ತ್ಯ ಮಹರ್ಷೇ ಅರ್ಘ್ಯೋ ದಾತವ್ಯ. ಅವಳು ಹೇಳ್ತಾ ಇದ್ದಾಳೆ, ಇಂದಿವರೆಗೆ ಅಗಸ್ತ್ಯ ಮಹರ್ಷಿಗೆ ನಾನು ಅರ್ಘ್ಯ ಕೊಡಬೇಕು, ಹಾಗಾಗಿ ನೀನು ಶೇಫಾಲಿಕಾ ಕುಸುಮಮಾಲಾಂ ಲಘು ಗೃಹೀತ್ವ ಆಗಚ್ಚ. ಲಘು ಅಂದರೆ ಕ್ವಿಕ್ ಅಂತ, ಅದೊಂದು ಅವ್ಯಯದಂತೆ ಬಳಕೆ ಆಗುತ್ತೆ. ಲಘು ಕ್ಷಿಪ್ರ ಮರಂ ಧೃತಂ ಅಂತ ಮರುಕೋಶ. ಉತ್ತರ ಕರ್ನಾಟಕದಲ್ಲಿ ಲಘೂನ್ ಬರ್ರಿ ಲಘೂನ ಅಂತಂತೀವಲ್ಲ, ಆ ಶಬ್ದ ಇಲ್ಲಿಂದಲೇ ಬಂದದ್ದು. ಲಘು, ಲಘುವಾಗಿ, ಹಗುರವಾಗಿ, ಬೇಗ ಬನ್ನಿ ಅಂತ. ಬೇಗ ಪಾರಿಜಾತದ ಕುಸುಮ ಮಾಲಿಕೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿದ್ದಾಳೆ. ನಾನು ಬರ್ತೀನಿ ಅಂತ ಅವಳು ಹೇಳ್ಕೊಂಡು ಹೋಗ್ತಾಳೆ. ಯಶಾಪಿ ಆರಣ್ಯಕ ಧಾರಾಗ್ರಹೋದ್ಯಾನ ದೀರ್ಘಿಕಾಯ ಯಾವದೇವ ವಿಕಸನಾನಿ ಕಮಲಾನಿ ನಾಸ್ತಾಭಿಲಾಷಿಣ ಸೂರ್ಯೇಣ ಮುಕುಲಾಯಂತೆ ತಾವದೇವ ಅವಚಿತ್ಯ ಆಗಚ್ಚತು ಇತಿ. ಹಾಗೆಯೇ ಸೂರ್ಯ ಮುಳುಗೋದ್ರೊಳಗಾಗಿ, ಕಮಲ ಮುದುಡುವುದರೊಳಗಾಗಿ ಈ ಸರೋವರಗಳಲ್ಲಿರ್ತಕ್ಕಂಥ ಕಮಲದ ಹೂಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಆರಣ್ಯಕೆಗೂ ಹೇಳಬೇಕು ಅಂತ. ಆರಣ್ಯಕೆ ಈ ಕೃತಿಯ ನಾಯಿಕೆ, ಪ್ರಿಯದರ್ಶಿಕೆ. ಅವಳು ಕಾಡಲ್ಲಿ ಸಿಕ್ಕಿದ್ರಿಂದ ಆರಣ್ಯಕೆ ಅಂತ ಹೆಸರಾಗಿದೆ. ಅಯ್ಯೋ ಪಾಪ, ಈ ಬಡಪಾಯಿ ಏಷಾ ತಪಸ್ವಿನಿ ತಾಂ ದೀರ್ಘಿಕಾಂ ನ ಜಾನಾತಿ. ಹೊಸಬಳು ಅಂತಃಪುರಕ್ಕೆ, ಅವಳಿಗೆ ಸರೋವರ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ. ತಪಸ್ವಿ ಶಬ್ದವನ್ನು ಬಡಪಾಯಿ, ಕನಿಕರಕ್ಕೆ ಅರ್ಹವಾದ ಪ್ರಾಣಿ ಅಂತ ಬಳಸೋದುಂಟು ಸಂಸ್ಕೃತದಲ್ಲಿ. ಹಾಗಾಗಿ ನಮ್ಮ ರಸ ತಪಸ್ವಿಗಳು, ಕಲಾ ತಪಸ್ವಿಗಳು, ಸಂಗೀತ ತಪಸ್ವಿಗಳು, ಸಾಹಿತ್ಯ ತಪಸ್ವಿಗಳು ಆ ಮಾತ್ರದ ಅರ್ಥಕ್ಕೆ ಎಷ್ಟೋ ಬಾರಿ ಅರ್ಹರಾಗಿರ್ತಾರೆ ಅನ್ನೋದನ್ನು ಜ್ಞಾಪಿಸಿಕೊಳ್ಬೇಕಾಗುತ್ತದೆ. ಹಾಗೆ ಅವಳು ಮಾತಾಡಿಕೊಂಡು ಆರಣ್ಯಕೆಯನ್ನು ಕರೀತಾಳೆ. ಆರಣ್ಯಕ್ಕೆ ಬರ್ತಾಳೆ. ಅವಳು ಈಗ ತನ್ನ ಪರಿಸ್ಥಿತಿಯನ್ನು ನೆನೆದು ದುಃಖಿಸ್ತಾಳೆ. ತಾನು ರಾಜಕುಮಾರಿ, ತನ್ನ ತಂದೆಯ ರಾಜ್ಯಕ್ಕೆ ಕಳಿಂಗ ದೇಶದ ಮಹಾರಾಜ ಮುತ್ತಿಗೆ ಹಾಕಿದ ವಿಂಧ್ಯಕೇತು ತನ್ನ ತಂದೆ ತಾಯಿಗಳು ಸಾವಿನ ಅಂಚಿಗೆ ಬಂದರು, ಸೆರೆಯಾದರು, ಏನಾದರೂ ಗೊತ್ತಿಲ್ಲ. ಇನ್ನು ಅಲ್ಲಿದ್ದಂತಹ ಕಂಚುಕಿಯೊಬ್ಬ ತನ್ನನ್ನು ಕಾಪಾಡಿಕೊಂಡು ಬಂದ ದಾರಿಯಲ್ಲಿ ವಿಂಧ್ಯಕೇತು ಅಂತ ಒಬ್ಬ ಆಟವಿಕ ರಾಜನ ಹತ್ರ ಬಿಟ್ಟು ತಾನು ಉದಯನನ ಹತ್ತಿರಕ್ಕೆ ಹೋಗಿದ್ದಾನೆ. ಮತ್ತೆ ಅವನೇನಾದರೂ ಗೊತ್ತಿಲ್ಲ. ಅಷ್ಟರೊಳಗೆ ಯಾವುದೋ ಸೈನ್ಯ ಬಂದು ತನ್ನನ್ನು ಸೆರೆ ಹಿಡಿದಿದೆ. ವಿಂಧ್ಯಕೇತು ಸತ್ತು ಹೋಗಿದ್ದಾನೆ. ಮತ್ತೆ ತಾನು ಇಲ್ಲಿಗೆ ಬಂದಿದ್ದೀನಿ. ತನ್ನ ಹಿನ್ನೆಲೆಯನ್ನು ಹೇಳ್ಕೊಳ್ಳುವಂತಿಲ್ಲ. ಯಾಕೆಂದರೆ ಎಷ್ಟೋ ಬಾರಿ ತಾವು ಯಾರು ಅಂತ ಹೇಳಿಕೊಂಡ್ರೆ ಗೌರವ ಸಿಗೋಕ್ಕೆ ಬದಲಾಗಿ ತೊಂದರೆಯೇ ಆಗಬಹುದು. ಪ್ರಸಿದ್ಧ ವ್ಯಕ್ತಿಗಳು ಎಷ್ಟೋ ಜನಕ್ಕೆ ಬೇಕಾದವರು ಹೇಗೋ ಎಷ್ಟೋ ಜನಕ್ಕೆ ಬೇಡದವರು ಆಗಿರ್ತಾರೆ. ಅದರಿಂದಾಗಿ ಅವಳು ತನ್ನ ಹಿನ್ನೆಲೆಯನ್ನು ಪೂರ್ಣವಾಗಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ. ಆಮೇಲೆ ಗೊತ್ತಾಗುತ್ತದೆ ವಾಸವದತ್ತೆ ತನ್ನ ದೊಡ್ಡಮ್ಮನ ಮಗಳು ಅಂತೆಲ್ಲ. ಆದರೆ ಅಲ್ಲಿವರೆಗೂ ಏನು ಹೇಳ್ಕೊಳ್ಳುವಂತೆ ಇರೋದಿಲ್ಲ. ಹಾಗಾಗಿ ಅವಳು ದುಃಖ ಪಡ್ತಾ ತಾದೃಶೇ ವಂಶೇ ಉತ್ಪನ್ನಯ ಅನ್ಯಜನಂ ಅಜ್ಞಾಪ್ಯ ಸ್ಥಿತಯ ಸಾಂಪ್ರತಂ ಪರಸ್ಯ ಮಯ ಅಜ್ಞಪ್ತಿ ಕರ್ತವ್ಯೇತಿ ನಾಸ್ತಿ ಖಲು ದುಷ್ಕರಂ ದೈವಸ್ಯ. ಅಯ್ಯೋ, ವಿಧಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ಆಜ್ಞೆಗಳನ್ನು ಕೊಡ್ತಾ ಇದ್ದವಳು ಇಂದು ಆಜ್ಞೆ ಸ್ವೀಕಾರ ಮಾಡುವಂತೆ ಆಯ್ತಲ್ಲ ಅಂತ. ತುಂಬ ಸತ್ಯ. ತೆಲುಗಿನ ಕವಿಯೊಬ್ಬ ಕಂಕಂಟಿ ಪಾಪರಾಜು ಅಂತ ಉತ್ತರಕಾಂಡವನ್ನು ಬರೆದಿದ್ದಾನೆ. ಅವನು ಸೀತೆ ಕಾಡಲ್ಲಿದ್ದಾಗ, ಅಂದರೆ ವಾಲ್ಮೀಕಿ ಆಶ್ರಮದಲ್ಲಿದ್ದಾಗನ ಸ್ಥಿತಿಯನ್ನು ವರ್ಣಿಸ್ತಾ ಒಂದು ಪದ್ಯ ಹೇಳ್ತಾನೆ. ಕನ್ನು ಸನ್ನಲ ಶುದ್ಧಾಂತಕಾಂತಲ ಆಚರಿಂಚು ಸೇವಲು ಬೆಚ್ಚನಿ ಕಾಂಚನಾಂಗಿ ಯೋಗ್ಯ ಮುನಿಮುಗ್ಧ ಕಾಂತಾಕೃತೋಪಚಾರ ವಿಧಿಕಿ. ಕಣ್ಣು ಸನ್ನೆಯಲ್ಲಿ ಶುದ್ಧಾಂತ ಕಾಂತೆಯರು, ಅಂತಃಪುರ ಕಾಂತೆಯರು ಮಾಡ್ತಾ ಇದ್ದ ಕೆಲಸಗಳನ್ನು ಆಜ್ಞೆ ಕೊಡ್ತಾ ಇದ್ದಳು. ಅದನ್ನೂ ಕೂಡ ಮೆಚ್ಚದೇ ಇದ್ದವಳು ಈಗ ತಾನೇ ಮುನಿಮುಗ್ಧೆಯರ ಜೊತೆಗೆ ಕೆಲಸ ಮಾಡ್ಕೊಂಡು ತಿರುಗಾಡಬೇಕಾಗಿದೆ. ಯಾವ ತರಹ ಚಂದ್ರಶಾಲೆಗಳಲ್ಲಿ ಇದ್ದಂಥವಳು ಈಗ ಮುನಿ ಪರ್ಣಶಾಲೆಗಳಲ್ಲಿ ಇರಬೇಕಾಯಿತು. ಭೋಜನಂಬುಲು ಮೆಚ್ಚು ಭೋಜನಂಬುಲು ನಚ್ಚು ಕಮಲಾಕ್ಷಿ ಕಂದಮೂಲಮುಲು ನಬಿಲೆ. ಜಗತ್ತಿನ ಜನರೆಲ್ಲ ಆಸೆ ಪಡುವ ಆಹಾರವನ್ನು ತಿಂತಾ ಇದ್ದವಳು ಈಗ ಕಂದಮೂಲಗಳನ್ನು ಅಗಿದಳು ಅಂತ. ಆ ನಮಿಲೆ ಅಂತ ಅನ್ನೋ ಶಬ್ದ ತುಂಬ ಚೆನ್ನಾಗಿದೆ. ತಿನೆ ಅಂತ ಹೇಳ್ತಿಲ್ಲ, ತಿಂದಳು ಅಂತಿಲ್ಲ. ಅಗಿದಳು ಅಂದರೆ ನುಂಗಲಾಗದೆ ನುಂಗಿದಳು ಅಂತ ಅನ್ನುವ ಭಾವ ಕೂಡ ಬರುತ್ತೆ. ಕವಿ ಯಾವ ಪದವನ್ನು ಹೇಗೆ ಬಳಸ್ತಾನೆ ಎನ್ನುವ ಸೂಕ್ಷ್ಮತೆ ನೋಡಬೇಕು. ಮರಲತೋ ಶ್ರೀರಾಮ ನುರಮಪೈ ಪವ್ವಳಿಂಚು ಬಾಲಿಕಾಮಣಿಯೊಂಟಿ ಪವ್ವಳಿಂಚೆ. ಅವಳು ಪ್ರೀತಿಯಿಂದ ರಾಮನ ಎದೆ ಮೇಲೆ ತಲೆಯಿಟ್ಟು ಮಲಗುವವಳು ಈಗ ನೆಲದ ಮೇಲೆ ಮಲಗಿದಳು. ಆ ಅಂತರ ಇದೆಯಲ್ಲ, ಆ ವೈಸದೃಶ್ಯವನ್ನು ತೋರಿಸುವ ಆ ವಿರೋಧಾಲಂಕಾರ, ವಿಷಮಾಲಂಕಾರ, ಇಲ್ಲಿ ವಿಷಮಾಲಂಕಾರ ತುಂಬ ಮಾರ್ಮಿಕ. ಹಾಗೆ ಇವಳು ದುಃಖ ಪಡ್ತಾಳೆ. ಅಥವಾ ಮಮೈ ವೇಷದೋಷ, ನಂದೇ ತಪ್ಪಿರಬೇಕು. ಏನು ಜಾನತ್ಯಪಿ ನ ವ್ಯಾಪಾದಿತ ಆತ್ಮ. ಯಾಕೆಂದರೆ ತಿಳಿದು ನಾನು ಸತ್ತಿಲ್ಲ, ನಾನು ಸಾಯಬೇಕಾಗಿತ್ತು. ತತ್ಕಿಂ ಸಾಂಪ್ರತಂ ಕರಿಷ್ಯಾಮಿ, ಏನು ಮಾಡಲಿ. ಪರಂ ಏವೈತದಪಿ ನ ಪುನರಾತ್ಮನಃ ಮಹಾರ್ಘಂ ವಂಶಂ ಪ್ರಕಾಶಯಂತ್ಯ ಮಯ ಲಘೂಕೃತ ಆತ್ಮ. ಅಯ್ಯೋ, ಆ ವಂಶಕ್ಕೆ ಹುಟ್ಟಿ ಹೀಗೆ ನನ್ನನ್ನು ನಾನು ಕನಿಕರ ಪಟ್ಟುಕೊಳ್ಳಬಾರ್ದು, ಆತ್ಮಘಾತ ಮಾಡಿಕೊಳ್ಳಬಾರ್ದು. ಏನೇ ಆಗಲಿ ಪರವಾಗಿಲ್ಲ, ಯಾರು ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀನಿ ಅಂತ. ನಿಜವಾಗಿಯೂ
ಮನುಷ್ಯರ ಅಹಂಕಾರಕ್ಕೆ ಏಟು ಬೀಳದೆ ಜೀವನದಲ್ಲಿ ಶುದ್ಧಿ ಆಗುವುದೇ ಇಲ್ಲ ಅಂತ ಅನಿಸುತ್ತದೆ. ಅದನ್ನು ಯಾರೂ ಅನುಭವಿಸಬೇಕಾದದ್ದೇ ಹೌದು. ಈ ಥರ ಲಘುವಾದ ಕೃತಿಗಳಲ್ಲಿಯೂ ಆನುಷಂಗಿಕವಾಗಿ ಬರುವಂಥದ್ದು ಇವುಗಳ ಮಹತ್ವವನ್ನು ಹೆಚ್ಚಿಸುತ್ತದೆ. ಆಮೇಲೆ ಅವಳು ಬರ್ತಾಳೆ, ನೋಡ್ತಾ ಇರ್ತಾಳೆ. ಆಗ ಆ ಸಂದರ್ಭದಲ್ಲಿ ವಿದೂಷಕ ಅತ್ತ ಕಡೆಗೆ ಬರ್ತಾನೆ. ಅವನು ರಾಜ ಹೇಳ್ತಾನೆ, ಇಷ್ಟು ಚೆನ್ನಾಗಿದೆ, ತುಂಬ ಸೊಗಸಾಗಿದೆ ಅಂತೆಲ್ಲ ವರ್ಣನೆ ಮಾಡ್ತಾ ಬಂದರೆ ಅವನಿಗೆ ಕಾವ್ಯ ರಾಸಿಕ್ಯ ಇಲ್ಲ. ಅಯ್ಯೋ ಸಾಕಯ್ಯ, ತ್ವಂತಾವದ್ ಏತದ್ ಅನ್ಯಚ್ಚ ಪಶ್ಯನ್ ಉತ್ಕಂಠಾ ನಿರ್ಭರಂ ವಿನೋದಯಿಸಿ ಆತ್ಮಾನಂ. ನೀನು ಇನ್ನೊಂದು ಮರ, ಇನ್ನೊಂದು ಬಳ್ಳಿ, ಮತ್ತೊಂದು ಪೊದೆ ನೋಡಿ ನೋಡಿ ಪದ್ಯ ಹೇಳ್ತೀಯ, ನನಗದೆಲ್ಲ ಆಗೋದಿಲ್ಲ. ಮಮ ಪುನರ್ ಬ್ರಾಹ್ಮಣಸ್ಯ ಸ್ವಸ್ತಿವಾಯನ ವೇಳ ಅತಿಕ್ರಮತಿ. ನನಗೆ ಬ್ರಾಹ್ಮಣನಿಗೆ ಆ ಸ್ವಸ್ತಿವಾಚನ ಮಾಡ್ತಕ್ಕಂಥ ವೇಳೆ ಅತಿಕ್ರಮಿಸ್ತಾ ಇದೆ. ತತ್ತಾವಧಂ ತ್ವರಿತಂ ದೀರ್ಘಿಕಾಯಂ ಸ್ನಾತ್ವಾ ದೇವ್ಯಾ ಸಕಾಶಂ ಗಚ್ಚಾಮಿ. ಹಾಗಾಗಿ ನಾನು ಬೇಗ ಸ್ನಾನ ಮಾಡಿ ದೇವಿ ಹತ್ತಿರಕ್ಕೆ ಹೋಗ್ತೀನಿ ಅಂತ. ಆದರೆ ಈ ನಾಟಕದಲ್ಲಿ ಇವನು ಸ್ನಾನ ಮಾಡಿಯೇ ಹೋಗೋದೇ ಇಲ್ಲ. ಅದು ಒಂದು ದೋಷ ಅಂತ ವಿಮರ್ಶಕರು ಹೇಳ್ತಾರೆ. ಅದೊಂದು ಗುಣ ಅಲ್ವೇ? ವಿದೂಷಕ ಸ್ನಾನವೇ ಮಾಡದೇ ಇರತಕ್ಕಂಥದ್ದು. ಸ್ನಾನ ಮಾಡಿದವ್ರು ನೋಡಿದ ತಕ್ಷಣವೇ ಸ್ನಾನ ಆಯಿತು ಅಂತ ಅಂದುಕೊಳ್ತಕ್ಕಂಥವನು. ಯಜ್ಞೋಪೀತವನ್ನು ನೀರುಗದ್ದು ಬಿಟ್ಟರೆ ಸಾಕು ಸ್ನಾನ ಅಂತ ಅಂದುಕೊಳ್ತಕ್ಕಂಥವನು ವಿದೂಷಕ. ಹಾಗಾಗಿ ಅದು ಒಂದು ಕಾವ್ಯದ ಸೌಂದರ್ಯವೂ ಆಗಿ ಕಾಣಿಸುತ್ತದೆ. ಕೆಲವೊಮ್ಮೆ ಕವಿ ಮಾಡಿದ ಲೋಪ ಅಂತ ಅಂದುಕೊಳ್ಳುವುದೇನೆ ಕಾವ್ಯಕ್ಕೆ ಒಂದು ಗುಣವೂ ಆಗಿಬಿಡುತ್ತದೆ. ಅದನ್ನು ನಾವು ಮರೆಯುವಂತೆ ಇಲ್ಲ. ಹನುಮಂತ ಶ್ರೀರಾಮನ ಆಗಮನದ ವಾರ್ತೆಯನ್ನು ಭರತನಿಗೆ ಹೇಳ್ತಾನೆ. ಮತ್ತೆ ರಾಮ ಹೇಳಿರ್ತಾನೆ, ಭರತನ ಮುಖಲಕ್ಷಣ ನೋಡಿ ವಾಪಸ್ಸು ನನಗೆ ಬಂದು ತಿಳಿಸಬೇಕು. ಭರತನಿಗೆ ನನ್ನ ಆಗಮನ ಅಸಮಾಧಾನಕಾರಿಯಾಗಿ ಏನಾದರೂ ಕಂಡ್ರೆ ನಾನು ಇಲ್ಲಿಂದಲೇ ಎಲ್ಲಿಗಾದರೂ ಹೋಗ್ತೀನಿ ಅಂತ ಭರದ್ವಾಜಾಶ್ರಮದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾನೆ, ಪ್ರತಿನಿರೀಕ್ಷೆ ಮಾಡ್ತಾ ಇದ್ದಾನೆ. ಆದರೆ ಹನುಮಂತ ಹೋಗುವುದೇ ಇಲ್ಲ. ಅದು ಹನುಮಂತನ ಫರ್ಗೆಟ್ಫುಲ್ನೆಸ್. ಅವನು ಮರೆಗುಳಿ, ಋಷಿಗಳ ಶಾಪ ಇದೆ ಅನ್ನುವುದಕ್ಕೆ ಅದು ಒಂದು ಸೂಚನೆ ಅಂತಂತಾರೆ. ಹೀಗೆ ಯಾವುದನ್ನೂ ಕಾವ್ಯದಲ್ಲಿ ಇಷ್ಟಪಟ್ಟರೆ ಸಮರ್ಥನೆ ಮಾಡಬಹುದು, ಇಷ್ಟಪಡಲಿಲ್ವ ಎಷ್ಟು ಬೇಕಾದರೂ ಆಕ್ಷೇಪ ಮಾಡಬಹುದು. ಈಗ ರಾಜ ಬೈತಾನೆ, ನಾನು ಮೂರ್ಖ, ಪರಂಗತಾಯೇವ ವಯಂ ದೀರ್ಘಿಕಾಯ. ಅಯ್ಯೋ ಮೂರ್ಖ, ನೀನಾಗಲೇ ಹೇಳಬಾರ್ದಾಗಿತ್ತ, ಅಲ್ಲೇ ಇದ್ದಿದ್ದು ಸರೋವರ, ನಾವು ದಾಟಿ ಬಂದಿದ್ದೀವಿ ಅಂತ ಅಂದುಕೊಂಡು ಬೈತಾನೆ. ಮತ್ತು ಹೇಳ್ತಾನೆ, ನೋಡು ಇಲ್ಲಿ ಎಷ್ಟು ಚೆನ್ನಾಗಿದೆ, ಆ ದೀರ್ಘಿಕಳ ಹತ್ತಿರದ ದೃಷ್ಟಿ ಕಾಣಿಸ್ತಾ ಇದೆ. ಶ್ರೋತ್ರಂ ಹಂಸ ಸ್ವನೋಯಂ ಸುಖೈತಿ ದೈತಾ ನೂಪುರಾಹ್ಲಾದಕಾರಿ ದೃಷ್ಟಿ ಪ್ರೀತಿಂ ವಿಧತ್ತೆ ತಟತರು ವಿವರಾ ಲಕ್ಷಿತಾ ಸೌಧಪಾಲಿ ಗಂಧೇನ ಅಂಭೋರುಹಾಣಾಂ ಪರಿಮಳ ಪಟುನಾ ಜಾಯತೆ ಘ್ರಾಣ ಸೌಖ್ಯಂ ಗಾತ್ರಾಣಾಂ ಹುಲಾದಮೇತೆ ವಿದಧತಿ ಮರುತೋ ವಾರಿ ಸಂಪರ್ಕ ಶೀತಾ. ಪಂಚೇಂದ್ರಿಯ ತೃಪ್ತಿಯನ್ನು ಮಾಡಿಕೊಡುವಂತೆ ಆ ಸರೋವರದ ಕಡೆಯಿಂದ ಬೀಸಿ ಬರುವ ಗಾಳಿ, ಅತ್ತ ಕಡೆಯ ನೋಟ ನೋಡು. ಶ್ರೋತ್ರಂ ಹಂಸಸ್ವನೋಯಂ ಸುಖಯತಿ, ಕಿವಿಗಳನ್ನು ಆ ಜಲಪಕ್ಷಿಗಳು, ಹಂಸ, ಚಕ್ರವಾಕ, ಕಾರಂಡವ ಇವುಗಳು ಬಹಳ ಚೆನ್ನಾಗಿ ಕರೇಕಾರವ ಮಾಡಿ ಕೊಡ್ತಾ ಇವೆ ಸೌಖ್ಯವನ್ನು. ಇನ್ನು ದೈತಾ ನೂಪುರಾಹ್ಲಾದಕಾರಿ, ಅದು ಹೇಗಿದೆ ಅಂತಂದರೆ ಪ್ರೇಯಸಿಯ ನೂಪುರಗಳ ನಾದದಂತೆ ಮನೋಹರವಾಗಿದೆ ಅಂತ. ಹಂಸಧ್ವನಿಯನ್ನು ನೂಪುರಧ್ವನಿ ಜೊತೆಗೆ ಸಮೀಕರಣ ಮಾಡುವುದು ಕವಿ ಸಮಯದಂತೆ ಆಗಿಬಿಟ್ಟಿದೆ. ಶಂಕರಾಚಾರ್ಯರ ಸೌಂದರ್ಯಲಹರಿಯಲ್ಲಿ ಭವನ ಕಲಹಂಸಾನ ಜಹತಿ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ನಿನ್ನ ಗೆಜ್ಜೆಯನ್ನು ನಾದ ಬೀರ್ತಾ ಇದ್ದಾಗ ಅರಮನೆಯ ಕಲಹಂಸಗಳು ಕೂಡ ನಾಚಿಕೊಳ್ಳುತ್ತವೆ ಅಂತ. ಇನ್ನು ದೃಷ್ಟಿ ಪ್ರೀತಿಂ ವಿಧತ್ತೆ ತಟತರುವರ ವಿವರ ಲಕ್ಷಿತಾ ಸೌಧಪಾಲಿ, ಇನ್ನು ಕಣ್ಣಿಗೆ ಹಿತವಾಗುವಂತೆ ಆ ಸರೋವರದ ದಡದ ಮರಗಳ ಹಿಂದಿರ್ತಕ್ಕಂಥ ಮನೆಗಳು ಕಾಣಿಸ್ತಾ ಇವೆ. ಗಂಧೇನ ಅಂಭೋರುಹಾಣಾಂ ಪರಿಮಳ ಪಟುನ ಜಾಯತೆ ಘ್ರಾಣ ಸೌಖ್ಯಂ, ಇನ್ನು ಆ ಗಂಧದಿಂದ ಅಲ್ಲಿ ಬೀಸಿ ಬರತಕ್ಕಂಥ ತಂಗಾಳಿಗೆ ಆದ ಒಂದು ಶೈತ್ಯ ಪರಿಮಳ ಇದೆ, ಕಮಲಗಳ ಪರಿಮಳ ಇದೆ, ಕನ್ನೈದಿಲೆಗಳದು ಇವೆ. ಅವೆಲ್ಲ ಸೇರಿ ಮತ್ತೊಂದು ಸೊಗಸು ಕೊಡ್ತಾ ಇದೆ ಮೂಗಿಗೆ. ಇನ್ನು ಈ ಚರ್ಮಕ್ಕೆ ಸೌಖ್ಯವನ್ನು ಆ ತಂಪಾದ ಗಾಳಿ, ಆ ವಾಯುವಿನ ಸ್ಪರ್ಶವೇ ಅಷ್ಟು ಮನೋಹರವಾಗಿದೆ. ಗಾತ್ರಾಣಾಂ ಹುಲಾದಮೇತೆ ವಿದಧತಿ, ನಾಲಿಗೆಗೊಂದು ಬಿಟ್ಟು ಇನ್ನೆಲ್ಲದಕ್ಕೂ ಆಗ್ತಾ ಇದೆ ಅಂತ ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಮತ್ತು ನೋಡಿ ಹತ್ತಿರಕ್ಕೆ ಹೋಗೋಣ ಬಾ ಅಂತ ಹಿಂದೆ ಬಂದು ಆ ಸರೋವರದ ಹತ್ರ ನೋಡ್ತಾನೆ. ಉದ್ಯಾನ ದೇವತಾಯಾ ಸ್ಫುಟ ಪಂಕಜ ಕಾಂತಿಹಾರಿಣಿ ಸ್ವಚ್ಛ ದೃಷ್ಟಿರಿವ ದೀರ್ಘಿಕೇಯಂ ರಮಯತಿ ಮಾಂ ದರ್ಶನೇನೇವ. ಈ ಉದ್ಯಾನ ದೇವತೆಯ ವಿಶಾಲವಾದ ಪ್ರಸನ್ನವಾದ ಕಣ್ಣೋಟವೇ ಎಂಬಂತೆ ಈ ಸರೋವರದ ಕನ್ನೈದಿಲೆಗಳು, ಕಮಲಗಳು ಅರಳಿ ನಿಂತ ಚಿತ್ರ ಕಾಣಿಸ್ತಾ ಇದೆ. ನೋಡ್ತಾ ಇದ್ದಂತೆ ಉದ್ಯಾನ ದೇವಿಯೇ ಕಣ್ಣುಗಳನ್ನು ಬಿಟ್ಟು ಪ್ರೀತಿಯಿಂದ ನೋಡುವಂತೆ ತೋರುತ್ತದೆ ಎನ್ನುವ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಇವನು ಕೂಡ ಸಂತೋಷ ಪಟ್ಟುಕೊಂಡು ಅದರ ಪರಿಸರವನ್ನು ಮೆಚ್ಚಿಕೋತಾನೆ ವಿದೂಷಕ. ಆ ಹೊತ್ತಿಗೆ ಅವನು ಒಪ್ಪಿಕೊಳ್ತಾನೆ, ಹೌದು ನಿಜ, ಸತ್ಯಂ ಪ್ರತ್ಯಕ್ಷಚರಿಯುವ ಉದ್ಯಾನ ದೇವತಾ ಸ್ತ್ರೀ ದೃಶ್ಯತೆ ಅಂತ ವಿದೂಷಕ ಹೇಳಿದ್ರೆ, ಹೌದಪ್ಪ, ಉದ್ಯಾನವೇ ದಿವ್ಯ ಸ್ತ್ರೀಯಂತೆ ಕಾಣುತ್ತದೆ ಅಂತ
ಪಾತಾಲಾತ್ ಭುವನಾವಲೋಕನ ಪರ ಕಿಂ ನಾಗಕನ್ಯೋತ್ಥಿತ ಮಿಥ್ಯಾ ತತ್ಖಲು ದೃಷ್ಟಮೇವ ಹಿ ಮಯ ತಸ್ಮಿನ್ ಕುತೋಸ್ತೀದೃಶಿ ಮೂರ್ತಾ ಸ್ಯಾದಿವ ಕೌಮುದಿ ನ ಘಟತೆ ತಸ್ಯಾದಿವ ದರ್ಶನಂ ಕೇಯಂ ಹಸ್ತತಲಸ್ಥಿತೇನ ಕಮಲೇನ ಆಲೋಕ್ಯತೆ ಶ್ರೀರಿವ. ಈ ಉದ್ಯಾನ ವನಿತಾ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಏನು ಅಂತ ನೋಡ್ತಾ ಬರ್ತಾನೆ. ಅಷ್ಟು ಹೊತ್ತಿಗೆ ಅವಳು ಸಾಗರಕ್ಕೆ ಕಾಣಿಸಿಕೊಳ್ತಾಳೆ. ಸಾಗರಕ್ಕೆಲ್ಲ ಕ್ಷಮಿಸಬೇಕು, ಇವಳು ಅರಣ್ಯಕ್ಕೆ ಕಾಣಿಸ್ಕೊಳ್ತಾಳೆ. ಸಾಗರಕ್ಕೆ ರತ್ನಾವಳಿ ನಾಟಕದಲ್ಲಿ ಬರ್ತಾಳೆ. ಹೇಗಿದ್ದಾಳೆ ಇವಳು, ಎಷ್ಟು ರಮಣೀಯವಾಗಿ ಕಾಣಿಸ್ತಾ ಇದ್ದಾಳೆ. ಯಾವಳು ಇವಳು? ಪಾತಾಳದಿಂದ ಭೂಲೋಕವನ್ನು ನೋಡೋದಕ್ಕೆ ಎದ್ದು ಬಂದ ನಾಗಕನ್ಯೆಯ? ಅಲ್ಲ ಅಲ್ಲ, ನಾನು ನಾಗಕನ್ಯೆಯರು ನೋಡಿದ್ದೀನಿ, ಅವರಲ್ಲಿ ಈ ಸೌಂದರ್ಯ ಎಲ್ಲಿಂದ? ಕುತಃ ಈದೃಶಿ, ಈ ರೀತಿಯಾದ ಸೌಂದರ್ಯ ಎಲ್ಲಿ? ಅವನು ನಾಗಲೋಕಕ್ಕೆ ಹೋಗಿದ್ದಾನೆ, ನಾಗದೇವತೆಗಳ ಅನುಗ್ರಹ ಪಡೆದಿದ್ದಾನೆ ಅಂತ ಒಂದು ಸೂಚನೆ ಇಲ್ಲಿ ಗೊತ್ತಾಗುತ್ತದೆ. ಮುಂದೆ ಆ ಕಾರಣದಿಂದಲೇ ಅವನು ಇವಳನ್ನು ವಿಷ ಕುಡಿದಾಗಲೂ ಬದುಕಿಸ್ತಾನೆ ಅಂತ ಬರುತ್ತದೆ ಕೊನೆಯ ಅಂಕದಲ್ಲಿ. ಹಾಗಲ್ಲದೆ ನಾವು ಉದಯನ ವತ್ಸರಾಜನ ಕಥೆ ಕಥಾಸರಿಸಾಗರದಲ್ಲಿ ಮತ್ತು ಬೃಹತ್ ಕಥಾ ಶ್ಲೋಕ ಸಂಗ್ರಹ ಮತ್ತು ಬೃಹತ್ ಕಥಾ ಮಂಜರಿಗಳಲ್ಲಿ ನೋಡಿದಾಗ ಘೋಷವತಿ ಅನ್ನುವ ದಿವ್ಯ ವೀಣೆಯನ್ನು ಇವನಿಗೆ ಕೊಟ್ಟಿದ್ದು ಒಬ್ಬ ನಾಗ. ಹಾಗಾಗಿ ನಾಗಾನುಗ್ರಹ ಇವನಿಗೆ ಆಗಿದೆ ಅಂತ ಇದು ನಮಗೆ ಕಥೆ ಜ್ಞಾಪಕ ಇರಬೇಕು. ಹೀಗಾಗಿ ಇವಳು ನಾಗಕನ್ಯೆ ಅಲ್ಲ. ಇನ್ನು ಬೆಳದಿಂಗಳೇ ಸಾಕಾರವಾಗಿ ಬಂತೆ? ಹಾಗಲ್ಲ, ಹಾಗಲೂ ಅದೆಲ್ಲಿಂದ? ಆ ಕಾರಣದಿಂದ ಇವಳು ನೋಡಿದರೆ ಕೈಯಲ್ಲಿ ಕಮಲ ಹಿಡಿದಿದ್ದಾಳೆ, ಲಕ್ಷ್ಮಿಯೇ ಇರಬೇಕು ಅಂತ. ರಾಣಿಯ ಪೂಜೆಗಾಗಿ ಕಮಲವನ್ನು ಎಲ್ಲ ಸಂಗ್ರಹ ಮಾಡಿಕೊಂಡು ಬರ್ತಾ ಇದ್ದಾಳೆ. ಅದಕ್ಕಾಗಿ ಇವಳು ಲಕ್ಷ್ಮಿ ಇರಬೇಕು ಅಂತ ಅಂದ್ಕೋತಾ ಇದ್ದಾನೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡೋದು ಮತ್ತು ಅದನ್ನು ನೆಗೆಟ್ ಮಾಡೋದು ಇದೆಯಲ್ಲ, ಅಪನ್ಹುತಿ ಅಂತ ಕರೀತಾರೆ. ಒಂದನ್ನು ನಿರಾಕರಿಸಿ ಮತ್ತೊಂದನ್ನು ಸ್ಥಾಪನೆ ಮಾಡ್ತಾ ಹೋಗ್ತಕ್ಕಂಥದ್ದು ಅಪನ್ಹುತಿ ಅಲಂಕಾರ. ಹಾಗೆ ಉಂಟು. ಅಷ್ಟೊತ್ತಿಗೆ ಅವಳು ಇಂದಿವರೆಗೇನೂ ಬರ್ತಾಳೆ. ಅರಣ್ಯಕ್ಕೆ ಅವಚಿನುತ್ವಂ ಪದ್ಮಾನಿ ಅಮಪಿ ಅಸ್ಮಿನ್ ನಲಿನಿ ಪತ್ರೆ ಶೇಪಾಲಿಕಾ ಕುಸುಮಾನಿ ಅವಚಿತ್ಯ ದೇವಿ ಸಕಾಶಂ ಗಮಿಷ್ಯಾಮಿ. ನಾನು ಪಾರಿಜಾತವನ್ನು ಆಯ್ಕೊಂಡು ಹೋಗ್ತೀನಿ, ನೀನು ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ಹೋಗ್ತಾ ಇದ್ದಾಗ ಇವಳು ಅರಣ್ಯಕ್ಕೆ ಯೋಚನೆ ಮಾಡ್ತಾಳೆ, ಏನಾಯಿತೋ ಏನೋ ಕಥೆ, ನನ್ನ ಬದುಕಿ ಹೀಗೆ ಅಂತ. ಅಷ್ಟೊತ್ತಿಗೆ ಅರಣ್ಯಕ್ಕೆ ಹೇಳ್ತಾಳೆ, ನೀನು ಸ್ವಲ್ಪ ಹೊತ್ತು ಇರು ಇಲ್ಲೇ ಅಂತ ಇಂದಿವರಿಕೆಯನ್ನು. ಆಗ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ ನಾನು ಹೊರಡ್ತೀನಿ ಅಂತ. ಆಮೇಲೆ ಇನ್ನೊಂದು ಸ್ವಾರಸ್ಯ ಇದೆ ಅಂತ ಹೇಳ್ತಾಳೆ. ಏನು? ದೇವಿ ಏನೋ ಹೇಳಿದ್ದಾಳೆ. ಏನು ಹೇಳಿದ್ದಾಳೆ ವಾಸವದತ್ತೆ ಅಂದರೆ, ಅವಳು ಮಹಾರಾಜನಿಗೆ ಹೇಳ್ತಾ ಇದ್ದಳು, ಮಹಾರಾಜ ಹೇಳಿದ್ದ ಅವಳಿಗೆ, ಯದ್ಯೈಷ ವಿಂಧ್ಯಕೇತು ದುಹಿತ ವರಯೋಗ್ಯ ಭವಿಷ್ಯತಿ ತದಾಹಂ ಸ್ಮಾರಯಿತವ್ಯ ಅಂತ. ವಿಂಧ್ಯಕೇತು ಅನ್ನೋ ಆರಣ್ಯಕ ವ್ಯಕ್ತಿ ಯಾರಿದ್ದ, ಕಾಡು ಮನುಷ್ಯ, ಕಾಡಿನ ದೊರೆ, ಅವನ ಮಗಳು ಅಂತ ಇವಳನ್ನು ತಪ್ಪಾಗಿ ಭಾವಿಸಿಕೊಂಡಿರ್ತಾರೆ. ಹಾಗಾಗಿ ಅವನು ಮೊದಲೇ ಅಂಕದಲ್ಲಿ ಹೇಳಿರ್ತಾನೆ, ಅವಳು ಬೆಳೆದು ದೊಡ್ಡವಳಾಗಿರುವ ಯೋಗ್ಯ ವಯಸ್ಸು ಬಂದಿದ್ದರೆ ಅವಳಿಗೆ ಮದುವೆ ಮಾಡಬೇಕಾದ ಬಾಧ್ಯತೆಯೂ ನಮ್ಮದಾಗುತ್ತದೆ. ಹಾಗಾಗಿ ಅವಳಿಗೆ ಆ ವಯಸ್ಸು ಬರುವಂಥ ಸನ್ನಿವೇಶವನ್ನು ಹೇಳು, ಮತ್ತು ಸಂಗೀತ ನೃತ್ಯ ಇತ್ಯಾದಿಗಳಲ್ಲಿ ಕೌಶಲವನ್ನು ಕೊಡಿಸು ಅಂತೆಲ್ಲ ಹೇಳಿದ್ದ ಹಿಂದೆಯೇ ನಾವು ನೋಡಿದ್ದೀವಿ. ಆಮೇಲೆ ಅವಳಿಗೆ ಯೋಗ್ಯವಾದ ಮದುವೆ ಮಾಡೋದಾಗುತ್ತದೆ ಅಂತ ರಾಜ ವಾಸವದತ್ತೆಗೆ ಆಜ್ಞೆ ಕೊಟ್ಟಿದ್ದ ಅಂತ ಹಿಂದಿನ ಅಂಕದ ಒಂದು ಕೊನೆಯ ಮಾತು. ಇಲ್ಲಿ ಗಮನಿಸಬೇಕಾದ ಗಾಂಭೀರ್ಯದ ಒಂದು ಸಂಗತಿ ಏನೆಂದರೆ, ಆ ಕಾಲದ ನಮ್ಮ ಭಾರತೀಯ ರಾಜರ ಎಷ್ಟೋ ಜನ ಒಬ್ಬ ರಾಜನ ಮೇಲೆ ಯುದ್ಧಕ್ಕೆ ಹೋದರೆ ಆ ರಾಜನ ಅಂತಃಪುರ ಸ್ತ್ರೀಯರ ಮರ್ಯಾದೆಯನ್ನು ಉಳಿಸ್ತಾ ಇದ್ರು. ರಾಜ್ಯವನ್ನು ಮಾತ್ರ ಆಕ್ರಮಿಸಿಕೊಳ್ತಾ ಇದ್ರು. ಕೆಲವು ಬಾರಿ ರಾಜ್ಯದಲ್ಲೂ ಕೂಡ ಅವನನ್ನೇ ಸಾಮಂತನನ್ನಾಗಿ ಉಳಿಸ್ತಾ ಇದ್ದರೆ ಹೊರತು ಧರ್ಮ ವಿಜಯಿ ಹೆಚ್ಚೆಂದರೆ ಲೋಭ ವಿಜಯಿ ಆಗ್ತಾ ಇದ್ರು, ಅಸುರ ವಿಜಯಿ ಆಗ್ತಾ ಇರಲಿಲ್ಲ. ಅದೇ ನೀವು ಇಸ್ಲಾಮಿನ ಇಡೀ ಚಾರಿತ್ರ್ಯದಲ್ಲಿ ನೋಡಿ, ಅದರ ಪರಮಾಚಾರ್ಯನಾದ ಪೈಗಂಬರ್ನಿಂದ ಮೊದಲುಗೊಂಡು ಎಲ್ಲಿಯೂ ಕೂಡ ಗೆದ್ದ ರಾಜ ಯಾವನಿದ್ದಾನೆ ಅವನು ಸೋತವನ ಸರ್ವಸ್ವವನ್ನು ಅಪಹರಣ ಮಾಡ್ತಕ್ಕಂಥದ್ದು, ಹೆಂಡತಿ ಮಕ್ಕಳನ್ನೆಲ್ಲ ಇವರು ಜನಾನಾಗಿ ಸೇರಿಸ್ಕೊಳ್ಳೋದು, ಈ ಥರ ಆಗ್ತಾ ಇತ್ತು. ಇಲ್ಲಿ ಹಾಗಲ್ಲ, ಅವನಿಗೆ ಯೋಗ್ಯನಾದ ಅವಳಿಗೆ ಯೋಗ್ಯನಾದ ವರನನ್ನು ಹುಡುಕಿ ಮದುವೆ ಮಾಡಬೇಕಾದ ಬಾಧ್ಯತೆಯೂ ಉಂಟು ಅನ್ನುವಂಥದ್ದು ಈಗ ಎಷ್ಟೋ ಕಡೆಗೆ ನಾವು ನೋಡ್ತೀವಿ, ನಮ್ಮ ನಾಟಕಾದಿಗಳಲ್ಲಿ ಕಾಣಿಸುತ್ತದೆ. ಅದೊಂದು ಪದ್ಧತಿಯಾಗಿತ್ತು, ಧರ್ಮಶಾಸ್ತ್ರಗಳಲ್ಲೂ ಕೂಡ ಕಾಣಿಸುತ್ತದೆ, ಅರ್ಥಶಾಸ್ತ್ರದಲ್ಲಿಯೂ ಇದೆ. ಹಾಗಾಗಿ ಅವಳು ಹೇಳ್ತಾ ಇದ್ದಾಳೆ, ನಿನಗೇನೋ ಅನ್ನಿಸ್ತಾ ಇದೆ, ಇಲ್ಲಿ ಒಂದು ರೀತಿಯಾಗಿ ಮಂಕಾಗಿದೆ ನೀತಿಯಲ್ಲ, ನಿನಗೆ ಮದುವೆ ಕಡೆ ಯೋಚನೆ ಹೋಗಿರಬೇಕು, ಹಾಗಾಗಿ ನಿನಗೆ ಸರಿಯಾದ ವಯಸ್ಸು ಬಂದಿದೆ, ಹೊತ್ತು ಬಂದಿದೆ ಅಂತ ಅರ್ಥ ಅನ್ನುವಂತೆ ತತ್ ಸಾಂಪ್ರತಂ ಮಹಾರಾಜಂ ಸ್ಮಾರಯಾಮಿ ಏನ ಅಸ್ಯಾಹ ವರಚಿಂತಾ ಕುಲೋ ಭವಿಷ್ಯತಿ. ನಿನಗೆ ವರ್ಣ ಕಡೆ ಗಮನ ಬಂದಿದೆ ಅಂತ ಮಹಾರಾಜನಿಗೆ ಹೇಳ್ತೀನಿ ಅಂತ. ಆಗ ರಾಜ ಇದನ್ನು ಕೇಳಿಸ್ಕೋತಾನೆ. ಸಂಸ್ಕೃತ ನಾಟಕದಲ್ಲಿ ಈ ಓವರ್ ಹಿಯರಿಂಗ್ ತುಂಬ ದೊಡ್ಡ ಟೆಕ್ನಿಕ್. ಎಲ್ಲಕ್ಕೂ ಕಾಳಿದಾಸನೇ ಪರಮಾಚಾರ್ಯ. ಮಾಲವಿಕಾಗ್ನಿಮಿತ್ರದಿಂದ ಶುರು ಆಗುತ್ತೆ. ಎರಡೆರಡು ಜೋಡಿನ ಮೂರನೇ ಜೋಡಿ ಪರಿಶೀಲನೆ ಮಾಡೋದು ಬರ್ತದೆ. ಮಾಲವಿಕಾಗ್ನಿಮಿತ್ರದಲ್ಲಿ ಒಂದು ಕಡೆ
ಬಕುಲಾವಲಿಕ ಮತ್ತು ಮಾಲವಿಕೆ ಅವರಿಬ್ಬರು ವಸಂತ ಕಾಲ ಬಂದಿದ್ದರೂ ಚಿಗುರದೇ ಇರತಕ್ಕಂಥ ಅಶೋಕ ದೋಹದ ಮಾಡೋದಕ್ಕೆ ಉದ್ಯಾನಕ್ಕೆ ಬಂದಿದ್ದಾರೆ. ಅವರಿಬ್ಬರನ್ನ ಅವ್ರ ಮಾತುಗಳನ್ನು ನೋಡ್ತಾ ಕೇಳ್ತಾ ಇರುವಂಥದ್ದು ರಾಜ ಮತ್ತು ವಿದೂಷಕ ಮಾಡ್ತಾರೆ. ಅವರಿಬ್ಬರನ್ನು ನೋಡೋದಕ್ಕೆ ಎರಡನೇ ರಾಣಿ ಔಶಿನರಿ ಮತ್ತು ಅವಳ ಸಖಿ ನಿಪುಣಿಕೆ ಹೀಗೆ ಬರ್ತಾರೆ ಅಂತ. ಈ ಟೆಕ್ನಿಕ್ನ ನಾವು ಶೇಕ್ಸ್ಪಿಯರಲ್ಲೂ ನೋಡ್ತೀವಿ. ಶೇಕ್ಸ್ಪಿಯರ್ ಇದನ್ನೇನು ಓದಿ ಮಾಡಿದ್ದಲ್ಲ, ಆದರೆ ಭಾರತೀಯರು ಮೊದಲ ಬಾರಿಗೆ ಹೀಗೆ ಈ ರೀತಿ ಹಲವರು ಒಬ್ಬರನ್ನು ಇಬ್ಬರು ಕದ್ದು ಕೇಳ್ತಕ್ಕಂಥದ್ದು ಬಹಳ ಸೊಗಸಾಗದಂಥದ್ದು. ಇವ್ರಿಗೆ ಗೊತ್ತಿರೋಲ್ಲ ಮುಕ್ತವಾಗಿ ಮಾತಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರೋಲ್ಲ ಅವರು ಮುಕ್ತವಾಗಿ ಮಾತಾಡ್ತಿರ್ತಾರೆ, ಮತ್ತೊಬ್ಬರು ಮೂರನೇವರು ಇರ್ತಾರೆ. ಈ ರೀತಿಯ ಚಮತ್ಕಾರವನ್ನು ಕಾಣ್ತೀವಿ. ಇಲ್ಲಿ ಎರಡೇ ಜೋಡಿಗಳು, ಇವಳು ಮತ್ತು ಸಖಿ, ಅಂದರೆ ಇಂದಿವರಿಕೆ ಮತ್ತು ಆರಣ್ಯಕ್ಕೆ ಮಾತಾಡ್ತಿದ್ದಂತೆ ರಾಜ ವಿದೂಷಕ ಅವರು ಕೇಳ್ತಾ ಇರ್ತಾರೆ, ಇಂ ಸಾ ವಿಂಧ್ಯಕೇತೋರ್ ದುಹಿತ. ಓಹೋ, ವಿಂಧ್ಯಕೇತುವಿನ ಮಗಳೇ, ಅಯ್ಯೋ ಪಾಪ, ಚಿರಂ ಮುಷಿತಾಹ ಸ್ಮೋ ವಯಂ. ಅಯ್ಯೋ ಗೊತ್ತಾಗಲಿಲ್ಲ, ವಯಸ್ಸಿಯ ನಿರ್ದೋಷ ದರ್ಶನ ಕನ್ಯಕ, ಒಂದು ಸ್ವಲ್ಪವೂ ದೋಷವಿಲ್ಲ, ಸಲ್ಲಕ್ಷಣವಾಗಿ ಗುಣವತಿಯಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೋತಾನೆ. ಅಷ್ಟೊತ್ತಿಗೆ ಆರಣ್ಯಕ್ಕೆ ಸಾಕು, ಸುಮ್ಮನೆ ಇರೆ, ನನ್ನನ್ನು ಚುಡಾಯಿಸಬೇಡ, ಕಿವಿ ಮುಚ್ಕೋತೀನಿ ಅಂತ ಹೇಳಿ ಸರೋಷಂ ಕರ್ಣವು ಪಿಧಾಯ ತದ್ಗಚ್ಚತ್ವ, ನೀನು ಹೋಗು, ನೀನು ಶೇಪಾಲಿಕಾ ಪುಷ್ಪಗಳನ್ನು ರಾಣಿಗೆ ಕೊಡು ಅಂತ ನಾನು ಬರ್ತೀನಿ, ಅಸಂಬದ್ಧ ಪ್ರಲಾಪಿನಿ ನೀನು ಅಂತಂತಾಳೆ. ಇವಳೊಬ್ಬಳೇ ನಿಂತ್ಕೋತಾಳೆ. ಆಗ ಇವನು ಮೆಚ್ಕೋತಾನೆ. ಈ ಥರ ಮದುವೆ ಇತ್ಯಾದಿ ವಿಷಯ ಬಂದರೆ ಇವಳು ನಾಚ್ಕೋತಾಳೆ, ಕೋಪ ಮಾಡ್ಕೋತಾಳೆ ಅಂದರೆ ಒಳ್ಳೆ ಮರ್ಯಾದಸ್ತೆ ಅಂತ ಅಂದ್ಕೋತಾನೆ. ಪ್ರಕಟೀಕೃತಂ ಅಭಿಜಾತ್ಯಂ ಧೀರತೆಯ ಅಂತಾನೆ. ಆಮೇಲೆ ಅವನು ಅವಳ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅಚ್ಛಿನ್ನಾಮೃತ ಬಿಂದು ವೃಷ್ಟಿ ಸದಶೀಂ ಪ್ರೀತಿಂ ದಧತ್ಯಾ ದೃಶಂ ಯಾತಾಯ ವಿಗಲತ್ ಪಯೋಧರ ಪಟಾತ್ ದ್ರಷ್ಟವ್ಯತಾಂ ಕಾಮಪಿ ಅಸ್ಯಾಶ್ಚಂದ್ರ ಚಂದ್ರಮಸಃ ತನೋರಿವ ಕರಸ್ಪರ್ಶಾಸ್ಪದತ್ವಂ ಗತಾನಿ ಏತೇ ಎನ್ ಮುಕುಲೀಭವಂತಿ ಸಹಸ ಪದ್ಮಾಸ್ತದೇವ ಅದ್ಭುತಂ. ಇವಳ ಅಮೃತಬಿಂದು ವೃಷ್ಟಿ ಸದೃಶವಾದ ಪ್ರೀತಿಯನ್ನು ತೋರಿಸ್ತಕ್ಕಂಥ ಕಣ್ಣುಗಳು ಅಮೃತವನ್ನೇ ಸುರಿಸುವಂತೆ ತೋರ್ತಾ ಇವೆ. ಮತ್ತು ಇವಳ ಮನೋಹರವಾದ ಮುಖ ಚಂದ್ರಬಿಂಬವನ್ನು ಹೋಲ್ತಾ ಇದೆ. ಕೈಗಳು ಬೆರಳುಗಳಂತೂ ಚಂದ್ರ ಕಿರಣಗಳಂತೆ ಇವೆ. ಇವು ಸೋಕಿದಾಗಲೂ ಕೂಡ ಕಮಲಗಳು ಮುಚ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ನಿಜವಾಗಲೂ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ. ಗತಾ ನೈತೇ ಎನ್ ಮುಕುಲೀಭವಂತಿ ಸಹಸ ಪದ್ಮಾಹ ತದೇವ ಅದ್ಭುತಂ, ಇದೇ ಅದ್ಭುತ ಅಂತ. ಒಮ್ಮೆ ನನ್ನ ಅವಧಾನದೊಳಗೆ ಒಂದು ಸಮಸ್ಯೆಯನ್ನು ಕೊಟ್ಟಿದ್ರು. ಕಮಲಗಳು ಹಗಲೊತ್ತು ಮುದಡ್ಕೊಂಡು ಬಿಟ್ವು ಅಂತ. ಅದಕ್ಕೆ ಯಾರೋ ಒಬ್ಬ ಸುಂದರಿ ಸರೋವರಕ್ಕೆ ಸ್ನಾನ ಮಾಡೋಕ್ಕೆ ಬಂದಾಗ ಮುಖಚಂದ್ರನನ್ನು ಕಂಡು ಮುದುಡಿಕೊಂಡವು ಅಂತ ಪರಿಹಾರ ಮಾಡಿದ್ದೆ. ಈ ಸಂಸ್ಕೃತದಲ್ಲಿ ಎಷ್ಟು ಸುಲಭವಾದ ದಾರಿ ಬಂದುಬಿಟ್ಟಿದೆ ಅಂತಂದರೆ, ಸುಂದರಿ ಅಂದರೆ ಮುಖಚಂದ್ರ, ಮುಖಚಂದ್ರ ಅಂದರೆ ಕಮಲಗಳು ಮುದುಡಬೇಕು, ಎರಡು ಕವಿಸಮಯ. ಮುಖವನ್ನು ಚಂದ್ರನಿಗೆ ಹೋಲಿಸುವಂಥದ್ದು ಒಂದು ಕವಿಸಮಯದ ಮಟ್ಟಿಗೆ ಹೋಲಿಕೆಯಾಗಿದೆ. ಕಮಲಗಳು ಚಂದ್ರೋದಯದಲ್ಲಿ ಮುದುಡಿಕೊಳ್ಳುತ್ತವೆ ಅಂತ. ಅದರಿಂದ ಈ ರೀತಿಯಾದ ಎಷ್ಟೆಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು. ಇವೆಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಕಾಳಿದಾಸ, ಶ್ರೀಹರ್ಷ ಇಂಥಾದವರು ಒದಗಿಸಿಕೊಟ್ಟಿದ್ದಾರೆ. ಅಷ್ಟು ಹೊತ್ತಿಗೆ ಈ ಕಮಲಗಳ ಮಧ್ಯದಿಂದ ದುಂಬಿಗಳು ಮೇಲೆದ್ದಿವೆ. ಇವಳು ಅವುಗಳನ್ನು ಕಂಡು ಭಯಪಟ್ಟಿದ್ದಾಳೆ. ಹಾ ಧಿಕ್ ಏತೆ ಖಲ್ವಪರೇ ಪರಿತ್ಯಜ್ಯ ಕಮಲಿನೀಂ ನೀಲೋತ್ಪಲವನಾನಿ ಸಮಾಪತಂತೋ ನಿಪುಣತನಂ ಬಾಧಮಾನ ಆಯಾಸಯಂತಿ ಮಾಂ ದುಷ್ಟ ಮಧುಕರ. ಮತ್ತೆ ನೋಡಿ, ಕಾಳಿದಾಸನ ಶಾಕುಂತಲದಲ್ಲಿ ಆ ಕೇಸರ ವೃಕ್ಷಕ್ಕೆ ನೀರೆರೆದಾಗ ಅಲ್ಲಿದ್ದ ಒಂದು ದುಂಬಿ ಎದ್ದು ಬರುವುದು, ಇವಳ ಮುಖವನ್ನು ಮುತ್ತಿಕೊಳ್ಳಕ್ಕೆ ನೋಡೋದು, ಅಲ್ಲಿ ಒಂದು, ಇಲ್ಲಿ 10. ಅದಷ್ಟೇ ಇವನ ಕಾಂಟ್ರಿಬ್ಯೂಷನ್. ಅಂದರೆ ಯಾರು ಏನು ಫಾರ್ಮುಲಾ ಹಾಕ್ತಾರೆ ಅದನ್ನು ಮುಂದಿನವರೆಲ್ಲ ಬಳಸ್ಕೊಳ್ತಾರೆ ಅಂತನ್ನುವುದು ಎಷ್ಟು ಕಾಣಿಸ್ತಾ ಬರುತ್ತದೆ. ಆದರೆ ಇದು ತುಂಬ ಚೆನ್ನಾಗಿ ಸನ್ನಿವೇಶಕ್ಕೆ ಹೊಂದುತ್ತದೆ. ಅದರಿಂದಾಗಿ ನಾವು ಮೆಚ್ಚಿಕೊಳ್ಳಬೇಕು. ಹಾಗಾಗಿ ಅವಳು ಅದರಿಂದ ತಪ್ಪಿಸಿಕೊಳ್ಳೋದಕ್ಕಿಂತ ಸೆರಗಿನಿಂದ ಮುಖ ಮರೆ ಮಾಡಿಕೊಂಡು ಓಡ್ತಾಳೆ. ತುಂಬ ಚೆನ್ನಾಗಿದೆ. ಅಷ್ಟು ದುಂಬಿಗಳ ಸಾಲು ಬರ್ತಾ ಇದ್ದರೆ ಹೀಗೆ ಮಾಡಬೇಕು ಅಂತ. ಅಲ್ಲಿ ದುಷ್ಯಂತನ ಪ್ರವೇಶಕ್ಕೆ ಇದೊಂದು ಅವಕಾಶವಾಗುತ್ತದೆ. ಇಲ್ಲಿ ಇನ್ನೂ ಒಂದು ಹಂತ ಮುಂದುವರೆದು ಬಿಡ್ತಾನೆ ಕವಿ. ಅವಳು ಹೋಗಿ ಇವನನ್ನೇ ಅಪ್ಪಿಕೊಂಡು ಬಿಡ್ತಾಳೆ, ಗೊತ್ತಾಗದೆ ಡಿಕ್ಕಿ ಹೊಡೆದು ಬಿಡ್ತಾಳೆ. ಅಷ್ಟರ ಮಟ್ಟಿಗೆ ಇವನ ಕಲ್ಪನೆಯ ಕೌಶಲ ಹೆಚ್ಚಿನದು, ಚಮತ್ಕಾರಕಾರಿಯಾದದ್ದು ಅಂತ ಗೊತ್ತಾಗುತ್ತದೆ. ಈಗ ವಿದೂಷಕ ಹೇಳ್ತಾನೆ, ಭೋವೈಸ್ಯ ಪೂರ್ಣಾಸ್ತೆ ಮನೋರಥಾಹ ಯಾವದ್ದೇವ ಗರ್ಭದಾಸ್ಯಾಹ ಸುತಾಹ ನಾಗಚ್ಚಂತಿ ತಾವದೇವ ತ್ವಂ ತೂಷ್ಣೀಕೋ ಭೂತ್ವ ಉಪಸರ್ಪ. ಈ ದುಂಬಿಗಳು ಅವಳನ್ನು ಕಚ್ಚೋದ್ರೊಳಗಾಗಿ ನೀನು ಹೋಗಿ ಕಾಪಾಡಿಬಿಡು, ಸರಿಯಾಗಿದೆ ಅವಕಾಶ ಅಂತಂತಾನೆ. ಮತ್ತೆ ನೀನು ಬರ್ತಾ ಇದ್ರೆ ನಿನ್ನ ಹೆಜ್ಜೆ ಶಬ್ದವನ್ನು ಕೇಳಿ ಇಂದಿವರೆಗೆ ಏನಂತಾನೆ ಅಂದುಕೋತಾಳೆ, ಹಾಗಾಗಿ ಯೋಚನೆ ಮಾಡಬೇಡ ಅಂತ. ಅದು ಹಾಗೆ ಆಗುತ್ತೆ. ಅವಳು ಮುಖ ಮುಚ್ಚಿಕೊಂಡು ಓಡಿ ಬರ್ತಾ ಇರ್ತಾಳೆ. ಗೊತ್ತಾಗದೆ ಪಾಪ ಇವನು ಬೇಕು ಅಂತ ಗೊತ್ತು ಮಾಡಿಕೊಂಡು ಬರ್ತಾನೆ, ಅವಳು ಗೊತ್ತಿಲ್ಲದೆ ಬರ್ತಾಳೆ. ಇವನ ಮೇಲೆ ಬಂದು ಬೀಳ್ತಾಳೆ. ರಾಜ ಕಂಠೆ ಗೃಹಾತಿ.
ಆಲಿಂಗಿಸಿಕೊಂಡು ನಿಲ್ಲಿಸ್ತಾನೆ. ಆಗ ಅವಳು ತಕ್ಷಣ ಗೊತ್ತಾಗುತ್ತೆ ಗಂಡಸು ಅಂತ. ಮುಖಾದ ಅಪನೀಯ ಉತ್ತರೀಯಂ ಅಪಶ್ಯಂತಿ ಭ್ರಮರಾವಲೋಕನಂ ನಾಟೈತಿ. ಅರೆ ಅವಳ ಭಯ ಎಷ್ಟಿರುತ್ತದೆ ಅಂದರೆ, ಎದುರಿಗೆ ಇವನಿದ್ರೂ ಮುಸುಕನ್ನು ತೆರೆದಿದ್ರೂ ಕೂಡ ದುಂಬಿಗಳು ಏನು ಮಾಡ್ತಾ ಇವ್ಯೋ ಅಂತ ಆ ಕಡೆ ನೋಡ್ತಾಳೆ. ಆಗ ಅವನು ತನ್ನ ಉತ್ತರೀಯದಿಂದ ಅವುಗಳನ್ನು ಓಡಿಸ್ತಾ, ಐ ವಿಸೃಜ ವಿಷಾದಂ ಭೀರು ಭೃಂಗಾಸ್ತವೈತೆ ಪರಿಮಳ ರಸಲುಬ್ಧ ವಕ್ತ್ರ ಪದ್ಮೇ ಪತಂತಿ ವಿಕಿರಸಿ ಯದಿ ಭೂಯ ತ್ರಾಸಲೋಲಾಯತಾಕ್ಷಿ ಕುವಲಯ ವನಲಕ್ಷ್ಮೀಂ ತತ್ಕುತಸ್ತ್ವಾಂ ತ್ಯಜಂತಿ. ಅಯ್ಯೋ ಪೆದ್ದಿ, ನೀನು ಈ ಥರ ಮಾಡೋಕ್ಕೆ ಹೋದರೆ ಆಗುತ್ತ್ಯಾ? ಅಯ್ಯೋ ಭಯ ಯಾಕೆ ನಿನಗೆ? ಈ ದುಂಬಿಗಳು ನಿನ್ನ ಮುಖಪದ್ಮದ ಮಕರಂದವನ್ನು ಹೀರೋಕ್ಕೆ ಬಂದುವು. ನೀನು ಮುಖವನ್ನು ಹೇಗೋ ರಕ್ಷಿಸ್ಕೊಳ್ತೀನಿ ಅಂತ ಮಾಡಿಕೊಂಡ್ರೆ ನಿನ್ನ ಕಣ್ಣೆಂಬ ಕನ್ನೈದಿಲೆಗಳನ್ನು ಬಿಡುತ್ತವಾ ಅವು, ಹಾಗಾಗಿ ಅಲ್ಲಿಗೂ ಬಂದು ಬಿಡುತ್ತವೆ, ಎಚ್ಚರ ಎಚ್ಚರ ಅಂತಂತಾನೆ. ಇದು ಮತ್ತೆ ಕಾಳಿದಾಸನ ಕುಮಾರ ಸಂಭವದಲ್ಲಿ 3ನೇ ಸರ್ಗದಲ್ಲಿ ಬರ್ತಕ್ಕಂಥದ್ದು. ಅವಳು ಕೈಯ ಕಮಲದಿಂದ, ಲೀಲಾಕಮಲದಿಂದ ದುಂಬಿಗಳನ್ನು ಓಡಿಸ್ತಾ ಇದ್ದಳು ಅಂತ ಪಾರ್ವತಿಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾನೆ. ಅದ್ಭುತವಾದ ಪದ್ಯ ಅದು. ಹಾಗೆ ಆ ಐಡಿಯಾ ತೆಗೆದುಕೊಂಡು ಮಾಡ್ತಾನೆ. ಅಂದರೆ ಅಲ್ಲಿ ಮುಖಪದ್ಮವನ್ನು ಮುತ್ತುವ ದುಂಬಿಗಳನ್ನು ಮತ್ತೊಂದು ಪದ್ಮದಿಂದ ಓಡಿಸುವುದು ಅನ್ನೋ ಸೂಚನೆ ಇದೆ. ಇಲ್ಲಿ ಮುಖಪದ್ಮದಿಂದ ಓಡಿಸಬಹುದಾದರೂ ಕನ್ನೈದಿಲೆಗಳ ನೋಟದಂಥ ನೋಟ ಯಾವುದಿದೆ ಅದನ್ನು ತಪ್ಪಿಸಿಕೊಳ್ಳೋದು ಹೇಗೆ? ಇವಳ ಕಣ್ಣು ಹಾಯ್ದ ಕಡೆಯೆಲ್ಲ ಕನ್ನೈದಿಲೆಗಳು ಸುಳಿದಂತೆ ಆಗುತ್ತದೆ, ಅಲ್ಲಿಗೆ ದುಂಬಿಗಳು ಬರ್ತವೆ, ಏನು ಮಾಡೋದು ಅಂತ ಇದರ ಇಂಪ್ರೂವ್ಮೆಂಟ್ ಇವನು ಮಾಡಿರೋದು, ಇಂಪ್ರೊವೈಸೇಷನ್ನು. ಇಲ್ಲಿ ತುಂಬ ದೊಡ್ಡ ಸತ್ವ ಇಲ್ಲ, ಅಷ್ಟೇ ಇವನ ಕೈಯಲ್ಲಿ ಮಾಡೋಕ್ಕಾಗೋದು. ಕೆಲವರಿಗೆ ಅಷ್ಟೇ ಸಾಧ್ಯವಾಗುತ್ತದೆ, ಅನ್ಯಾಯವಲ್ಲ, ತಕ್ಕ ಮಟ್ಟಿಗೆ ಮೆಚ್ಚಬಲ್ಲಂಥದ್ದು, ಅದನ್ನು ಮಾಡ್ತಾನೆ. ಆಮೇಲೆ ಇವಳು ರಾಜನನ್ನು ನೋಡಿ ಭಯಪಡ್ತಾಳೆ. ಇಂದಿವರೆಗೆ ಬೇಗ ಬಾ ಅಂತ ಅವಳು ಆಕೆಯ ಕಡೆಗೆ ತಿರುಗಿ ನೋಡ್ತಾಳೆ. ಅವಳು ಎಲ್ಲೋ ದೂರದಲ್ಲಿರ್ತಾಳೆ. ಆಗ ವಿದೂಷಕ ಹೇಳ್ತಾನೆ, ಭವತಿ ಸಕಲ ಪೃಥ್ವೀ ಪರಿತ್ರಾಣ ಸಮರ್ಥೇನ ವತ್ಸರಾಜೇನ ಪರಿತ್ರಾಯಮಾಣ ಚೇಟೀಂ ಇಂದೀವರಿಕಾಂ ಆಕ್ರಂದಸಿ. ಅಯ್ಯೋ ಪೆದ್ದಿ, 3 ಲೋಕಗಳನ್ನೂ ಕಾಪಾಡಬಲ್ಲಂತ ನಮ್ಮ ಮಹಾರಾಜ ವತ್ಸರಾಜ ಎದುರಿಗಿರುವಾಗ ಈ ದುಂಬಿಗಳಿಂದ ನಿನ್ನ ಕಾಪಾಡ್ಕೊಳ್ಳೋಕೆ ಆ ಚೇಟಿ ಬೋಟಿ ಇವರೆಲ್ಲ ಬೇಕೇ ಅಂತಂತಾನೆ. ಇದು ಆ ಹಾಸ್ಯ ಹೇಗೆ ಶೃಂಗಾರಕ್ಕೆ ಒದಗಿ ಬರುತ್ತದೆ. ಶೃಂಗಾರಾದ್ದಿ ಭವೇದ್ ಹಾಸ್ಯಂ ಅಂತ ಭರತ ಮುನಿ ಹೇಳ್ತಾನೆ. ಯಾವತ್ತೂ ಒಳ್ಳೆಯ ರಸಮಯವಾದ, ಹೆಚ್ಚು ಭಾರವಲ್ಲದ, ಅಂದರೆ ವಿಪ್ರಲಂಭವಲ್ಲದ ಶೃಂಗಾರ ಇದ್ದಾಗ ಅದರ ಜೊತೆಗೆ ಹಾಸ್ಯದಷ್ಟು ಸಹಕಾರಿ ಇನ್ಯಾವುದೂ ಇಲ್ಲ. ಅದು ಲೋಕಸಿದ್ಧವಾದ ಸತ್ಯ, ಅದನ್ನು ನಾವು ಕಾಣ್ತೀವಿ. ಆಮೇಲೆ ಅವಳು ಆಗ ನೋಡ್ತಾಳೆ ರಾಜನ್ನ, ಸಸ್ಪೃಹಂ ಸಲಜ್ಜಂ, ಆಸೆಯಿಂದ ನಾಚಿಕೆಯಿಂದ ನೋಡ್ತಾಳೆ. ಅಯ್ಯಂ ಖಲು ಸ ಮಹಾರಾಜೋ ಯಸ್ಯಾಹಂ ತಾತೇನ ದತ್ತ. ಓ, ಈತನಿಗೆ ನಮ್ಮಪ್ಪ ನನ್ನನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದಲ್ವಾ? ಸ್ಥಾನೇ ಖಲು ತಾತಸ್ಯ ಪಕ್ಷಪಾತಃ. ಆಹಾ, ನಮ್ಮಪ್ಪನಿಗೆ ಯುಕ್ತವಾದ ಜಾಗದಲ್ಲಿಯೇ ಇಷ್ಟ ಪ್ರೀತಿ ಬಂತು, ಒಳ್ಳೆಯ ಪಕ್ಷಪಾತ ಅಂತಂದುಕೊಂಡು ಮತ್ತೆ ಆರಣ್ಯಕ್ಕೆ ಕರಿತಾ ಬರ್ತಾಳೆ, ನನಗೆ ಸಹಾಯ ಮಾಡು ಅಂತ. ಅಷ್ಟೊತ್ತಿಗೆ ಚೇಟಿ ಬರ್ತಾಳೆ, ಅಂದರೆ ಇಂದಿವರೆಗೇನೆ. ಆಯಾಸಿತ ಖಲ್ವ ಅರಣ್ಯಕ ದುಷ್ಟ ಮಧುಕರಿಹಿ. ಅಯ್ಯೋ ಪಾಪ, ಏನೋ ತೊಂದರೆ ಆಯ್ತು ಇವಳಿಗೆ, ಬರ್ತೀನಿ ಅಂತ ಬರ್ತಾಳೆ. ಈ ಧ್ವನಿಯನ್ನು ಕೇಳಿ ಅವಳು ತುಂಬಿಗಳ ಬಾಧೆ ಅಂತ ಕೂಕ್ಕೊಳ್ತಾ ಇದ್ರಿಂದ ದೂರದಲ್ಲಿದ್ದವಳು ಬರ್ತಿದ್ದಾಳೆ. ಅಷ್ಟೊತ್ತಿಗೆ ವಿದೂಷಕ ಹೇಳ್ತಾನೆ, ಭೋ ಅಪಸರ ಅಪಸರ, ಪಾಪ ತಪ್ಪಿಸ್ಕೊಳ್ಳೋಣ. ನೋಡಿ, ಮಹಾರಾಜ ಲೋಕಕ್ಕೆಲ್ಲ, ಅರೆ ಅಂತಃಪುರದಲ್ಲಿ ಅವನು ಅಮ್ಮ ಅವರ ಗಂಡ. ಆ ಮಹಾರಾಣಿಯ ಕಟ್ಟು ನಿಟ್ಟು ದಬ್ಬಾಳಿಕೆ ಆ ಥರ ಇರುತ್ತದೆ. ತಲೆ ತಪ್ಪಿಸ್ಕೊಂಡು ಹೋಗೋಣ, ಚೇಟಿ ಮತ್ತೆ ಚಾಡಿ ಹೇಳಿದರೆ ಗತಿ ಏನು ಅಂತ. ಏತಂ ವೃತ್ತಾಂತಂ ಪ್ರೇಕ್ಷೆ ದೇವೈ ನಿವೇದಿಷ್ಯತಿ ದೇವ್ಯೈ. ಹಾಗಾಗಿ ತದಿದಮೇವ ಕದಲಿಗ್ರಹಂ ಪ್ರವಿಶ್ಯ ಮುಹೂರ್ತಂ ತಿಷ್ಠಾಭ. ಈ ಬಾಳೆ ತೋಪಿದೆ, ಅದರೊಳಗೆ ಹೋಗಿ ಸೇರಿಕೊಳ್ಳೋಣ, ಅಗಲಗಲವಾದ ಬಾಳೆ ಎಲೆಗಳ ಹಿಂದೆ ಬಚ್ಚಿಟ್ಕೊಳ್ಬಹುದು ಅಂತ. ಆಗ ಚೇಟಿ ಬರ್ತಾಳೆ. ಆಯ್ತಾ ಕಮಲ, ಎಲ್ಲ ಸಂಗ್ರಹ ಮಾಡಿಕೊಂಡಿದ್ದು. ಕಮಲ ಸದೃಶಸ್ಯ ತವ ವದನಸ್ಯ ಅಯಂ ದೋಷಃ ಎನ್ ಮುದುಕರಾಹ ಏವಂ ಅಪರಾಧ್ಯಂತಿ. ಕಮಲದಂತ ನಿನ್ನ ಮುಖದ ದೋಷ, ದುಂಬಿಗಳು ಬಂದು ಮುತ್ತಿದ್ದಷ್ಟೇನೆ. ತದೇಹಿ ಗಚ್ಛಾಭ ಪರಿಣತೋ ದಿವಸ, ಇನ್ನೇನು ಸಂಜೆ ಆಗ್ತಾ ಇದೆ, ಬಾ ಹೋಗೋಣ ಅಂತಂತಾರೆ. ಈ ಸೂಚನೆಯಿಂದ ಒಂದು ಪ್ರಶ್ನೆ ಬರುತ್ತದೆ, ಶೇಫಾಲಿಕಾ ಅಂತಂದರೆ ಪಾರಿಜಾತವಾ ಅಂತ. ಹಾಗಲ್ಲ ಅಂತಲೂ ಒಂದು ಅಭಿಪ್ರಾಯ ಇದೆ. ಬೆಳಗಿನ ಹೊತ್ತು ಪಾರಿಜಾತಗಳ ಸಂಗ್ರಹ. ಇದು ನೋಡಿದ್ರೆ ಪರಿಣತೋ ದಿವಸ ಅಂತ, ಸಂಜೆ ಹೊತ್ತು ಸೂರ್ಯ ಮುಳುಗೋಕ್ಕೆ ಮುನ್ನ, ತಾವರೆ ಮುದುಡಕ್ಕೆ ಮುನ್ನ ಸಂಗ್ರಹ ಮಾಡಬೇಕು ಅಂತ. ಹೀಗಾಗಿ ಶೇಫಾಲಿಕೆ ಇನ್ಯಾವುದೋ ಇರಬೇಕು ಅಂತಲೂ ಹೇಳ್ತಾರೆ. ಆದರೆ ಕೋಶಗಳಲ್ಲಿ ಪರ್ಯಾಯ ಪದವಾಗಿ ಕೊಟ್ಟಿದ್ದಾರೆ. ಏನು ಮಾಡೋಕ್ಕಾಗೋಲ್ಲ, ಕೆಲವು ಬಾರಿ ಎಷ್ಟೋ ವಸ್ತುಗಳ ಮತ್ತು ಹೆಸರುಗಳ ಸಮೀಕರಣ ತಪ್ಪಾಗುತ್ತದೆ. ಆಗ ಆರಣ್ಯಕ್ಕೆ ಹೇಳ್ತಾಳೆ, ಹಂಜೆ ಇಂದಿವರೆಗೆ ಅತಿಶಿಶಿರತೆಯ ಸಲಿಲಸ್ಯ ಊರುಸ್ತಂಭ ಇವ ಸಮುತ್ಪನ್ನ ತಚ್ಚನೈರ್ ಗಚ್ಛಾಭ. ಇವಳಿಗೆ ನೋಡಿ, ಆ ಬಾಳೆ ತೋಪಿನ ಕಡೆ ಮಹಾರಾಜ ಹೋಗಿದ್ದಾನೆ ಅಂತ ಗೊತ್ತು, ಆ ಕಡೆಗೆ ನೋಡಬೇಕು ಅಂತ ಆಸೆ. ಸರೋವರದ ನೀರಿನ ಮಧ್ಯೆ ಇಳಿದು ನಾನು
ಹೂಗಳನ್ನು ಕಿತ್ತುಕೊಂಡಿದ್ದು. ಆ ತಣ್ಣಗಿರುವ ನೀರಿನಿಂದಾಗಿ ತೊಡೆಗಳು ಮರಗಟ್ಟಿದಂತೆ ಇವೆ, ಸ್ವಲ್ಪ ಮೆಲ್ಲನೆ ಹೋಗೋಣ ಅಂತ. ಶಾಕುಂತಲದ್ದೇ ಮತ್ತೆ ಅಲ್ಲಿ 2ನೇ ಅಂಕದಲ್ಲಿ ದುಷ್ಯಂತ ಜ್ಞಾಪಿಸ್ಕೊಳ್ತಾನೆ. ಶಕುಂತಲೆ ಹೋಗುವಾಗ ಮುಳ್ಳು ಚುಚ್ಕೊಳ್ತು ಅಂತ, ಇಲ್ಲದ ಮುಳ್ಳನ್ನು ತೆಗೆಯೋದಿಕ್ಕೆ, ಮತ್ತು ಇನ್ಯಾವುದೋ ನಾರು ಉತ್ತರೀಯ ಅಂದರೆ ವಲ್ಕಲೋತ್ತರೀಯ ಮರಕ್ಕೆ ಸಿಕ್ಕಾಕೊಳ್ತು ಅಂತ ಅಲ್ಲಿ ಬಿಡಿಸ್ಕೊಳ್ಳೋದಿಕ್ಕೆ, ಹೀಗೆಲ್ಲ ಮಾಡಿ ಹೊತ್ತು ಕಳೀತಾ ತಿರುಗಿ ನೋಡ್ತಾ ಬಂದಳು ಅಂತ. ಮತ್ತೆ ಅದು ವಿಕ್ರಮೋರ್ಷಿಯಲ್ಲಿ ಮೊದಲೇ ಬಂದಿದೆ, ನನ್ನ ಏಕಾವಳಿ ಈ ಒಂದು ಮರದ ಕೊಂಬೆಗೆ ಸಿಕ್ಕಾಕ್ಕೊಂಡಿದೆ ಅಂತ. ಅದಕ್ಕೆ ಊರ್ವಶಿಯ ಹಾಗೆ ಹೇಳಿ ನಿಧಾನಕ್ಕೆ ಬಿಡಿಸ್ಕೊಳ್ಳೋ ಒಂದು ಚೇಷ್ಟೆ ಮಾಡ್ತಾ ಇರ್ತಾಳೆ. ನಟನೆ ಮಾಡ್ತಾ ಇದ್ದಾಗ ಸಖಿ ಸಹಜನ್ಯ ಹೇಳ್ತಾಳೆ, ಹೌದು ಸಿಕ್ಕಾಕ್ಕೊಂಡಿದೆ, ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಸಿಕ್ಕಾಕ್ಕೊಂಡಿದೆ ಅಂತ. ಅಂದರೆ ನಿನ್ನ ಮನಸ್ಸು ಪುರೂರವನ್ನ ಸಿಕ್ಕಾಕ್ಕೊಂಡಿದೆ ಅನ್ನೋದನ್ನು ಹೇಳುವ ರೀತಿ. ಇದನ್ನೆಲ್ಲವನ್ನ ನಮಗೆ ಉಪಲಬ್ಧವಾಗಿರುವ ಸಾಮಗ್ರಿಯಲ್ಲಿ ಕಾಳಿದಾಸ ಮೊದಲು ಕೊಟ್ಟಿದ್ದು ಅಂದರೆ ಅದು ಎಷ್ಟೆಷ್ಟರೊಳಗೆ ಅವನು ಒರಿಜಿನಲ್ ಅಂತ ಹೇಳೋಕ್ಕೆ ಬರೋದಿಲ್ಲ, ಅನ್ಲೆಸ್ ಹಿ ಈಸ್ ನಾಟ್ ಅಂತ ಇತಿಹಾಸ ತೋರಿಸ್ಬೇಕು. ಯಾವ ಸಾಹಿತ್ಯವೂ ನಮಗೆ ಕಂಡು ಬಂದಿಲ್ಲ. ಅದು ಒಂದು ಆಶ್ಚರ್ಯ, ಅದು ಒಂದು ಅನ್ಯಾಯವೂ ಕೂಡ ಅನ್ಬೋದು. ಏನಾದರೂ ಇದ್ದರೆ ನಮಗೆ ಸಿಗದೆ ಹೋದದ್ದು. ಇರಲಿ. ಇತ್ತ ಕಡೆ ಅವರಿಬ್ಬರು ಅರಣ್ಯಕ್ಕೆ ಮತ್ತು ಇಂದಿವರೆಗೆ ಹೊರಟೋಗ್ತಾರೆ. ವಿದೂಷಕ ಹೇಳ್ತಾನೆ, ಬಾಪ ಇನ್ನು ಹೋಗೋಣ, ಇವಳು ಬಂದ್ಬಿಟ್ಲಲ್ಲ ದುತ್ತಂತ ವಕ್ರಸದಲ್ಲೂ ದಾಸ್ಯ ಸುತ ಇಂದಿವರಿಕ, ಆ ತೊತ್ತಿನ ಮಗಳು ಇಂದಿವರೆಗೆ ಬಂದು ಅವಳನ್ನ ಎಳ್ಕೊಂಡು ಹೋದಳು. ಬಾ. ಅಯ್ಯೋ ಏನು ಮಾಡೋದು ಅಂತ ರಾಜನು ಬೇಸರ ಪಟ್ಕೋತಾನೆ. ಆಬದ್ಧ ಮುಖಮಪೀದಂ ಕಂಟಕಿತಂ ಕಮಲ ಕಾನನಂ ತಸ್ಯಾಹ ಸುಕುಮಾರ ಪಾಣಿಪಲ್ಲವ ಸಂಸ್ಪರ್ಶ ಸುಖಂ ಕಥಯತೀವ. ಈ ತಾವರೆಗಳ ಸರೋವರವನ್ನು ನೋಡು, ಅವಳ ಸುಕುಮಾರ ಮನೋಹರವಾದ ಸ್ಪರ್ಶದಿಂದ ರೋಮಾಂಚಿತವಾಗಿದೆಯೋ ಅನ್ನುವಂತೆ ತಾವರೆಗಳ ಕಾಂಡದಲ್ಲಿ ಮುಳ್ಳುಗಳು ತೋರ್ತಾ ಇವೆ ಅಂತ. ಅಂದರೆ ತಾವರೆಗಳೇ ಅವಳ ಕರಸ್ಪರ್ಶದಿಂದ ರೋಮಾಂಚಿತವಾದಂತೆ ಕಾಂಡಕ್ಕಿರುವ ಮುಳ್ಳುಗಳು ಕೂದಲಿನಂತೆ ರೋಮಾಂಚಿತವಾದಂತೆ ಕಾಣಿಸ್ತಾ ಇದೆ ಅಂತ ತುಂಬ ಸುಂದರವಾದ ಉತ್ಪ್ರೇಕ್ಷ ಅಲಂಕಾರ ಮಾಡ್ತಾನೆ. ಆಗ ಅವನು ಹೇಳ್ತಾನೆ ವಿದೂಷಕ, ಅಭೋ ತ್ವಮೇವ ಪುತ್ರಿಕಾಂ ಭುಂಕ್ತ್ವಾ ಇದಾನಿಂ ರೋದಿಷಿ ನ ಮಮ ಖಲು ಬ್ರಾಹ್ಮಣಸ್ಯ ವಚನ ಶೃಣೋಷಿ. ಅಲ್ಲಯ್ಯ, ನೀನು ಮೊದಲೇ ವಿಂಧ್ಯಕೇತುವಿನ ಮಗಳು ಅಂತ ನೋಡಿ ಮುಖ ನೋಡಿ ಆಮೇಲಿಂದ ಅಂತಃಪುರಕ್ಕೆ ಕಳಿಸ್ದೆ. ನೇರ ವಿಂಧ್ಯಕೇತುವಿನ ಮಗಳ ಕಳಿಸಿ ಅಂತಃಪುರಕ್ಕೆ ಅವಳನ್ನು ಬೆಳೆಸಿ ಆಮೇಲೆ ಯಾರಿಗಾರು ಕೊಟ್ಟು ಮದುವೆ ಮಾಡೋಣ ಅಂತ ನೀನು ನೋಡಿದ್ರೆ ನಿನ್ನೆ ಆಗಲೇ ಮದುವೆ ಮಾಡ್ಕೋಬೋದಾಗಿತ್ತು. ಈಗ ಅಂತಃಪುರ ಸೇರಿದ ಮೇಲೆ ರಾಣಿ ವಶಕ್ಕೆ ಬಂದ ಮೇಲೆ ಬಿಟ್ಟುಕೊಡೋದು ಉಂಟೆ. ಕೆಲವರು ಇರ್ತಾರೆ, ಅವರ ಕೈಗೆ ಏನಾದ್ರು ಹೋದ ಮೇಲೆ ನಮ್ಮದೇ ವಸ್ತು ಇರ್ಬೋದು, ಬಿಟ್ಟುಕೊಡೋಕೆ ಸಿದ್ಧ ಇರೋಲ್ಲ. ಒಬ್ಬರಂತೂ ಒಳ್ಳೆ ವಿದ್ವಾಂಸರು, ನನ್ನ ಇನ್ನೊಬ್ಬ ಸ್ನೇಹಿತನ ಸಂಗ್ರಹದಲ್ಲಿದ್ದ ಆನಂದ ಕುಮಾರ ಸ್ವಾಮಿಯವರ ಅನೇಕ ಪುಸ್ತಕಗಳು ನಾನು ತೆಗೆದುಕೊಂಡು ಬಂದಿದ್ದೆ ನನ್ನ ಮನೆಗೆ. ಆ ಸ್ನೇಹಿತನಿಂದ ಎರವಲು ತೊಗೊಂಡು ಬಂದಿದ್ದೆ. ನನ್ನ ಮನೆಗೆ ಆ ವಿದ್ವಾಂಸರು ಬಂದು ನೋಡಿದ್ರು, ನನಗಿದು ಬೇಕು ಅಂತಂದರು. ನನ್ನ ಸ್ನೇಹಿತನು ಅಲ್ಲಿಯೇ ಎದುರಿಗೆ ಇದ್ದ. ಏನಪ್ಪ ಕೇಳ್ತಾ ಇದ್ದಾರೆ ಅಂತ. ಕೊಡಿ ಅಂತಂದು ತೊಗೊಂಡು ಹೋದ್ರು ಮನೆಗೆ. ಲಕ್ಷಣವಾಗಿ ತಮ್ಮ ಹೆಸರು ಬರ್ಕೊಂಡ್ಬಿಟ್ರು ಆ ಪುಸ್ತಕಗಳ ಮೇಲೆ. ಆಮೇಲೆ ನನ್ನ ಸ್ನೇಹಿತನಿಗೆ ಒಂದು ಬ್ರಹ್ಮಕಲ್ಪ ಕಾಲ ಬೇಕಾಯಿತು ಅವರಿಂದ ಮತ್ತೆ ಪುಸ್ತಕವನ್ನು ಪಡ್ಕೊಳ್ಳೋದಕ್ಕೆ. ಈಗ ಆಗಿಬಿಡುತ್ತದೆ. ಅದೇ ಥರ ಕೆಲವರು ಅವ್ರ ಕೈಗೆ ಹೋಗೋದಷ್ಟೇ. ಇನ್ನು ಕೆಲವರಿಗೆ ರೂಪಾಯಿ ನೋಟು ಬಂದ ಅಂತ ಕರೀತಾರೆ. ಈಗ ಆ ಶಬ್ದವೂ ಲೋಕದಲ್ಲಿ ಬಳಕೆಯಲ್ಲಿಲ್ಲ. ಬಂದ ಚಿಲ್ಲರೆ ಮಾಡ್ಸೋಕೆ ಇಷ್ಟಪಡೋಲ್ಲ. ರೂಪಾಯಿನ 100 ರೂಪಾಯಿನ ಮುರಿಸೋದು ಹೇಗೆ ಅಂತ, ಮನೆ ಸಾಗೋದು ಹೇಗೆ, ಅದನ್ನು ಚೇಂಜ್ ಮಾಡಿಸಲೇಬಾರ್ದು ಅಂತ, ಚಿಲ್ಲರೆ ಮಾಡಿಸಬಾರ್ದು, ಅದನ್ನು ಹಾಗೇ ಇಟ್ಕೊಂಡು ಕಾಪಾಡೋದು. ಅಂದರೆ ಎಲ್ಲರನ್ನೂ ಉಪವಾಸ ಸೊರಗಿಸೋದು. ಎಲ್ಲಿಗೂ ಹೋದರೆ 500 ರೂಪಾಯಿ ಕೈನಲ್ಲಿದೆ ಅಂತ ಆಟೋಗೇನೋ ಎತ್ತುಕೊಡದೇ ಇರೋದು, ಹೋಟೆಲ್ಗೇನೋ ತೆಗೆದುಕೊಡದೇ ಇರತಕ್ಕಂಥದ್ದು, ಅದನ್ನು ಹಾಗೆ ಅಖಂಡವಾಗಿ ಬೆಳೆಸ್ಕೊಳ್ಬೇಕು ಅಂತ ಈ ರೀತಿಯಾಗಿರುತ್ತದೆ. ರಾಣಿ ಹಾಗೆ ಮಾಡ್ತಾಳೆ. ಅಂತಃಪುರಕ್ಕೆ ಹೋಗ್ಬಿಟ್ರೆ ಸುಂದರಿಯರು ರಾಜನ ಕಣ್ಣಿಗೆ ಬೀಳದಂತೆ ನೋಡ್ಕೋತಾಳೆ ಅಂತ ವಿದೂಷಕನ ತಾತ್ಪರ್ಯ. ಅತಿ ಸಂಕಟೇ ಯದ್ಭವಾನ್ ಪ್ರವಿಶ್ಯ ಅಲೀಕ ಪಾಂಡಿತ್ಯ ದುರ್ವಿದಗ್ಧತೆಯ ಐ ವಿಸೃಜ ವಿಷಾದಂ ಇತ್ಯನೇನ ಅನ್ಯಶ್ಚ ಕಟುವಚನೈ ನಿರ್ಭತ್ಯ ಸಾಂಪ್ರತಂ ಪುನಃ ಕಿಂ ರೋದಿಷಿ. ಅವಳ ಮೇಲೆ ಏನೋ ಪದ್ಯಗಳೆಲ್ಲ ಹೇಳಿಬಿಟ್ಟೆ. ಅವಳಿಗೆ ಅರ್ಥವಾಗದೇ ಇರತಕ್ಕಂಥ ಪದ್ಯಗಳು, ನೀನು ಮುಖಕಮಲ ಕಣ್ಣೋಟದ ಕನ್ನೇ ಇದಿಲೆ ಅಂತ ಅರ್ಥವಾಗದೇ ಇರೋದು ಹೇಳಿ ಅವಳು ಭಯ ಪಟ್ಕೊಂಡು ಹೋದಳು. ಈಗೇನು ಬಾಯ್ ಬಡ್ಕೋತಿದ್ಯಾ ಅಂತಂತಾನೆ. ಇವನಿಗೆ ಕಾವ್ಯ ರಾಸಿಕ್ಯೇ ಇಲ್ಲ ಅನ್ನೋದು ಮತ್ತೆ ಮತ್ತೆ ಗೊತ್ತಾಗ್ತಾ ಇರುತ್ತೆ. ಕಥಂ ಸಮಾಶ್ವಾಸನಮಪಿ ನಿರ್ಭರ್ಸಿತಮಿತಿ ಭಣಿತಂ ಮೂರ್ಖೇಣ. ಅವಳನ್ನ ರಂಜನೀಯವಾಗಿ ಸಮಾಧಾನ ಮಾಡಿದ್ದನ್ನು ಇವನು ಬೈಗಳು ಅಂತ ಅಂದ್ಕೋತಿದ್ದಾನಲ್ಲ, ಅವಿವೇಕಿ ಅಂತ ಅಂದುಕೊಂಡು ಆಯಿತು, ಇನ್ನು ಹೊತ್ತು ಮುಳುಗ್ತಾ ಇದೆ. ಅಸ್ತಮ ಸಮಯಾಭಿಲಾಷಿ ಭಗವಾನ್ ಸಹಸ್ರರಶ್ಮಿ ತದ್ ಅಭ್ಯಂತರಮೇವ ಪ್ರವಿಶಾಭ. ಅರಮನೆ ಒಳಗೆ ಹೋಗೋಣ ಅಂತಂದುಕೊಂಡು ಅಯ್ಯೇ ಪರಿಣತಪ್ರಾಯೋ ದಿವಸ, ಹೊತ್ತು ಕಂತುತ್ತಾ ಇದೆ. ಹತ್ವಾ ಪದ್ಮವನದ್ಯುತಿಂ ಪ್ರಿಯತಮೇ ವೇಯಂ ದಿನಶ್ರೀರ್ಗತ ರಾಗೋಸ್ಮಿನ್ ಮಮ ಚೇತಸೀವ ಸವಿತು ಬಿಂಬೋಧಿಕಂ ಲಕ್ಷ್ಯತೆ ಚಕ್ರಾಹೋಹಮಿವ ಸ್ಥಿತ ಸಹಚರೀಂ ಧ್ಯಾಯನ್ ನಲಿನ್ಯಾಸ್ತಟೆ ಸಂಜಾತ ಸಹಸಾ ಮಮೇವ ಭುವನಸ್ಯಾಪ್ಯಂಧಕಾರ ದಿಶಃ. ತುಂಬ ಅದ್ಭುತವಾದ ವರ್ಣನೆ. ಸನ್ನಿವೇಶಕ್ಕೆ
ಆ ಸಂದರ್ಭ ರಸಕ್ಕೆ ಪೂರಕವಾಗಿರುವಂತೆ ವರ್ಣನೆ ಅಂದರೆ ಹೀಗೆ ಮಾಡಬೇಕು. ಇದನ್ನು ಇನ್ಯಾವ ಕವಿಯೂ ಎಲ್ಲಿಯೂ ಎತ್ತಿ ಬಳಸ್ಕೊಳಕ್ಕಾಗಲ್ಲ. ಅಂಥದ್ದೇ ಸನ್ನಿವೇಶ ಬರಬೇಕು. ಆ ಸಂಧ್ಯಾಕಾಲವನ್ನು ತನ್ನ ಮನಸ್ಥಿತಿಯನ್ನು ಸಮೀಕರಣ ಮಾಡಿ ಹೇಳ್ತಾ ಇದ್ದಾನೆ ರಾಜ. ಹತ್ವಾ ಪದ್ಮವನ ದ್ಯುತಿಂ ಪ್ರಿಯತಮಾ ಇವ ಇಯಂ ದಿನಶ್ರೀಹಿ ಗತ. ದಿನಲಕ್ಷ್ಮಿಯು ಈಗಷ್ಟೇ ಇವನ ಪ್ರೀತಮೆಯಾಗಿಬಿಟ್ಟಂತಹ ಲವ್ ಅಟ್ ಫಸ್ಟ್ ಸೈಟ್ ಆಗಿಬಿಟ್ಟಿದೆ. ಆ ಅರಣ್ಯಕ್ಕೆ ಹೇಗೆ ತಾವರೆಗಳ ಕೊಳದ ಹೂಗಳನ್ನೆಲ್ಲ ಕಿತ್ತುಕೊಂಡು ಹೋದಳು ಪದ್ಮವನ ದ್ಯುತಿಂ. ಜೊತೆಗೆ ಅವಳ ಸೌಂದರ್ಯದಿಂದ ಪದ್ಮವನದ ಕಾಂತಿಯನ್ನೇ ಮಂಕಾಗಿಸಿ ಅವಳು ಹೇಗೆ ಹೋದಳೋ ಹಾಗೆ ಈ ದಿನಲಕ್ಷ್ಮಿ ಹೋಯಿತು. ಅಂದರೆ ಕಮಲಗಳಿಗೆ ಸೂರ್ಯ ಇಲ್ಲದೆ ಇದ್ದಾಗ ಮಂಕುತನ ಬರುತ್ತದಲ್ಲ, ಹಾಗಾಯಿತು. ಆ ಥರ ಇನ್ನು ರಾಗೋಸ್ಮಿನ್ ಮಮ್ಮ ಚೇತಸೀವ ಸವಿತು ಬಿಂಬೋಧಿಕಂ ಲಕ್ಷ್ಯತೆ. ತನ್ನ ಪ್ರೀತಿ ಹೇಗೆ ಉತ್ಥಾನವಾಗಿದೆಯೋ ಹಾಗೆ ಮುಳುಗುವ ಸೂರ್ಯನ ಕೆಂಬಣ್ಣ ಉತ್ಥಾನವಾಗಿ ತೋರ್ತಾ ಇದೆ. ಇನ್ನು ತನ್ನ ಅಂತರಂಗ ಹೇಗೋ ಹಾಗೆ ಚಕ್ರವಾಕ ವಿರಹ ವಿಯೋಗದಿಂದ ಆ ಸರೋವರದ ಒಂದು ತಾವರೆಯ ಬಳಿ ನಲಿನ್ಯಾಸ್ತಟೆ ಅಂದರೆ ಸರೋವರದ ತೀರದಲ್ಲಿ ಸಹಚರೀಂ ಧ್ಯಾಯನ್ ಆಸ್ತೆ. ಅವಳು ಅರಣ್ಯಕ್ಕೆ ಹೊರಟೋಗ್ಬಿಟ್ಲಲ್ಲ ಅಂತ ಚಿಂತಾಕ್ರಾಂತನಾಗಿ ಇವನು ಇದ್ದಂತೆ ಆ ಚಕ್ರವಾಕ ಪಕ್ಷಿ ಕೂಡ ಚಕ್ರವಾಕಿಗಾಗಿ ಕಾಯ್ತಾ ಇದೆ. ಸಂಜಾತ ಸಹಸಾ ಮಮೇವ ಭುವನಸ್ಯ ಅಪಿ ಅಂಧಕಾರ ದಿಶಾ. ನನ್ನ ಅಂತರಂಗದಲ್ಲಿ ಹೇಗೆ ಕಗ್ಗತ್ತಲೆ ಬಂತೋ ಅದೇ ರೀತಿ ಜಗತ್ತಿಗೂ ಕಗ್ಗತ್ತಲೆ ಬಂತು, ಮಂಕುತನ ಬಂತು ಅಂತ ಹೇಳ್ತಾ ಇದ್ದಾನೆ. ತುಂಬ ಚೆನ್ನಾಗಿರ್ತಕ್ಕಂಥ ಸಹೋಕ್ತಿ ಅಲಂಕಾರ, ತುಂಬ ಸೊಗಸಾದದ್ದು. ಆಮೇಲೆ 3ನೇ ಅಂಕ ಆರಂಭವಾಗುತ್ತದೆ. ನೋಡಿ ಅಲ್ಲಿ ಹಾಗೆ ಮೊದಲನೇ ಅಂಕ ಆದಮೇಲೆ 2ನೇ ಅಂಕ ಹೇಗೆ ಮುಗೀತಾ ಬರುತ್ತೆ ಅನ್ನೋದಕ್ಕೆ ಅವಳು ಅಂತಃಪುರಕ್ಕೆ ಹೋಗ್ತಾಳೆ, ಇವನು ಇನ್ನು ಕತ್ತಲಾಯಿತು ಹೋಗ್ತೇನೆ ಅಂತ ಹೋಗ್ತಾನೆ. ಹಾಗೆ ಅಂಕದ ಅಂತ್ಯವನ್ನು ತೋರಿಸುವುದಾಗುತ್ತದೆ. ನಿನ್ನೆ ನಾನು ಹೇಳಿದ್ದೆ ಕರ್ಟನ್ ಫಾಲ್ ಅಂತ ಕರ್ಟನ್ ರೈಸ್ ಅಂತ ಇಲ್ಲ ಅಂತನ್ನುವುದರಿಂದ ಈ ಕೆಲಸ ಮಾಡಿದ್ದಾರೆ. 3ನೇ ಅಂಕ ಆರಂಭವಾಗುತ್ತದೆ. ಇದು ತುಂಬ ವಿಶೇಷವಾದ ಅಂಕ. ಇಡೀ ನಾಟಕದಲ್ಲಿ ಇದೇ ಸ್ವಾರಸ್ಯಕಾರಿಯಾದದ್ದು. ಯಾಕೆಂದರೆ ನಾಟಕದೊಳಗಿನ ನಾಟಕ ಇಲ್ಲಿ ಬರುತ್ತದೆ. ಮತ್ತು ಭಾರತೀಯ ರಂಗಭೂಮಿಯಲ್ಲಿ ಮಾತ್ರವಲ್ಲ, ಜಗತ್ತಿನ ರಂಗಭೂಮಿಯಲ್ಲಿ ಮೊದಲ ಬಾರಿಗೆ ಗರ್ಭಾಂಕ ಪ್ಲೇ ವಿತ್ ಇನ್ ಪ್ಲೇ ಅನ್ನೋದು ಇಲ್ಲಿಯೇ ಇರತಕ್ಕಂಥದ್ದು. ನಾನೊಂದು ವಿಸ್ತೃತವಾದ ಲೇಖನವನ್ನೇ ಹಿಂದೆ ಬರೆದಿದ್ದೆ. ಈ ಗರ್ಭಾಂಕ ಯಾವ್ಯಾವ ನಾಟಕಗಳಲ್ಲಿ ಹೇಗೆ ಬಳಕೆಯಾಗಿದೆ. ಮೊದಲಿಗೆ ಇವನು ಮಾಡ್ದ, ಆಮೇಲೆ ಭವಭೂತಿ ಮಾಡ್ದ, ಮತ್ತು ಕ್ಷಮೀಶ್ವರ ಮಾಡ್ದ, ರಾಜಶೇಖರ ಮಾಡ್ದ. ಆಮೇಲೆ ಅದೊಂದು ಎಲ್ಲರೂ ಮಾಡಲೇಬೇಕು ಅನ್ನೋ ಥರ ಆಯಿತು. ಯಾವುದೋ ಒಂದು ಸನ್ನಿವೇಶಕ್ಕಾಗಿ ರಸಾತ್ಮಕವಾಗಿ ಕಲಾತ್ಮಕವಾಗಿ ಮಾಡಿರುವುದು, ಮಿಕ್ಕವರು ಅನುಕರಣಶೀಲರು ಅದನ್ನು ಹಾಗಾಗಿಯೇ ಮಾಡಿಬಿಡ್ತಾರೆ. ಕೆಲವೆಲ್ಲ ನಮ್ಮಲ್ಲಿ ಈಗ ಅಡುಗೆ ಎಲ್ಲ ಮಾಡ್ತಾರಲ್ಲ, ಆ ತರಹ ಯಾವ್ಯಾವುದನ್ನು ಏನೇನೋ ಮಾಡಿಬಿಡ್ತಾರೆ. ಹೊಸ ಹೊಸ ರುಚಿಗಳು ಬೇಕು ಅಂತ. ಈ ಬೇಬಿ ಕಾರ್ನ್ ಅಂತ ಏನಿದೆ ಅದನ್ನು ಕೋಸಂಬರಿಗೆ ಬೆರೆಸ್ತಕ್ಕಂಥ ಅಸಂಬದ್ಧವಾದ ಅಪಸವ್ಯವನ್ನು ಯಾವ ಮಹಾಪುಣ್ಯಾತ್ಮ ಕಂಡಿಡಿದನೋ ಗೊತ್ತಿಲ್ಲ. ಇದಕ್ಕೂ ಅದಕ್ಕೂ ಹೊಸಗಿಯೇ ಇಲ್ಲ. ನೋಡಿದ್ರೆ ಚೈನೀಸ್ ಹುಡುಗಿನ ಮತ್ತು ಆಫ್ರಿಕನ್ ಹುಡುಗನ್ನ ಮದುವೆ ಮಾಡ್ದಂಗೆ ಕಾಣಿಸುತ್ತೆ. ಇದು ನೋಡಿದ್ರೆ ಹೆಸರು ಕಾಳು ಹಸಿರಿಗೆ ಕಪ್ಪು ಹಸಿರು ಬಣ್ಣದಲ್ಲಿ ಅದು ಆಫ್ರಿಕನ್ ಹುಡುಗನ ಥರ ಕಾಣಿಸುತ್ತೆ, ಗಟ್ಟಿ ಗಡತ್ತಾಗಿ. ಇದು ನೋಡಿದ್ರೆ ಎಲ್ಲೋ ರೇಸಲ್ಲಿದ್ದಂತೆ ಬಿಳಿಚಿಕೊಂಡು ಹಳದಿ ಬಣ್ಣದ ಆ ಬೇಬಿ ಕಾರ್ನು. ಇದಕ್ಕೆ ಎಲ್ಲಿಯೂ ಪಾಪ ಅಪ್ಪಟ ಭಾರತೀಯ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಅಂತಾರೆ. ಒಗ್ಗರಣೆ, ತೆಂಗಿನ ತುರಿ ಪಾಪ ಅನಾಥವಾಗಿ ತಬ್ಬಲಿಯಾಗಿ ತೋರ್ತಾ ಇರ್ತದೆ. ಅದು ಒಂದು ಹೊಸ ರುಚಿ ಸಿದ್ಧವಾಗಿಬಿಟ್ಟಿದೆ. ಅತ್ಲಾಗ ಅದು ಒಂದು ಒಳ್ಳೆ ಮಾಮೂಲಿಯಾದ ಹೆಸರು ಬೇಳೆ ಕೋಸಂಬರಿಯೂ ಅಲ್ಲ, ಹೆಸರು ಕಾಳಿನ ಉಸಲಿಯೂ ಅಲ್ಲ, ಬೇಬಿ ಕಾರ್ನಿಂದ ಇನ್ಯಾವುದೋ ಬೋಂಡವೋ ಪಕೋಡವೋ ಯಾವುದೋ ಒಂದು ಶ್ರಾದ್ದವೋ ಅಲ್ಲ. ಅದು ಒಂದು ವಿಚಿತ್ರ ಪಾಕ ಪಂಡವಾಗಿ ಕೂತಿದೆ. ಆ ಥರ ಏನೋ ಒಂದು ಮಾಡೋಕ್ಕೆ ಆರಂಭ ಮಾಡಿಬಿಡ್ತಾರೆ. ಇಂಥದ್ದು ಒಂದು ಹೊಸ ರುಚಿ ಅಂತ ಹೇಳೋದಕ್ಕೆ ಹೊರಟು, ಇನ್ನು ಮೇಲೆ ತರಕಾರಿಗಳಲ್ಲಿ ಫ್ರೂಟ್ ಸಲಾಡನ್ನು, ಹಣ್ಣುಗಳಲ್ಲಿ ಹುಳಿ, ಮಜ್ಜಿಗೆ ಹುಳಿ ಸಾಂಬಾರುಗಳನ್ನು ಅದೆಲ್ಲ ಮಾಡ್ತಾರೆ. ನಾವೆಲ್ಲ ತಿನ್ನುವ ಸ್ಥಿತಿ ಬರುತ್ತದೆ ಅಂತ ಅನಿಸುತ್ತದೆ. ಇಲ್ಲಿ ಒಂದು ರಂಗಪ್ರಯೋಗ. ಆ ರಂಗಪ್ರಯೋಗಕ್ಕೆ ತುಂಬ ಅರ್ಥಪೂರ್ಣತೆ ಇದೆ. ಆದರೆ ಒಂದು ಲಘುವಾದ ಮನೋಹರವಾದ ದೃಷ್ಟಿಯಿಂದ ಮುಂದೆ ಇದನ್ನು ಭವಭೂತಿ ಉಜ್ವಲವಾದ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾನೆ ಉತ್ತರಾಮಚರಿತೆಯ ಕಡೆಯ ಅಂಕದಲ್ಲಿ. ಹಾಗೆ ಕ್ಷಮೀಶ್ವರ ಕೂಡ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ ನೈಷಧಾನಂದದಲ್ಲಿ. ಆ ಕಾವ್ಯಗಳನ್ನೆಲ್ಲ ಇದೇ ವೇದಿಕೆಯಲ್ಲಿ ನಾನು ಮಾತಾಡಿದ್ದರಿಂದ ಅವುಗಳನ್ನು ನೆನೆಯಬೇಕಾಗಿಲ್ಲ ಸದ್ಯಕ್ಕೆ. ಇಲ್ಲಿ ಮೊದಲ ಬಾರಿಗೆ ಆ ಟೆಕ್ನಿಕ್ ತಂದ. ಇದು ಯಾವ ಮಟ್ಟಕ್ಕೆ ಅಂತಂದರೆ ಪಾಶ್ಚಾತ್ಯ ಪ್ರಪಂಚದಲ್ಲಿ ತುಂಬ ಅತಿಶಯ ಅಂತ ಶೇಕ್ಸ್ಪಿಯರ್ ತನ್ನ ಹ್ಯಾಮ್ಲೆಟ್ನಲ್ಲಿ ಬಳಸ್ತಾನೆ. ಆಮೇಲೆ ಅದೇ ರೀತಿಯ ಟೆಕ್ನಿಕ್ನ ಮಿಡ್ಸಮರ್ ನೈಟ್ಸ್ ಡ್ರೀಮ್ನಲ್ಲಿ ಕೂಡ ಮಾಡ್ತಾನೆ. ಹ್ಯಾಮ್ಲೆಟ್ನಲ್ಲಿ ತುಂಬ ವಿಶೇಷವಾದ ಪರಿಣಾಮಕಾರಿಯಾಗಿ ಮೌಸ್ ಟ್ರ್ಯಾಪ್ ಅನ್ನುವ ಒಂದು ಗರ್ಭಾಂಕವಾಗಿ ಬರುತ್ತದೆ. ಹ್ಯಾಮ್ಲೆಟ್ ತನ್ನ ತಂದೆಯನ್ನು ಚಿಕ್ಕಪ್ಪನೇ ಕೊಲೆ ಮಾಡಿದ್ದಾನೋ ಇಲ್ಲವೋ ತಿಳ್ಕೊಳ್ಬೇಕು ಅಂತ ಮಾಡಿದಂಥ ಪ್ರಯತ್ನವಾಗಿ. ಅಂದರೆ ಆ ಪಾಶ್ಚಾತ್ಯ ರಂಗಭೂಮಿಯಲ್ಲಿ
ಸುಮಾರು 1000 ವರ್ಷ ಆದಮೇಲೆ ಬಂದ ಟೆಕ್ನಿಕ್ಕು ಭಾರತದಲ್ಲಿ ಮೊದಲೇ ಬಂದಿತ್ತು ಅಂತನ್ನುವುದನ್ನು ಕಂಡಾಗ ನಮ್ಮ ರಂಗಕರ್ಮಿಗಳು, ನಮ್ಮ ನಾಟಕಕರ್ತರ ಕೌಶಲ ಯಾವ ರೀತಿ ಆದದ್ದು, ಎಷ್ಟು ಕಲ್ಪನೆ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಈಗ ಮನೋರಮಾ ಅನ್ನುವ ಸಖಿ ಬರ್ತಾಳೆ. ಅವಳು ಆರಣ್ಯಕಿಗೆ ತುಂಬ ಬೇಕಾದಂಥವಳು. ಅವಳು ಬಂದು ಹೇಳ್ತಾಳೆ, ವಾಸವದತ್ತೆ ಆಜ್ಞಾಪಿಸಿದ್ದಾಳೆ, ಸಾಂಕತ್ಯಾಯಿನಿ ಅಂತ ಒಬ್ಬ ಸನ್ಯಾಸಿನಿ ಅಂತಃಪುರದಲ್ಲಿದ್ದಾಳೆ. ಅವಳು ಒಂದು ರೂಪಕವನ್ನು ಬರೆದಿದ್ದಾಳೆ. ಅದೆಂದರೆ ಈ ವಾಸವದತ್ತೆ ಮತ್ತು ಉದಯನರ ವಿವಾಹ ಪೂರ್ವದ ಪ್ರಣಯ, ಆಮೇಲೆ ವಿವಾಹವಾಗಿದ್ದು, ಅದನ್ನು ಕುರಿತು ನಾಟಕ, ಬಯೋಪಿಕ್ ಅಂತ ನಿನ್ನೆ ನಾನು ಹೇಳಿದ್ದನಲ್ಲ, ಆ ರೀತಿಯಾದದ್ದನ್ನು ಅದನ್ನು ಕೌಮುದಿ ಮಹೋತ್ಸವೇ ನರ್ತಯಿತವ್ಯ ಮಿತಿ, ಬೆಳದಿಂಗಳ ಒಂದು ಹಬ್ಬ ಅದು ಬರುವುದು ಶರತ್ಕಾಲದಲ್ಲಿ. ಶರತ್ಕಾಲ ಅಂತಲೇ ಮೊದಲಿಗೆ ಇಲ್ಲಿ ಉಲ್ಲೇಖಗೊಂಡಿದೆ. ಹಾಗಾಗಿ ಶರತ್ಕಾಲದಲ್ಲಿ ಅದು ನಡೆಯಬೇಕಾದದ್ದು. ನಾನು ಹೇಳಿದನಲ್ಲ, ಈ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸೂರ್ಯ ಹೋಗ್ತಾ ಇದ್ದಾನೆ ಅನ್ನುವ ಸೂಚನೆಯನ್ನು ಮೊದಲಿಗೆ ಕೊಟ್ಟಿದ್ದಾನೆ ಕವಿ ಅಂತ. ಹಾಗಾಗಿ ಆಶ್ವೇಜ ಮಾಸ ಆಗಿದೆ. ಅದಾದ ಮೇಲೆ ಕಾರ್ತಿಕ ಪೂರ್ಣಿಮೆಯಂದು ಕೌಮುದಿ ಮಹೋತ್ಸವ ಮಾಡುವುದು. ಅಂದರೆ ಹತ್ತಿರ 1.5 ತಿಂಗಳಷ್ಟು, ಒಂದು 3 ಪಕ್ಷಗಳಷ್ಟು ಕಾಲ ನಡೆದಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಮೊದಲನೇ ಅಂಕದಿಂದ 2ನೇ ಅಂಕಕ್ಕೆ ಸಾಮಾನ್ಯ 1 ತಿಂಗಳ ಅಂತರ, 2ನೇ ಅಂಕದಿಂದ 3ನೇ ಅಂಕಕ್ಕೆ ಒಂದು 15 ದಿವಸದಷ್ಟು, ಒಂದು ಪಕ್ಷದಷ್ಟು ಅಂತರ. ಕೌಮುದಿ ಮಹೋತ್ಸವ ಕಾರ್ತಿಕ ಪೂರ್ಣಿಮೆಯಂದು ಬೆಳದಿಂಗಳು ಚೆನ್ನಾಗಿರುತ್ತದೆ ಆಗ ಅಂತ. ಅಂದರೆ ಕವಿಗಳು ತಮ್ಮ ಕೃತಿಯಲ್ಲಿ ಆ ಕಾಲದ ಅಳತೆಯನ್ನು ಅದೆಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ. ಮುದ್ರಾ ರಾಕ್ಷಸವಂತೂ ಲೋಕೋತ್ತರವಾದದ್ದು. ಪ್ರಾಯಣ ಪ್ರತಿ ಅಂಕವೂ ಪೂರ್ಣಚಂದ್ರನಿರುವಂಥ ತಿಥಿಯಲ್ಲೇ ನಡೆದಂತೆ ತೋರಿಸುತ್ತದೆ. ಅದು ಚಂದ್ರನ ಅಭ್ಯುದಯ, ಚಂದ್ರಗುಪ್ತಾಭ್ಯುದಯ ಅನ್ನುವುದನ್ನು ತೋರ್ಪಡಿಸುವಂತೆ. ಹಾಗಾಗಿ ಅರಮನೆಯ ಅಂತಃಪುರದಲ್ಲಿ ನಡೆಯಬೇಕು. ಅದು ಸ್ತ್ರೀ ನಾಟಕ ಮಂಡಳಿ ಅಂತೆಲ್ಲ ನಿನ್ನೆಯೂ ನಾನು ಹೇಳಿದ್ದೆ. ಹಾಗೆ ಮಾಡಬೇಕು. ವಾಸವದತ್ತೆಯ ವೇಷದಲ್ಲಿ ಇವಳು ಪರಿದರ್ಶಿಕೆ, ಈಗ ಬೇರೆ ಹೆಸರಲ್ಲಿದ್ದಾಳಲ್ಲ ಅರಣ್ಯಕ್ಕೆ, ಆ ಸ್ತ್ರೀ ಮಾಡಬೇಕು ಅಂತ. ತನ್ನ ವೇಷವನ್ನು ತುಂಬ ಸುಂದರಿ ಮಾಡಬೇಕು ಅಂತ ಅವಳಿಗೆ ಅಪೇಕ್ಷೆ. ಇವಳು ಅತಿ ಸುಂದರಿಯೂ ಹೌದು. ಮತ್ತು ಚಿಕ್ಕಮ್ಮ ದೊಡ್ಡಮ್ಮಂದ್ರ ಮಕ್ಕಳು ಒಂದು ಮಟ್ಟದ ಹೋಲಿಕೆಯೂ ಇದ್ದಿರಬಹುದು. ಆಮೇಲೆ ಸ್ವಪ್ನವಾಸವದತ್ತದ ನಾಯಕನಾದಂಥ ರಾಜ ಅವನಿದ್ದಾನೆ, ವತ್ಸರಾಜ, ಆ ವೇಷವನ್ನು ಮನೋರಮೆಯೇ ಮಾಡಬೇಕು ಅಂತ. ಅವಳು ಸ್ವಲ್ಪ ವೆಲ್ ಬಿಲ್ಟ್ ಬಾಡಿ ಆಗಿದ್ದಿರಬೇಕು ಅಂತ, ಎತ್ತರ ಗಾತ್ರ ಎಲ್ಲ ಇದ್ದಿರಬೇಕು, ಸೀಸನ್ಡ್ ಅಂತ ಸ್ತ್ರೀ ಅವಳು ಹಾಗಿದ್ದಿರಬೇಕು ಅಂತ. ಮಿಕ್ಕವ್ರನ್ನೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ಸಾಂಕೃತ್ಯಾಯಿನಿ ಅವಳು ರಚಯಿತ್ರಿ. ಇಲ್ಲಿ ನೋಡಿ, ಹತ್ತಿ ತೂಗೋಲೆ ನೊಣಕ್ಕೇನು ಉಪವಾಸ ಅಂತ ಬರೀ ಶೃಂಗಾರಮಯವಾದ ಅಂತಃಪುರದಲ್ಲಿ ಸನ್ಯಾಸಿನಿಗೇನು ಸಂದರ್ಭ ಅಂದರೆ, ಎಷ್ಟೋ ಬಾರಿ ಸನ್ಯಾಸಿನಿಯರ ಕೆಲಸವೇ ಅಡ್ಜಸ್ಟ್ ಮಾಡಿಸೋದಾಗಿತ್ತು. ಸಂಸ್ಕೃತದ ಪ್ರಪಂಚ ತುಂಬ ಪ್ರಬುದ್ಧವಾದ ಪ್ರಪಂಚ. ಅವರಿಗೆ ಯಾರೂ ಏನೂ ಕೆಲಸ ಮಾಡ್ಬೋದು ಅಂತ ಗೊತ್ತಿತ್ತು. ಎಷ್ಟೋ ಕಥೆಗಳಲ್ಲಿ ಬರುತ್ತದೆ, ಪಂಚತಂತ್ರದಲ್ಲಾಗಲಿ ಕಥಾ ಸರಿತ್ಸಾಗರದಲ್ಲಾಗಲಿ, ಈ ಸನ್ಯಾಸಿನಿಯರೇ ಮೀಡಿಯೇಷನ್ ಕೆಲಸ ಮಾಡ್ತಾಯಿದ್ರು, ದೂತಿಯ ಕೆಲಸ ಮಾಡ್ತಾಯಿದ್ರು ಎಲ್ಲ ಅಂತ. ದೂತಿ ಕರ್ಮ ಪ್ರಕಾಶ ಅಂತ ಒಂದು ಚಿಕ್ಕ ಗ್ರಂಥ ಉಂಟು. ಪಂಡರೀಕ ವಿಠಲ ಅನ್ನುವ ಒಬ್ಬ ಲಾಕ್ಷಣಿಕ ಬರೆದದ್ದು. ಅಕ್ಬರಿ ಕಾಳಿದಾಸ ಅಂತಲೂ ಅವನು ಕರಿತಾ ಇದ್ರು. ಇದೇ ಬೆಂಗಳೂರು ಹತ್ತಿರದ ಮಾಗಡಿಯ ಬಳಿಯ ಸಾತನೂರು ಅಂತ ಒಂದು ಹಳ್ಳಿ ಇದೆ. ಅದನ್ನೀಗ ಪಂಡರೀಕಪುರ ಅಂತ ಮಾಡಿದ್ದಾರೆ. ಆ ಪಂಡರೀಕ ವಿಠಲನ ಮೇಲೆ ಒಂದು ನ್ಯಾಷನಲ್ ಸೆಮಿನಾರ್ ಮಾಡಿಸಿದ್ವಿ ಹಿಂದೆ. ಆಗ ಅದರ ಹೆಸರು ಎಲ್ಲ ಹಾಗೆ ಬದಲಾಯಿಸಿದ್ದು ಆಯಿತು. ಅವನು ದೂತೀಕರ್ಮ ಪ್ರಕಾಶದಲ್ಲಿ ಎಲ್ಲ ದೂತಿಯರ ಕ್ಯಾಟಗರೈಸೇಷನ್ ಅನ್ನು ಏನು ಅಂತ ಹೇಳ್ತಾನೆ. ಅದರೊಳಗೆ ಈ ಥರದವರು ಬರ್ತಾರೆ. ಅವನಿಗೂ ಮುಂಚೆ ಹತ್ತಿರ 500 ವರ್ಷ ಮುಂಚೆ, ಅವನಿಗಿಂತ 500-600 ವರ್ಷದ ಮುಂಚೆ ಭೋಜರಾಜನೇ ಶೃಂಗಾರ ಪ್ರಕಾಶದಲ್ಲಿ ಇನ್ಯಾರೂ ಏನೂ ಮಾಡೋಕ್ಕಾಗಲ್ಲ ಅನ್ನಷ್ಟು ವಿಸ್ತಾರವಾದ ವಿವರಗಳನ್ನು ಕೊಟ್ಟಿದ್ದಾನೆ. ಭೋಜರಾಜ ಯಾವತ್ತೂ ಅಷ್ಟೇ, ಸಾಕು ಸುಸ್ತಾಯಿತು ಸ್ವಾಮಿ, ದಯಮಾಡಿ ಮನ್ನಿಸಿ, ನಮಗಿನ್ನು ವೈವಿಧ್ಯ ಬೇಡ, ಇನ್ನು ವೆರೈಟಿ ಬೇಡ, ಇನ್ನು ವಿವರಣೆ ಬೇಡ, ವ್ಯಾಖ್ಯಾನ ಬೇಡ ಅಂತ ಬಾಯಿ ಬಡ್ಕೊಂಡು ಕಾಲಿಡ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ವಿವರಗಳಿಂದ ವಿಭಾಗಗಳಿಂದ ಕುಮ್ಮರಿಸಿ ಬಿಡ್ತಾನೆ, ಉಸಿರು ಕಟ್ಟುವಂತೆ ಮಾಡ್ತಾನೆ. ನಿಜವಾಗಿ ಯಾರಿಗಾದರೂ ವಿವರಗಳ ತಲೆ ಕೆಡಿಸಬೇಕು, ಆಶ್ಚರ್ಯ ಪಡಬೇಕು, ಇಂತಿಂತದ್ದು ಸಾಧ್ಯ ಅಂದರೆ ಭೋಜರಾಜನ ಶೃಂಗಾರ ಪ್ರಕಾಶವನ್ನು ನೋಡಬೇಕು. ಅದು ನೋಡಿದ ಮೇಲೂ ಬುದ್ಧಿ ನೆಟ್ಟಿಗಿದ್ರೆ ಪರವಾಗಿಲ್ಲ. ಮಹಾವಿದ್ವಾಂಸ, ಸಂದೇಹವೇ ಇಲ್ಲ. ಎಷ್ಟೋ ತಿಳ್ಕೊಳ್ಳೋಕ್ಕಿದೆ. ಆದರೆ ಈ ವಿಭಾಗ ಪ್ರೀತಿ ಇರ್ತಲ್ಲ, ಕೆಲವಿಗೆಲ್ಲ ಕ್ಯಾಟಗರೈಸ್ ಮಾಡಬೇಕು ಅಂತ, ಅದು ಕೃತಕತೆಗೆ ಬಂದುಬಿಡುತ್ತೆ. ವೈರಸ್ಯ ನೈರಸ್ಯ ಎರಡಕ್ಕೂ ಕಾರಣವಾಗುತ್ತದೆ. ಇರಲಿ. ಹೀಗೆ ಆ ಒಂದು ಹಿನ್ನೆಲೆಯಲ್ಲೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಸಾಂಕೃತ್ಯಾಯಿನಿ ಅಂತ ಸನ್ಯಾಸಿನಿಯರು ಬೇಕಾದಷ್ಟು ಸಂಸಾರಿಕರ ಕೆಲಸ ಮಾಡ್ತಾ ಇದ್ರು ಅಂತ. ಅವರು ರಾಣಿಗೂ ಬೇಕು, ರಾಜನಿಗೂ ಬೇಕು, ಎಲ್ಲರಿಗೂ ಬೇಕು. ಆದರೆ ವಿಶೇಷವಾಗಿ ರಾಜನಿಗೆ ಬೇಕು. ರಾಜನಿಗೆ ತನ್ನ ಮೇಲೆ, ತನ್ನ ಹೆಂಡತಿಗೆ, ಪಟ್ಟಮಹಿಷಿಗೆ ಏನಾದರೂ ಕೋಪ ಬಂದರೆ ಈ ಸನ್ಯಾಸಿನಿ ಮೂಲಕವಾಗಿ ಅವಳಿಗೆ ಮಾರಲ್ ಸಜೆಷನ್ಸ್ ಕೊಡಿಸಿ, ಸ್ಪಿರಿಚುವಲ್ ಸಜೆಷನ್ಸ್ ಕೊಡಿಸಿ ಅವಳನ್ನು ಸಮಾಧಾನ ಮಾಡಿಸುವುದು, ಈ ಥರ ಕೆಲಸ ಎಲ್ಲ ಇತ್ತು. ಇದಕ್ಕೂ ಮತ್ತೆ ಮಾಡೆಲ್ ಕಾಳಿದಾಸನಲ್ಲೇ ಕಾಣ್ತೀವಿ. ಮಾಲವಿಕಾಗ್ನಿಮಿತ್ರದಲ್ಲಿ ಪಂಡಿತ ಕೌಶಿಕಿ ಅಂತ ಬರ್ತಾಳೆ.
ಒಳ್ಳೆಯ ವಿದುಷಿಯಾಗಿದ್ದಳು ಅಂತ. ಅಲ್ಲಿ ಆದರೆ ಕಥಾತಂತ್ರಕ್ಕೆ ಅವಳು ಸನ್ಯಾಸಿನಿ ಆಗಿದ್ದು ಮೂಲತಃ ಅವಳು ಅಲ್ಲಿದ್ದ ಒಬ್ಬ ಮಂತ್ರಿಯ ಸಹೋದರಿ ಅಂತ ಗೊತ್ತಾಗುತ್ತದೆ, ಪರಿವ್ರಾಜಿಕೆಯ ವೇಷದಲ್ಲಿದ್ದಳು ಅಂತ. ಆದರೆ ಇಲ್ಲಿ ಆ ರೀತಿಯಾದಂಥ ಇದು ಯುಕ್ತಿಯಲ್ಲ, ಇಲ್ಲ, ಅವಳು ರೆಗ್ಯುಲರ್ ಸನ್ಯಾಸಿನಿಯೇ, ರೆಗ್ಯುಲರ್ ಆಗಿ ಈ ಕೆಲಸವನ್ನು ಮಾಡ್ತಾ ಇದ್ದಳು. ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತದೆ ಹೆಸರುಗಳೆಲ್ಲ. ಒಬ್ಬರು ಸ್ವಾಮಿಗಳಿದ್ದಾರೆ, ಆ ಸ್ವಾಮಿಗಳ ಕೆಲಸವೇ ದಳ್ಳಾಳಿ ಕೆಲಸ. ಅವರು ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ವೈಸ್ ಚಾನ್ಸಲರ್ ಆಗಬೇಕು ಅಂತ ಹೊರಟಿದ್ರು. ಈ ವಿಶ್ವವಿದ್ಯಾಲಯದ ಪುಣ್ಯವೋ ಅಥವಾ ಪಾಪವೋ ಗೊತ್ತಿಲ್ಲ, ಅದಾಗಲಿಲ್ಲ. ಯಾರೂ ಆಗಬಹುದು ಆ ವಿಶ್ವವಿದ್ಯಾಲಯಕ್ಕೆ ಪ್ರಭುಗಳು ಅನ್ನುವಂಥ ಸ್ಥಿತಿ ಇರುವಾಗ ಎಂಥದ್ದು ಸಾಧ್ಯವಾಗುತ್ತದೆ. ಅಂದರೆ ಆ ರೀತಿಯಾದ ಕೆಲಸವೇ ಮಾಡ್ತಾ ಇರ್ತಕ್ಕಂಥದ್ದು, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಅವರ ಬೆಡ್ರೂಮಿನ ವೈಭವವನ್ನು ನೋಡಿ ಬಂದಂಥ ಕೆಲವರು ಸ್ನೇಹಿತರು ಹೇಳಿದ್ದಾರೆ, ಆ ಡನ್ಲಪ್ ಪಿಲ್ಲೋಗಳೇನು, ಆ ಬೆಡ್ಡಿಂಗ್ ಏನು, ಆ ಸ್ಪ್ರಿಂಗ್ ಮ್ಯಾಟ್ರಿಕ್ಸ್ ಏನು, ಆ ಫ್ಯಾನು, ಫೋನು, ಆ ಅಲಂಕಾರಗಳು, ಆ ಘಮ ಎಲ್ಲ ಎಂಥದ್ದು ಅಂತ. ಸನ್ಯಾಸಿಗಳಿಗೆ ಆ ಸುಪ್ಪತ್ತಿಗೆ ಸೌಖ್ಯ ಎಲ್ಲ ಹೆಚ್ಚು ಅಂತ ಗೊತ್ತಾಗುತ್ತದೆ. ಅಂತಃಪುರದಲ್ಲಂತೂ ಸಾಂಕೃತ್ಯಾಯಿನಿ ಸೊಗಸಾಗಿದ್ದಾಳೆ, ವಿದುಷಿ, ಸಂದೇಹವೇ ಇಲ್ಲ, ಒಳ್ಳೆಯ ಕವಯಿತ್ರಿ, ಸಂದೇಹವೇ ಇಲ್ಲ. ಸನ್ಯಾಸ ಧರ್ಮಕ್ಕೆ ಬಿಟ್ಟು ಇನ್ನೆಲ್ಲವೂ ಕೂಡ ಉಂಟು, ಸನ್ಯಾಸ ಧರ್ಮಕ್ಕೆ ಹೋಗಿದೆ ಅಷ್ಟೆ ಅವಳು. ಆದರೆ ಪಾಪ ಇದೊಂದು ಮುಖವಾದರೆ ಮತ್ತೊಂದು ಮುಖ. ಅವಳು ಯಾವ ಸಂಸಾರದ ಸಂಕಟವನ್ನು ಕಂಡು ಸನ್ಯಾಸಿನಿ ಆದಳು, ಅವಳಿಗೆ ಯಾವ ವಂಚನೆಯಾಯಿತು, ಯಾವ ಸೌಖ್ಯದ ಬದುಕು ಸಿಗಲಿಲ್ವೋ ಗೊತ್ತಿಲ್ಲ. ಆದರೆ ಎಲ್ಲ ಸಂಸಾರಿಕರ ಮೇಲೆ, ಗಂಡ ಹೆಂಡತಿಯರ ಮೇಲೆ ವಿಶ್ವಾಸ, ಯಾರ ಮನೆಗೂ ಕಿಚ್ಚಾಕೋದಕ್ಕೆ ಹೋಗೋಲ್ಲ, ಎಲ್ಲವನ್ನೂ ನಯ ಮಾಡಬೇಕು, ಸೊಗಸು ಮಾಡಬೇಕು ಅಂತ ಹೋಗ್ತಕ್ಕಂಥವಳು. ಆ ಅರ್ಥದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಕೂಡ ನೋಡಬಹುದು. ತುಂಬ ಸಂಕೀರ್ಣವಾದದ್ದು, ಮೇಲ್ನೋಟಕ್ಕೆ ನಾಟಕದಲ್ಲಿ ಕಾಣೋಲ್ಲ, ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸಲ್ಲಿ ಗೊತ್ತಾಗುತ್ತದೆ. ಅವಳು ಬರೆದಿದ್ದಾಳೆ ಈ ರೂಪಕವನ್ನು. ಅದನ್ನು ರಾಜನಿಗೆ ಸಂತೋಷವಾಗುವಂತೆ ಮಾಡಬೇಕು ಅಂತ ರಾಣಿ ಯೋಚನೆ ಮಾಡಿದ್ದಾಳೆ. ಹಾಗಾಗಿ ಇವಳು ಬಂದು ಮನೋರಮೆ ಆರಣ್ಯಕಿಗೆ ಹೇಳ್ತಾ ಇದ್ದಾಳೆ, ನೀನು ವೇಷ ಮಾಡಬೇಕು, ರಾಣಿಯ ವೇಷ, ತಾನು ಉದಯನನ ವೇಷ ಮಾಡಬೇಕು ಅಂತ. ಅವಳು ನೋಡಿದ್ರೆ ಈ ಬಾಳೆ ತೋಟದ ಹತ್ತಿರದಲ್ಲೇ ಚಿಂತೆ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಸುಮಾರು ಒಂದು 10-15 ದಿವಸದ ಕೆಳಗೆ ಅಲ್ಲಿ ರಾಜನನ್ನು ನೋಡಿದ್ದು. ಇವಳು ಮೊದಲ ನೋಟದಲ್ಲಿಯೇ ಹೃದಯವನ್ನು ಕಳ್ಕೊಂಡ್ಳು. ಹಾಗಾಗಿ ಹೇಳ್ತಾ ಇದ್ದಾಳೆ, ಏಷ ಆರಣ್ಯಕ ಆತ್ಮನೈವ ಕಿಮಪಿ ಕಿಮಪಿ ಮಂತ್ರಯಮಾಣ ದೀರ್ಘಿಕಾ ತೀರೆ ಕದಲಿಗ್ರಹಂ ಪ್ರವಿಶತಿ. ಏನೋ ಯೋಚನೆ ಮಾಡಿಕೊಂಡು ಬಾಳೆ ತೋಟದ ಕಡೆಗೆ ಹೋಗ್ತಿದ್ದಾಳೆ, ನಾನು ಮರೆಯಲ್ಲಿದ್ದು ಕೇಳ್ತೀನಿ ಅಂತ. ಅವಳೀಗ ತನ್ನ ವಿರಹವ್ಯಥೆಯನ್ನು ತೋಡ್ಕೋತಾ ಇದ್ದಾಳೆ. ಏನು ಮಾಡೋದು, ತನಗೆ ರಾಜ ಸಿಗ್ತಾ ಇಲ್ವಲ್ಲ, ಏನು ಗತಿ ಅನ್ನುವಂಥದ್ದು. ಅಷ್ಟೊತ್ತಿಗೆ ಇವಳು ಮನೋರಮೆ ಬರ್ತಾಳೆ. ಬಂದು ಕಥಂ ಮಹಾರಾಜ ಏವ ಅಸ್ಯ ಪ್ರಾರ್ಥನೀಯ. ಓ, ಇವಳು ಮನಸ್ಸು ಮಹಾರಾಜನ ಮೇಲೆ ಹೋಯ್ತಾ? ಅದೇ ನೋಡಿ, ಇವ್ರಿಗೆ ಹೊಟ್ಟೆ ಕಿಚ್ಚೇ ಇಲ್ಲ, ಬೇಸರವೂ ಇಲ್ಲ. ಸಾಧು ಪ್ರೇಸಕಿ ಸಾಧು ಅಭಿಜಾತ್ಯ ಸದಶಸ್ತೆ ಅಭಿಲಾಷ. ನಿನ್ನ ಉತ್ತಮತೆಗೆ ತಕ್ಕಂಥ ಇಷ್ಟವನ್ನೇ ನೀನು ಮಾಡಿಕೊಂಡಿದ್ದೀಯಾ ಅಂತ. ಇವಳು ಆರಣ್ಯಕ್ಕೆ ಎತ್ತ ಕಡೆಗೆ, ಯಾರಿಗೆ ನಾನು ಇದನ್ನು ಹೇಳ್ಕೊಂಡು ಹಗರ ಆಗಲಿ, ಈ ಪ್ರಣಯ ವೃತ್ತಾಂತವನ್ನು, ದುಃಖವನ್ನು, ಸುಖವನ್ನು ಯಾವುದನ್ನು ಹಂಚಿಕೊಳ್ಳದೇ ಇದ್ದರೆ ಮನಸ್ಸಿಗೆ ಸಮಾಧಾನವಾಗೋಲ್ಲ. ಸಾಯಣಾಚಾರ್ಯರು ಹೇಳ್ತಾರಲ್ಲ, ದುಃಖವನ್ನಾಗಲಿ ಸುಖವನ್ನಾಗಲಿ ಮತ್ತೊಬ್ಬರಿಗೆ ಹಂಚಿಕೊಂಡ್ರೆ ಒಂದು ಭುಜದ ಮೇಲಿರೋ ಭಾರ ಮತ್ತೊಂದು ಭುಜಕ್ಕೆ ವರ್ಗಾಯಿಸಿಕೊಂಡಂತೆ ಹಗುರವಾಗುತ್ತದೆ ಅಂತ. ಆ ಮಾತನ್ನೇ ಸಹ್ಯವೇದನಮಿವ ದುಃಖಂ ಕರಿಷ್ಯಾಮಿ, ಕಾಳಿದಾಸನದೇ ಮಾತು. ಇಷ್ಟಜನೇಶು ಸಂವಿಭಕ್ತಂ ದುಃಖಂ ಸಹ್ಯವೇದನಂ ಭವತಿ ಅಂತ ಹೇಳ್ತಾನಲ್ಲ. ಆಗ ಹೃದಯ ನಿರ್ವಿಶೇಷ ಪ್ರೀಸಖಿ ಅಸ್ತಿಮೆ ಮನೋರಮ. ಮನೋರಮ ಇದ್ದಾಳಲ್ಲ, ಹೃದಯಕ್ಕೆ ತುಂಬ ಹತ್ತಿರವಾದ ಸಖಿ. ಅವಳಿಗೆ ಹೇಳೋದಾ, ಏನು ಮಾಡೋದು, ಅದು ಕಷ್ಟ ಆಗ್ತಾ ಇದೆ. ಅಮರುಕನ ಒಂದು ಶ್ಲೋಕ ಇದೆಯಲ್ಲ, ಅಸ್ತಾಂ ವಿಶ್ವಸನಂ ಸಖೀಶು ವಿದಿತಾಭಿಪ್ರಾಯ ಸಾರೇ ಜನೆ. ಸಖಿಯರಲ್ಲಿ ಹೇಳೋಣವಾ, ಅದು ಆಗ್ತಾ ಇಲ್ಲ. ತತ್ರಾಪ್ಯರ್ಪಯಿತು ದೃಶಂ ಸುರುಚಿರಂ ಶಕ್ನೋಮಿ ನೋವ್ರಿಡಯ. ಹೋಗಲಿ, ನಾನು ಇಷ್ಟಪಟ್ಟ ಪ್ರಿಯಕರ ಅವನಲ್ಲಿ ನಾನು ಹೇಳ್ಕೊಳ್ಳೋಣವಾ, ನಿನ್ನನ್ನು ಇಷ್ಟಪಟ್ಟಿದ್ದೀನಲ್ಲ ಅಂದರೆ ಅವನನ್ನು ನೆಟ್ಟಗೆ ನೋಡೋಕ್ಕೂ ನನಗಾಗ್ತಾ ಇಲ್ಲ. ಲೋಕೋಪ್ಯೇಶ ಪರೋಪಹಾಸ ಚತುರ ಸೂಕ್ಷ್ಮೇಂಗಿತ ಜ್ಞೋಪ್ಯಲಂ. ಇನ್ನು ಲೋಕವು ಗಾಸಿಪ್ ಮಾಡಿಕೊಳ್ಳೋದ್ರೊಳಗೆ ಸಿಕ್ಕಾಪಟ್ಟೆ ಪ್ರಗಲ್ಭ. ಸು ಅಂದರೆ ಸುಕ್ಕನುಂಡೆ ಅಂತ ಹೇಳುತ್ತದೆ. ಸ್ವಲ್ಪ ಸೂಚನೆ ಕೊಟ್ಟರೆ ಸಾಕು, ಗಾಥಾ ಸಪ್ತಶತಿಯಲ್ಲಿ ಬರ್ತದಲ್ಲ, ಲೋಕ ಎಷ್ಟು ಕೆಟ್ಟದು ಅಂದರೆ ಸೂಜಿ ಇಟ್ಟರೆ ಸಾಕು ಒನಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂಥ ಕೆಟ್ಟವರು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾಗಿ ಮಾತಃ ಕಂ ಶರಣಂ ವ್ರಜಾಮಿ ಹೃದಯೇ ಜೀರ್ಣೋನು ರಾಗಾನಲಹ. ಅಮ್ಮ, ನಾನು ಏನು ಮಾಡೋದು, ಹೃದಯದಲ್ಲಿಯೇ ಪ್ರೀತಿ ಬೆಂಕಿ ಆರಿ ಹೋಗ್ತಾ ಇದೆ ಅಂತ ಅವಳಿಗೆ ಯೋಚನೆ ಮಾಡ್ತಾ ಇದ್ದಾಗ ಮನೋರಮೆ ಅಂದುಕೋತಾಳೆ, ಅತಿ ಭೂಮಿಂ ಗತೋಸ್ಯಾಹ ತಪಸ್ವಿನ್ಯಾಹ ಅನುರಾಗ. ಅಯ್ಯೋ, ಅತಿಕೆ ಹೊರಟೋಗ್ತಾ ಇದೆ, ಕ್ರಾಸಿಂಗ್ ದಿ ಲಿಮಿಟ್ಸ್, ಬಿಯಾಂಡ್ ದಿ ಲಿಮಿಟ್ಸ್ ಹೋಗ್ತಾ ಇದೆ, ಏನು ಮಾಡೋದು ಅಂತ. ಆ ಹೊತ್ತಿಗೆ ರಾಜ ತನಗೆ ಒಳ್ಳೆ ಮಾತನ್ನು ಹೇಳಿದ್ದಾನೆ
ಅನ್ನುವಂಥದ್ದು ಅವಳು ಜ್ಞಾಪಿಸ್ಕೋತಾ ಇದ್ದಾಳೆ. ಆಗ ಮನೋರಮೆ ಹೇಳ್ತಾಳೆ, ಅಯ್ಯೋ ಯುಕ್ತಂ ನಾಮ ಹೃದಯಸ್ಯಾಪಿ ಲಜ್ಜಿತು, ನಿನ್ನ ಹೃದಯದ ಜೊತೆಗೆ ನಾಚಿಕೆ ಏನು, ನಾನೇ ಹೃದಯ ನಿರ್ವಿಶೇಷ ಅಂತ ನೀನು ಹೇಳ್ಕೋತಿದ್ಯಲ್ಲ, ನನ್ನ ಹತ್ರ ಹೇಳ್ಕೊ ಅಂತಾಳೆ. ಆ ಈಡಿಯಂ ತುಂಬ ಚೆನ್ನಾಗಿದೆ. ಅಪಿ ಹೃದಯಸ್ಯ ಲಜ್ಜಿತಂ ಯುಕ್ತಂ, ಹೃದಯಸ್ಯ ಅನ್ನುವ ಷಷ್ಠಿ ವಿಭಕ್ತಿ ನೋಡಿ, ಹೃದಯೇನಾಪಿ ಲಜ್ಜಿತಂ ಕಿಂ ಯುಕ್ತಂ ಅನ್ನುವ ತಾತ್ಪರ್ಯ. ಆಗ ಅವಳು ಹೇಳ್ತಾಳೆ, ಏನು ಮಾಡೋದು ಪ್ರೇಸಕಿ ಮಾಕುಪ್ಯ, ಕೋಪ ಮಾಡ್ಕೋಬೇಡ, ಲಜ್ಜೈವಾತ್ರಾಪರಾಧ್ಯತೆ, ನಾಚಿಕೆಯೇ ಇಲ್ಲಿ ತಪ್ಪುಗಾರ, ನಾನಲ್ಲ ಅಂತ. ನನ್ನ ನಾಚಿಕೆಯನ್ನು ನೀನು ಬೈಬೇಕಷ್ಟೇ, ನನ್ನನ್ನಲ್ಲ ಅಂತ. ಆಗ ಅವಳು ಅಂದ್ಕೋತಾಳೆ, ಆಯಿತು ಏನಾದರೂ ಮಾಡೋಣ ಇದಕ್ಕೆ ಅಂತ ಹೇಳಿ ಆಮೇಲೆ ಅರಣ್ಯಕ್ಕೆ ಹೇಳ್ತಾಳೆ, ನೀನು ನನ್ನ ಮೇಲೆ ಪ್ರೀತಿಯಿಂದ ಹೇಳ್ತಾ ಇದೀಯಾ, ದೇವಿ ಗುಣ ನಿಗಡಬದ್ಧೇ ಖಲು ತಸ್ಮಿನ್ ಜನೇ ಕುತ ಏತತ್. ಪಟ್ಟಮಹಿಷಿ ವಾಸವದತ್ತೆ ಅವನು ಆ ಕಡೆ ಈ ಕಡೆ ಮಿಸುಕಾಡದಂತೆ ತನ್ನ ಗುಣಗಳಿಂದಲೇ ಸರಪಣಿ ಹಾಕಿ ಕಟ್ಟದಂತೆ ಮಾಡಿದ್ದಾಳೆ, ಏನು ಗತಿ ಅಂತ ಹೇಳ್ತಾಳೆ. ಆಗ ಮನೋರಮೆ ಹೇಳ್ತಾಳೆ, ಆ ಪಂಡಿತೆ ಅಯ್ಯೋ ಪೆದ್ದಿ, ಕಮಲಿನೀ ಬದ್ಧಾನುರಾಗೋಪಿ ಮಧುಕರೋ ಮಾಲತೀಂ ಪ್ರೇಕ್ಷ್ಯ ಅಭಿನವ ರಸಸ್ವಾದ ಲಂಪಟ ಕುತಸ್ತಾಮ್ ಅನಾಸಾಧ್ಯ ಸ್ಥಿತಿಂ ಕರೋತಿ. ಅಯ್ಯೋ ಕಮಲದೊಳಗೆ ಸಿಕ್ಕಾಕೊಂಡಿದ್ರು ದುಂಬಿ, ಮತ್ತೆ ಇನ್ನು ಎಲ್ಲಿಯೋ ತುಂಬ ಸುಂದರವಾಗಿರ್ತಕ್ಕಂಥ ಜಾಜಿ ಇದೆ ಅಂದರೆ ಬೆಳಗಾಗಿದ್ದು ಸೂರ್ಯ ಅರಳಿಸಿದ ಮೇಲೆ ಅಲ್ಲಿ ಹಾರ್ಕೊಂಡು ಜಾಜಿ ಹೋಗುತ್ತೆ ಮಹಾರಾಜನು. ಹಾಗೆ ಅಭಿನವ ಮಧುಲೋಲುಪ, ಮತ್ತೆ ಕಾಳಿದಾಸನೇ ಬರ್ತಾನೆ, ಕಿಮೇತೇನ ಸಂಭಾವಿತೇನ, ಅಯ್ಯೋ ಇದೆಲ್ಲ ಆಗುತ್ತೆ ಅಂತಂತೀಯ ಅಂತ ಅವಳಂತಾಳೆ. ಇಲ್ಲ ಆಗುತ್ತೆ, ಎಲ್ಲವೂ ಆಗುತ್ತದೆ, ಇರಲಿ ಅಂಥೇಳಿ ಹೊರಡ್ತಾನೆ. ಆಮೇಲೆ ಮನೋರಮೆ ಹೇಳ್ತಾಳೆ, ಅಯ್ಯ ವಿಶ್ರಂಭಶೀಲೆ, ಏನು ಸಂಕೋಚ ಬೇಡ, ಕಿಮಿದಾನಿಂ ಪ್ರಚ್ಛಾದಯಿಸಿ, ಯಾಕೆ ಮುಚ್ಚಿ ಮರೆ ಮಾಡ್ಕೋತೀಯ, ನಿಶ್ವಾಸ ನಿಭ ವಿನಿರ್ಗತೋ ದಿವಸಂ ರಾತ್ರಿಮಪಿ ತವ ಅನುರಾಗ ಅವಿರತಂ ಪತತ್ ಕುಸುಮ ಶರನಿವ ಪ್ರವೃತ್ತ ಹುಂಕಾರ ಶಬ್ದ ಇವ ನ ಭಣತಿ. ಅಯ್ಯೋ ನಿನ್ನ ಬಿಸಿಯುಸುರು ಇದೆಯಲ್ಲ, ಅದು ಮತ್ತೆ ಮತ್ತೆ ಮನ್ಮಥನ ಬಾಣ ನಿನ್ನ ಮೇಲೆ ಬೀಳ್ತಾ ಇದೆ. ಆ ಮನ್ಮಥನ ಬಾಣ ಹೆದೆಯಿಂದ ಝಂಕಾರ ಪುರಸ್ಸರವಾಗಿ ಬಂದು ಬೀಳ್ತಾ ಇದೆ ಅನ್ನೋದನ್ನು ಗೊತ್ತು ಮಾಡುವಂತೆ ನಿನ್ನ ಬಿಸಿಯುಸರೇ ಕಾಣಿಸ್ತಾ ಇದೆ. ಅದರಿಂದ ನೀನು ಮರೆಮಾಚಿದ್ರೂ ನೀನು ಯಾರನ್ನೋ ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತಾಗುತ್ತದೆ, ಯೋಚನೆ ಮಾಡಬೇಡ, ವ್ಯವಸ್ಥೆ ಮಾಡೋಣ ಅಂತಾಳೆ. ಇತ್ತ ಕಡೆ ವಿದೂಷಕ ಬರ್ತಾರೆ. ಅಯ್ಯೋ ಏನು ಮಾಡೋದು, ನಮ್ಮ ಮಹಾರಾಜ ಲವ್ ಅಟ್ ಫಸ್ಟ್ ಸೈಟ್ ಆಗಿ ಒದ್ದಾಡ್ತಾ ಇದ್ದಾನಲ್ಲ, ಆ ದಿವಸ ಕಂಡನಲ್ಲ ಸರೋವರ ತೀರದಲ್ಲಿ ಸುಂದರಿಯನ್ನ, ಅಲ್ಲೇ ಅವನು ಹೃದಯ ಕಳ್ಕೊಂಡು ಬಿಟ್ಟಿದ್ದಾನೆ, ಏನು ಗತಿ ಅಂತಂದುಕೊಂಡು ಅವನು ಬರ್ತಾನೆ. ಆಗ ಮನೋರಮ ಮರೆಯಿಂದ ನೋಡಿ, ಓಹೋ ಇವನು ಬ್ರಾಹ್ಮಣ ಅಲ್ವಾ ಅಂತಂದಾಗ ವಿದೂಷಕನೇ ಕಥಂ ವಸಂತಕಯವ ಅಂತ ಮನೋರಮ, ಅಪಿನಾಮ ತಥಾ ಭವೇತ್, ಇರಲಿ ನಾವು ನೋಡೋಣ ಅಂತ. ಆಗ ವಿದೂಷಕ ಮತ್ತು ಮನೋರಮೆಯರ ನಡುವೆ ಮಾತು ಆರಂಭವಾಗುತ್ತದೆ. ವಿದೂಷಕ ಹೇಳ್ತಾನೆ, ಯದೀತಾಂ ಅನ್ವಿಷ್ಯನ್ ಪ್ರೇಕ್ಷಸೆ ನ ಪ್ರೇಕ್ಷಸೆ ತತೋಪಿ ದೀರ್ಘಿಕಾ ತತ್ತಸ್ಯಾಹ ಕರತಲ ಸ್ಪರ್ಶ ದ್ವಿಗುಣಿತ ಸುಖಶೀತಲಾನಿ ಲಲಿನೀಪತ್ರಾನಿ ಗೃಹೀತ್ವ ಆಗಚ್ಚೇತಿ. ಮಹಾರಾಜ ಹೇಳಿದ್ದಾನೆ, ಅವಳಿಲ್ಲಿ ಕಾಣಿಸ್ತೇ ಇದ್ದರೆ ಅವಳ ಕೈ ಸೋಂಕಿನಿಂದ ತಂಪಾಗಿರ್ತಕ್ಕಂಥ ತಾವರೆಗಳ ಎಲೆಗಳನ್ನಾದ್ರೂ ತೆಗೆದುಕೊಂಡು ಬಾ, ಅದನ್ನು ಮೈ ಮೇಲೆ ಇಟ್ಕೊಂಡು ತಂಪಾಗ್ತೀನಿ ಅಂತ, ಹಾಗಾಗಿ ಅಂತ. ಆಗ ಇವಳು ಹೇಳ್ತಾಳೆ, ಅಯ್ಯೋ ಅದೆಲ್ಲ ಏನು ಬೇಕಾಗಿಲ್ಲ, ಇಲ್ಲಿದ್ದಾಳಲ್ಲ ಅಂತ. ಸಫಲೋ ಮೇ ಪರಿಶ್ರಮ, ನನ್ನ ಶ್ರಮ ಸಾರ್ಥಕವಾಯಿತು ಅಂತ ಅವನಂತಾನೆ. ಆಮೇಲೆ ಇನ್ನೇನು ಬೇಕಾಗಿಲ್ಲ ನೋಡು, ನಮ್ಮ ಇವಳಿಗೂ ಕೂಡ ಇಷ್ಟೆಲ್ಲ ಒದ್ದಾಟ ವಿರಹ ಅಂತ ಬಾಳೆ ಎಲೆಗಳನ್ನೆಲ್ಲ ಹೊಂಚಿಕೋತಾ ಇದ್ದವಳು ಈಗ ನೀನು ಹೇಳ್ತಾ ಇದ್ದಂತೆ ಮಹಾರಾಜನ ಸುದ್ದಿ ನೆಮ್ಮದಿ ಆಗ್ತಾ ಇದ್ದಾಳೆ ಅಂತ. ಅಯ್ಯೋ ಸಾಕು ಬಿಡೆ, ಪರಿಹಾಸಶೀಲೆ ಕಸ್ಮಾಂ ಲಜ್ಜಯಿಸಿ, ಯಾಕೆ ತುಂಬ ನನ್ನ ಗೇಲಿ ಮಾಡ್ತೀಯಾ ಅಂತ ಅವಳಂತಾಳೆ. ತಿಷ್ಟಂತು ತಾವ ನಲಿನಿ ಪತ್ರಾಣಿ ಅತಿ ಲಜ್ಜಾಲು ಖಾತೆ ಪ್ರಿಯಸಖಿ, ಈ ತಾವರೆ ಎಲೆ ಇಲ್ಲೇ ಬಡಿಯೋಣ, ನಿನ್ನ ಸಖಿ ತುಂಬ ನಾಚಿಕೆ ಪಟ್ಕೋತಾ ಇದ್ದಾಳೆ, ಏನಾದರೂ ಮಾಡೋಣ ಅಂತ ವಿದೂಷಕ ಹೇಳ್ತಾನೆ. ಆಮೇಲೆ ಇಬ್ಬರು ಅಂದುಕೋತಾರೆ, ಇನ್ನು ನಾಟಕ ಇದೆ, ಅದಕ್ಕೆ ಹೋಗಿ ಪಾತ್ರ ವಹಿಸಬೇಕು, ಈಗ ನಾವು ಮಾಡೋಣ ಏನಾದ್ರು ವ್ಯವಸ್ಥೆ ಅಂತ. ಅದು ಏನು ಮಾಡ್ತಾರೆ, ರಾಜನ ಪಾತ್ರವನ್ನು ರಾಜನೇ ಮಾಡ್ತಾನೆ, ಅದು ಅಲ್ಲಿರುವ ಸ್ವಾರಸ್ಯ. ಮನೋರಮೆ ಹೇಳ್ತಾಳೆ, ಅತಿಕೋಪನೇ ಉತ್ತಿಷ್ಟ ಉತ್ತಿಷ್ಟ ನರ್ತಿತವ್ಯಂ ಅಸ್ಮಾಭಿ ತಸ್ಯೇವ ನಾಟಕಸ್ಯ ನರ್ತಿತ ಶೇಷಂ. ಈ ನಾಟಕ ಹಲವು ಅಂಕದ್ದು, ಹಿಂದೆಯೇ ಒಂದೆರಡು ಅಂಕ ಮಾಡಿದ್ದಿರಬೇಕು, ಒಂದೊಂದು ದಿವಸ ಒಂದೊಂದು ಅಂಕ ಮಾಡುವುದು ಅದು ಒಂದು ಸಂಪ್ರದಾಯ. ಹಾಗಾಗಿ ಇನ್ನು ಉಳಿದಿದೆಯಲ್ಲ ಅದನ್ನು ಮಾಡಬೇಕು. ಇವತ್ತು ವಾಸವದತ್ತೆ ಮತ್ತು ಉದಯನ ಅವರಿಬ್ಬರ ಪ್ರಣಯ ಪ್ರಸಂಗ, ಬಾ ಹೋಗೋಣ, ಪ್ರೇಕ್ಷಾಗ್ರಹಮೇವ ಗಚ್ಚಾವ. ಅರಮನೆಯಲ್ಲಿಯೇ ಒಂದು ಪ್ರೇಕ್ಷಾಗ್ರಹ ಇರುತ್ತೆ, ಈಗೆಲ್ಲ ಶ್ರೀಮಂತರು ಹೋಮ್ ಥಿಯೇಟರ್ ಮಾಡಿಕೊಂಡಂತೆ. ಅಲ್ಲಿಗೆ ಬರ್ತಾರೆ. ಅಷ್ಟೊತ್ತಿಗೆ ದೇವಿ ಮತ್ತು ಅವಳ ಪಕ್ಕದಲ್ಲಿಯೇ ಸಾಂಕೃತ್ಯಾಯಿನಿ ಅನ್ನೋ ಸನ್ಯಾಸಿನಿ ಇವರೆಲ್ಲರೂ ಕೂಡ ಬರ್ತಾರೆ. ಆಗ ವಾಸವದತ್ತೆ ಮೆಚ್ಚಿಕೋತಾ ಇದ್ದಾಳೆ. ಇದೇ ಮೊದಲಿಗೆ ರಂಗಸ್ಥಳದ ಮೇಲೆ ವಾಸವದತ್ತೆ ಬರೋದು. ಭಗವತಿ ಅಹೋತೆ ಕವಿತ್ವಂ, ಎಷ್ಟು ಚೆನ್ನಾಗಿದೆ ನಿನ್ನ ಕಾವ್ಯ,
ಏನೇತದ್ ಗೂಢವೃತ್ತಾಂತಂ ನಾಟಕೋಪನಿಬದ್ಧಂ ಸ್ವಾನುಭವಮಪಿ ಅಸ್ಮಾಕಂ ಆರ್ಯಪುತ್ರ ಚರಿತಂ ಅದೃಷ್ಟಪೂರ್ವಮಿವ ದೃಶ್ಯಮಾನಂ ಅಧಿಕತರಂ ಕೌತೂಹಲಂ ವರ್ಧಯತಿ. ತುಂಬ ಸೊಗಸಾದ ಕಾವ್ಯ ದೃಷ್ಟಿಯಿಂದ ಮಹತ್ವದ ಮಾತುಗಳು. ನೀನು ಬರೆದಿರುವ ನಾಟಕದ ಇಡೀ ವಸ್ತು ನನ್ನದೇ ಸ್ವಾನುಭವವಾದರೂ ಇದು ನನಗೆ ಹೊಸದು ಎಂದು ನೋಡದ ಕೇಳದ ಸ್ಥಿತಿ ಅನ್ನುವಂತೆ ಕೌತೂಹಲವನ್ನು ಹೆಚ್ಚಿಸ್ತಾ ಇದೆ ಅಂತ. ಅಂದರೆ ನಮ್ಮೆಲ್ಲರ ಅನುಭವವನ್ನೇ ಕವಿ ಬರೆದರು ಅದು ಅಭಿನವವಾಗಿ ಅಭಿರಾಮವಾಗಿ ಕಾಣಿಸ್ತಾ ಹೋಗುತ್ತದೆ. ಒಂದು ಸರಳವಾದ ಉದಾಹರಣೆ ಕೊಡ್ತೀನಿ. ಬಹಳ ಹಿಂದೆಯೇ ಪ್ರತಿಮಾ ಗೌರಿ ಆತ್ಮಕಥೆ ಟೈಮ್ ಪಾಸ್ ಓದಿದ್ದೆ. ಅದೇ ಥರವೇ ಈಚೆಗೆ ಭೀಮಸೇನ್ ಜೋಶಿಯವರ ಮಗ ಭೀಮಣ್ಣನ ಮಗ ಅಂತ ಬರೆದಿರ್ತಕ್ಕಂಥ ಆತ್ಮಕಥೆ ರಾಘವೇಂದ್ರ ಜೋಶಿ ಅವರದು ಓದಿದೆ. ಇನ್ನೂ ಹಲವು ಸಂಗೀತಗಾರರ ಬದುಕು ಬಗ್ಗೆ ಎಲ್ಲ ಓದಿದ್ದೆ. ಇವೆಲ್ಲದರ ವಿಷಯಗಳೇ ಮಂದ್ರದಲ್ಲಿ ಬರುತ್ತದೆ ಅಂತ. ಆದರೆ ಮಂದ್ರ ಕಾವ್ಯ ಅದೆಷ್ಟು ದಿವ್ಯವಾದದ್ದು ಅಂತಂದರೆ ಇವಳು ಏನೂ ಅಲ್ಲ ಅಂತ ಅನಿಸ್ಬಿಡುತ್ತದೆ. ಇದು ವಾಸ್ತವ ಪ್ರಪಂಚದ್ದು ಜೀವಂತವಾದ ವ್ಯಕ್ತಿಗಳು ಅಥವಾ ಈಗ ಸಜೀವರಲ್ಲದ ನಿಜವಾಗಿ ಇದ್ದಂಥ ವ್ಯಕ್ತಿಗಳ ಕಥೆ ಆದರೂ ಅದಕ್ಕಿಂತ ಮುಖ್ಯವಾಗಿ ಅವರ ಅಂತರಂಗದಲ್ಲಿ ಏನಾಯಿತು ಅನ್ನೋದನ್ನು ಭೈರಪ್ಪನವರು ತೋರಿಸ್ಕೊಡೋ ಥರ ಪ್ರತಿಮಾ ಗೌರಿಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಆತ್ಮಕಥೆ ಬರೆಯೋದು ಬೇರೆ, ಅದನ್ನು ಕಲಾತ್ಮಕವಾಗಿ ಮಾಡೋದು ಬೇರೆ. ಇದು ಬಹಳ ವಿಶೇಷ. ಹಾಗಾಗಿ ಕಾವ್ಯದಲ್ಲಿ ಆ ಥರ ಆಗುತ್ತದೆ. ರಾಮಾಯಣದಲ್ಲಿಯೇ ಬರುತ್ತದಲ್ಲ, ಲವಕುಶರು ರಾಮಾಯಣ ಗಾನ ಮಾಡಿದಾಗ ರಾಮ ಇದು ನನಗೂ ಮಂಗಳಕರ ಅಂತ ಸಭೆಯಲ್ಲಿ ಬಂದು ಕೇಳ್ದ ಅಂತ ಬಾಲಕಾಂಡದಲ್ಲಿ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಆ ಪರಮ ಸತ್ಯವನ್ನು ಕವಿ ಈ ಲಘುವಾದ ಕೃತಿಯಲ್ಲೂ ಹೇಳ್ತಾ ಇದ್ದಾರೆ. ಆಗ ನೋಡಿ ಸಾಂಕೃತ್ಯಾನಿ ಹೇಳ್ತಾಳೆ, ಆಯುಷ್ಮತಿ ಆಶ್ರಯ ಗುಣಯೇವ ಅಯಂ ಈದೃಶಃ ಯದ್ ಅಸಾರಮಪಿ ಕಾವ್ಯಂ ಅವಶ್ಯಂ ಯದಂ ಶೃಣ್ವತಾಂ ಶ್ರವಣಸುಖಂ ಉತ್ಪಾದಯತಿ. ಹೌದಮ್ಮ, ಆಶ್ರಯ ಗುಣ ವಸ್ತು ಮಹಾತ್ಮ್ಯದಿಂದ ಚೆನ್ನಾಗಿರುತ್ತದೆ. ಒಳ್ಳೆಯವರನ್ನ ಒಳ್ಳೆಯ ವಸ್ತುಗಳನ್ನು ಇಟ್ಟುಕೊಂಡು ಬರೆದ ಕಾವ್ಯಕ್ಕೆ ಒಳ್ಳೆಯತನ ಬರುತ್ತದೆ ಅಂತ ಅವಳು ಸೌಜನ್ಯವನ್ನು ತೋರಿಸ್ತಾಳೆ. ಆಮೇಲೆ ಈ ಹೊತ್ತು ಏನಾಯಿತು ಅಂತ ಅನ್ನೋದು ನೋಡಬೇಕು. ಈ ರಂಗಸ್ಥಳದಲ್ಲಿ ಈ ಹೊತ್ತು ಬರುವ ಅಂಕದ ವಿವರ. ಯಾಕೆಂದರೆ ನಮ್ಮ ಅಪ್ಪ ಆಮೇಲಿಂದ ನಡಗಿರಿ ಅಂತ ಆನೆಯನ್ನು ಅವನು ಪಳಗಿಸಿದ ಮೇಲೆ ನನ್ನನ್ನೇ ಬಹುಮಾನವಾಗಿ ಕೊಟ್ಟ. ಹಾಗಾಗಿ ಭಗವತಿ ಸರ್ವಸ್ಯ ವಲ್ಲಭೋ ಜಾಮಾತ ಭವತಿ ಇತಿ ಜ್ಞಾಯತ ಏವೈತತ್ ತತ್ ಕಿಮೇತೇನ ಕಥಾನುಬಂಧೇನ ವರಂ ತದೇವ ನರ್ತಿತವ್ಯಂ ದ್ರಷ್ಟವ್ಯಂ ಅಂತ ಬರ್ತಾಳೆ. ಆಗ ಸಾಂಕೃತ್ಯಾಯಿನಿ ಆ ಪ್ರೇಕ್ಷಾ ಮಂಟಪವನ್ನು ಅಂದರೆ ರಂಗಮಂಟಪವನ್ನು ನೋಡಿ ವರ್ಣಿಸ್ತಾಳೆ. ಅಲ್ಲಿ ರಂಗಮಂಟಪ ಏನೂ ಇರೋಲ್ಲ, ಖಾಲಿ ರಂಗಸ್ಥಳ. ಆ ವರ್ಣನೆಯಿಂದಲೇ ನಾವು ನೋಡ್ಕೋಬೇಕು. ಇದೊಂದು ವಸಂತ ತಿಲಕ ಪದ್ಯ. ವಿಶೇಷ ಅಲಂಕಾರ ಮತ್ತೊಂದು ಏನೂ ಇಲ್ಲ. ಒಳ್ಳೆಯ ಕೈ ಒಂದು ಗೊಡ್ಡು ಸಾರು ಮಾಡಿದ್ರೂ ಎಷ್ಟು ರುಚಿಯಾಗಿರುತ್ತೆ, ಹಾಗೆ ಒಳ್ಳೆಯ ಕವಿ ಸುಮ್ಮನೆ ಒಂದು ವೃತ್ತ ನಿರ್ವಾಹ ಮಾಡಿದ್ರೂ ಚೆನ್ನಾಗಿರುತ್ತದೆ. ಒಳ್ಳೆಯ ಗಾಯಕ ಸುಮ್ಮನೆ ಸಾಪಾಸ ಶ್ರುತಿ ಮಾಡಿಕೊಂಡ್ರೂ ಒಂದು ಶ್ರವಣಾಭಿರಾಮತೆ ಬರುತ್ತದಲ್ಲ, ಆ ರೀತಿಯಾದದ್ದು. ಆಭಾತಿರತ್ನ ಶತಶೋಭಿತ ಶಾತ ಕುಂಭಸ್ತಂಭಾವಸಕ್ತ ಪೃಥುಮೌಕ್ತಿ ಕದಾಮರಮ್ಯಂ ಅಧ್ಯಾಸಿತಂ ಯುವತಿಭಿರ್ವಿಜಿತಾಪ್ಸರೋಭಿ ಪ್ರೇಕ್ಷಾಗೃಹಂ ಸುರ ವಿಮಾನ ಸಮಾನಮೇತತ್. ಬರೆದರೆ ಈ ತರಹ ಕೈ ಪಳಗಿ ಬರೀಬೇಕು ಅಂತ ವಿ ಸಿತಾರಾಮಯ್ಯನವರು ಹೇಳ್ತಾರಲ್ಲ ಆ ದೋಸೆ ಎನ್ನುವ ಲಲಿತ ಪ್ರಬಂಧದಲ್ಲಿ. ಇಂತಿಂಥ ದೋಸೆಯನ್ನು ಮಾಡಬಲ್ಲದ್ದೇ ಕೈ, ಮಿಕ್ಕಾದದ್ದು ಕಳಪೆದನ್ನೆಲ್ಲ ನನ್ನ ಹತ್ರಕ್ಕೆ ಹೇಳಬೇಡಿ, ಅವ್ವಲ್ ರಕಮ್ ಅಂತೀವಲ್ಲ ಅದು ಬಹಳ ಮುಖ್ಯ ಅಂತ. ಆ ತರಹ ಈ ರೀತಿಯಾಗಿ ನಿರ್ಮಾಣೇ ಯದಿ ಮಾರ್ಮಿಕೋಸಿ ಸುತರಾಮ್ ಅತ್ಯಂತ ಪಾಕದ್ರವಂ ಮೃದ್ವೀಕಾ ಮೃದು ಮಾಧುರಿ ಮದ ಪರಿಹಾರೋದ್ಧುರಾಣಾಂ ಗಿರಾಮ್ ಅಂತ ಜಗನ್ನಾಥ ಹೇಳಿದಂತೆ ಅಷ್ಟು ಸಾಫಿಯಾಗಿ ಅಷ್ಟು ಚೆನ್ನಾಗಿ ಅಖಂಡವಾಗಿ ಹೋಗುತ್ತದೆ. ಇಲ್ಲೇನೂ ಇಲ್ಲ, ಸೊಗಸಾಗಿದೆ. ಒಳ್ಳೆ ಮಾವಿನ ತೋರಣ ಇದ್ದಿರ್ಬೋದು, ಬಾಳೆ ಕಂದು ಕಟ್ಟಿರ್ಬೋದು, ಮುತ್ತಿನ ಮಾಲಿಕೆಗಳನ್ನು ಜಾಲಕಿಗಳನ್ನು ಹಾಕಿದ್ದಿರ್ಬೋದು, ಕಲಶಗಳನ್ನು ಇಟ್ಟಿರ್ಬೋದು, ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು. ದೇವಲೋಕದ ವಿಮಾನದಂತೆ, ಸುರ ವಿಮಾನದಂತೆ, ಪುಷ್ಪಕ ವಿಮಾನದಂತೆ ಕಾಣಿಸ್ತಾ ಇದೆ. ಸುಂದರಿಯರು ಕೂಡ ಅಪ್ಸರೆಯರ ಥರ ಕಾಣಿಸ್ತಾ ಇದ್ದಾರೆ ಅಂತ ಸಾಮಾನ್ಯ ಪದ್ಯ. ಯಾವುದೇ ಒಳ್ಳೆಯ ಕಲ್ಪನೆಯ ದೃಷ್ಟಿಯಿಂದ ಇದಕ್ಕೆ 35 ಮಾರ್ಕ್ಸು ಕೊಡೋಲ್ಲ ನಾನು, 17-16 ಮಾರ್ಕ್ಸ್ ಕೊಡ್ತೀನಿ ಅಷ್ಟೇ. ಆದರೆ ವೃತ್ತ ನಿರ್ವಾಹಕ್ಕೆ 80 ಮಾರ್ಕ್ಸ್ ಕೊಡ್ತೀನಿ. ಹಾಗಾಗಿ 200ಕ್ಕೆ 97 ಬಂದುಬಿಟ್ಟಿದ್ದು ನಮಗೆ ಹೈ ಸೆಕೆಂಡ್ ಕ್ಲಾಸಿಗೆ ಬಂದುಬಿಡುತ್ತೆ. ಇದು ಇಲ್ಲಿರ್ತಕ್ಕಂಥ ವಿಶೇಷ. ಆಭಾತಿರತ್ನ ಶತಶೋಭಿತ ಶಾತ ಕುಂಭಸ್ತಂಭಾವಸಕ್ತ ಪೃಥುಮೌಕ್ತಿಕ ದಾಮರಮ್ಯಂ ಅಧ್ಯಾಸಿತಂ ಯುವತಿಭಿರ್ ವಿಜಿತಾಪ್ಸರೋಭಿ ಪ್ರೇಕ್ಷಾಗ್ರಹಂ ಸುರ ವಿಮಾನ ಸಮಾನಮೇತತ್. ಆಮೇಲೆ ವಾಸವದತ್ತಿ ಹೇಳ್ತಾಳೆ, ಮನೋರಮೆ ಅತಿಕ್ರಾಂತ ಖಲು ಸಂಧ್ಯಾ. ಸಂಜೆ ಆಯಿತು, ಕತ್ಲಲ್ಲಿ ನಾಟಕ ಇನ್ನೂ ಚೆನ್ನ. ಆ ಕಲ್ಪನೆಯ ಭ್ರಮೆ ಚೆನ್ನಾಗಿರ್ತದೆ. ತದ್ಗಚ್ಚತಂ ಲಘು ಗೃಹೀತಂ ನೇಪಥ್ಯಂ, ಬೇಗ ಬೇಗ ವೇಷ ಹಾಕ್ಕೊಂಡು ಬನ್ನಿ ಅಂತ ಯದ್ದೇವಿ ಆಜ್ಞಾಪಯಿತಿ ಅಂತ ಮನೋರಮೆ ಅರಣ್ಯಕ್ಕೆ ಹೋಗ್ತಾರೆ. ಪ್ರಸಾದನ ಗೃಹ, ನೇಪಥ್ಯ ಗೃಹಕ್ಕೆ ಹೋಗ್ತಾರೆ. ಆಗ ವಾಸವದತ್ತೆ ಹೇಳ್ತಾಳೆ, ಅರಣ್ಯಕ್ಕೆ ಏತೈರೇವ
ಮದಂಗ ಪಿನದ್ದೈಹಿ ಆಭರಣೈಹಿ ನೇಪಥ್ಯ ಭೂಮಿಂ ಗತ್ವ ಆತ್ಮಾನಂ ಪ್ರಸಾದಯ. ನಾನು ವಿಶೇಷವಾದ ಒಡವೆ ತೊಟ್ಟಿದ್ದೀನಲ್ಲ ಅದನ್ನೇ ನಿನಗೆ ಬಿಚ್ಚಿಕೊಡ್ತೀನಿ, ಈ ಒಡವೆನ ಹಾಕ್ಕೊಂಡು ಹೋಗು ಅಂತ. ಅಂದರೆ ವಾಸುದತ್ತೆಗೆ ತನ್ನ ವೇಷಧಾರಣಿ ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದಕ್ಕೆ ತನ್ನ ಒಡವೆಗಳನ್ನೇ ಕೊಡ್ತಾಳೆ. ಆಮೇಲೆ ಮನೋರಮೆ ತ್ವಮಪಿ ನಲಗಿರಿ ಗ್ರಹಣ ಪರಿತುಷ್ಟೇನ ತಾತೇನ ಆರ್ಯಪುತ್ರಸ್ಯ ದತ್ತಾನಿ ಆಭರಣಾನಿ ಇಂದೀವರಿಕಾ ಸದಶಾತ್ ಗೃಹೀತ್ವ ನೇಪಥ್ಯ ಭೂಮಿಂ ಗತ್ವ ಆತ್ಮಾನಂ ಮಂಡಯ. ಇಂದೀವರಿಕೆ ಕೊಡ್ತಾಳೆ ನಿನಗೆ. ಅದು ಉದಯನಿಗೆ ನನ್ನಪ್ಪ ನಡಗಿರಿ ಎನ್ನುವ ಮದಿಸಿದ ಆನೆಯನ್ನು ವೀಣಾವಾದನದ ಮೂಲಕ ಪಳಗಿಸಿದ ವತ್ಸರಾಜ. ಆಗ ತನ್ನ ಒಡವೆಗಳನ್ನೇ ಬಿಚ್ಚಿಕೊಟ್ಟಿದ್ದ. ಆ ಒಡವೆನ ಎತ್ತಿಟ್ಟಿದ್ದೀನಿ, ಅದನ್ನು ನೀನು ಹಾಕ್ಕೋಬೇಕು ಅಂತ ಇಬ್ಬರು ಹೊರಡ್ತಾರೆ. ಅಂದರೆ ಇಲ್ಲಿ ನೋಡಿ, ಅರಮನೆ ಇತ್ಯಾದಿಗಳಲ್ಲಿ ಬಂದಾಗ ನಾಟಕ ತನ್ನ ಈಸ್ಥೆಟಿಕ್ಸ್ ಅಂತ ನಡೆಯೋಲ್ಲ, ಇವರ ಮನೋಧರ್ಮದಂತೆ ನಡೆಯುತ್ತದೆ. ಭರತ ನಾಟ್ಯಶಾಸ್ತ್ರದಲ್ಲಿ ಒಡವೆಗಳು ಭಾರವಾಗಿರಬಾರ್ದು, ನಿಜವಾದ ಬಂಗಾರ ವಜ್ರ ವೈಡೂರ್ಯದಿಂದ ಆಗಿರಬಾರ್ದು, ಹಗುರವಾದ ಮರದಿಂದ ಮಾಡಿ ಬೇಗಡೆ ಇತ್ಯಾದಿ ಮೆತ್ತಿ, ಅದಕ್ಕೆ ವರ್ತಿ ಪೇಪರ್ ಅಂತೀವಲ್ಲ ಅದನ್ನೆಲ್ಲ ಮೆತ್ತಿ ಲಘುವಾಗಿ ಮಾಡಿರಬೇಕು. ಅಲಂಕಾರಗಳು ದುಬಾರಿಯಾದದ್ದಾದರೆ ಕದ್ದುಕೊಂಡು ಹೋಗ್ತಾರೆ. ಹೀಗೆಲ್ಲ ದೃಷ್ಟಿಯಿಂದ ಹೇಳ್ತಾನೆ. ಅರಮನೆಯಲ್ಲಿ ಆ ಥರ ಅಲ್ಲ. ನಮಗೆ ನೋಡಿದಾಗ ಯಕ್ಷಗಾನದಲ್ಲಿ ಇದೇ ಥರ ವೇಷಭೂಷಣ ಮಾಡೋದು. ಆದರೆ ಯಾರೆಲ್ಲ ಯಕ್ಷಗಾನ ಮಾಡಿಸ್ತಾರೆ, ಕೆಲವರು ಹರಕೆ ಮೇಳದಲ್ಲೆಲ್ಲ ದೇವಿ ಅಂತಂದರೆ ಅವಳು ನಿಜವಾದ ಒಡವೆಗಳನ್ನೇ ಹಾಕ್ಕೊಂಡು ಬರ್ತಾಳೆ. ಅವಳು ಕ್ರೇನಿಂದ ಇಳಿದು ಬರ್ತಾಳೆ, ಆನೆಗಳನ್ನು ಕರೆಸ್ತಾರೆ, ಬೆಳ್ಳಿ ತೂಗುಮಂಚ ಬೇರೆ ಇರ್ತದೆ, ಹಿಂಗೇನೇನೋ ಮಾಡ್ತಾರೆ. ಅದು ಖಾಯಿಶ್ ನೋಡುವವ್ರದ್ದು. ಅಲ್ಲಿ ಈಸ್ಥೆಟಿಕ್ಸ್ ಎಲ್ಲ ಇರತಕ್ಕಂಥದ್ದು, ನೋಡುಗರ ಇಚ್ಛಾನಿಚ್ಛೆಗಳು. ಅದು ಎಂದಿಗೂ ಇಂದಿಗೂ ಅದೇ ರೀತಿಯಾಗಿ. ಆಮೇಲೆ ಕಂಚುಕಿ ಬರ್ತಾನೆ. ಅವನು ಬಂದು ಮಹಾರಾಜಾದಿಗಳೆಲ್ಲ ಬರುವ ಸೂಚನೆಯನ್ನು ಕೊಡಬೇಕಾಗಿದೆ. ಮತ್ತು ಮಾಮೂಲಿ ಗುಣಗಾಟ ಒಂದು ಪಾಪ. ಅಂತಃಪುರಾಣಾಂ ವಿಹಿತವ್ಯವಸ್ಥ ಪದೇ ಪದೇ ಹಂಸ್ಖಲಿತಾನಿ ರಕ್ಷನ್ ಜರಾತುರ ಸಂಪ್ರತಿ ದಂಡ ನೀತ್ಯ ಸರ್ವಂ ನೃಪಸ್ಯಾನುಕರೋಮಿ ವೃತ್ತಂ. ನಾನು ಮಹಾರಾಜನ ತರವೇ ಇದ್ದೀನಿ, ಆದರೆ ಮಹಾರಾಜನ ಅಧಿಕಾರ ಇಲ್ಲ. ಅಂತಃಪುರಾದಿಗಳಿಗೆ ವ್ಯವಸ್ಥೆ ಮಾಡ್ತೀನಿ, ಹೆಜ್ಜೆಜ್ಜೆಗೂ ಏನಾದರೂ ತಪ್ಪುಗಳಾದರೆ ತಿದ್ದುತ್ತೀನಿ, ದಂಡನೀತಿಯಿಂದಲೇ ಮುಪ್ಪಿದ್ದರೂ ನಡೆಸ್ತಾ ಇದ್ದೀನಿ. ದಂಡನೀತಿ ಅಂತಂದರೆ ಕೈಯಲ್ಲಿರುವ ದೊಣ್ಣೆಯಿಂದ ನಡ್ಕೊಂಡು ಹೋಗ್ತೇನೆ. ದಂಡೇನ ನಿಯಮಾನೋಸ್ಮಿತಿ ದಂಡನೀತಃ ಅಂತ. ಹಾಗೆ ಮಹಾರಾಜನು ದಂಡನೀತಿ ಅಂತಂದರೆ ಯಾವುದನ್ನು ಸಿವಿಲ್ ಅಂಡ್ ಕ್ರಿಮಿನಲ್ ಲಾ ಅಂತೀವಲ್ಲ, ಆ ಶಾಸನದಿಂದ ನಡೆಸ್ತಾ ಇದ್ದಾನೆ ಹೀಗೆ ಅಂತ ಅವನು ಹೇಳ್ತಾನೆ. ಮಹಾರಾಜ ಹೇಳಿದ್ದಾನೆ, ಶ್ವಃ ವಯಂ ಉದಯನೋತ್ಸವಂ ಅನುಭವಾಮಃ ಅತಃ ಯುಷ್ಮಾಭಿ ಉತ್ಸವಾನುರೂಪ ವೇಷೋಜ್ವಲೇನ ಪರಿಜನೇನ ಸಹ ಮನ್ಮಥೋದ್ಯಾನಂ ಗಂತವ್ಯಮಿತಿ. ಹಾಗೆಲ್ಲ ವ್ಯವಸ್ಥೆ ಆಗಿದೆ ಅಂತಂದುಕೊಂಡು ಬರ್ತಾನೆ. ಇದು ಕಂಚುಕಿ ಆ ರಂಗಸ್ಥಳದ ನಾಟಕದಲ್ಲಿಯೇ ಒಂದು ಪಾತ್ರವಾಗಿ ಬರ್ತಾನೆ. ಆಮೇಲೆ ಸಾಂಕೃತ್ಯಾನಿ ತೋರಿಸ್ತಾಳೆ ಕೆಳಗಿಂದ. ರಾಜಪುತ್ರಿ ಪ್ರವೃತ್ತ ಪ್ರೇಕ್ಷಾ, ನೋಡು ನಮ್ಮ ಕಂಚುಕಿ ಅಂದ್ಕೊಂಡ್ಬಿಟ್ವಿ, ನಾಟಕವೇ ಆರಂಭವಾಯಿತು, ಬಾ ಕೂತ್ಕೊ ನೋಡೋಣ ಅಂತ. ಆಮೇಲೆ ಕಂಚುಕಿ ಹೇಳ್ತಾನೆ, ಇಲ್ಲೆಲ್ಲ ರಾಜಕುಮಾರಿಯ ಪರಿಚಾರಿಕೆಯರೆಲ್ಲ ಬಂದಿದ್ದಾರೆ, ಬಗೆ ಬಗೆಯ ಆಭರಣಗಳನ್ನು ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ನಮ್ಮ ರಾಜಕುಮಾರಿಗೆ ಸಂಗೀತ ಪಾಠ ಕೊಡ್ತಕ್ಕಂಥ ಉದಯನ ವತ್ಸರಾಜ ಬರಬೇಕು, ಈಗೆಲ್ಲ ಸಂಗೀತ ಶಾಲೆಗೆ ಬಂದಿದ್ದಾರೆ ಅಂತ ಆ ನಾಟಕದ ಒಳಗಿನ ನಾಟಕದ ಸನ್ನಿವೇಶ ಏನು ಅಂತ ಹೇಳ್ತಾ ಇದ್ದಾನೆ. ಯಂಸ ವಾಸವದತ್ತ ವೀಣಾಹಸ್ತಯ ಕಾಂಚನಮಾಲೆಯ ಅನುಗಮ್ಯಮಾನ. ಕಾಂಚನಮಾಲೆ ಅಂತ ಅವಳು ಕುಪಸಕ್ಕಿ ಇದ್ಳು. ಅಲ್ಲಿ ಗಂಧರ್ವಶಾಲಾಂ ಪ್ರವಿಷ್ಟ. ಗಂಧರ್ವಶಾಲಾ ಅಂತಂದರೆ ಸಂಗೀತ ಶಾಲೆ. ಆ ಒಂದು ಪ್ರಾಂತದಲ್ಲಿ ಹೇಳ್ಕೊಡ್ಬೇಕಾಗಿರುತ್ತದೆ. ಈಗ ಇತ್ತ ಕಡೆ ಅವಳು ಆರಣ್ಯಕ್ಕೆ ವಾಸವದತ್ತೆ ವೇಷ ಹಾಕ್ಕೊಂಡು ಬಂದಿದ್ದಾಳೆ. ಅವಳು ಹೇಳ್ತಾಳೆ, ಹಲ ಕಾಂಚನಮಾಲೆ ಕಸ್ಮಾತ್ ಪುನಃ ಚಿರಯತಿ ಅದ್ಯಾಪಿ ವೀಣಾಚಾರ್ಯ. ಯಾತಕ್ಕೆ ಇವತ್ತು ನಮ್ಮ ವೀಣಾವಾದಕ ಆಚಾರ್ಯ ಇನ್ನೂ ತಡ ಮಾಡ್ತಾ ಇದ್ದಾನೆ, ಅಂದರೆ ಉದಯನ ತಡ ಮಾಡ್ತಾ ಇದ್ದಾನೆ ಅಂತ. ಆಗ ಕಾಂಚನಮಾಲೆ ಹೇಳ್ತಾಳೆ, ಅಯ್ಯೋ ಅವನು ಹುಚ್ಚನ ಜೊತೆ ಮಾತಾಡ್ತಾ ಇದ್ದಾನೆ ಅಂತ. ಇದು ಭಾಸನ ನಾಟಕದಲ್ಲಿ ಗೊತ್ತಾಗುತ್ತದೆ. ಯೋಗಂಧರಾಯಣ ಹುಚ್ಚನ ವೇಷ ಹಾಕ್ಕೊಂಡು ಅವನ ಜೊತೆ ಏನೋ ಒಂದು ಪಿತೂರಿ ಮಾಡ್ತಾನೆ ಬಿಡಿಸ್ಕೊಂಡು ಹೋಗೋದಕ್ಕೆ, ಅದರ ಉಲ್ಲೇಖ ಬರ್ತದೆ. ಹೀಗೆ ತುಂಬ ಉದಯನನ ಕಥಾನಕದ ಜೊತೆಗೆ ಹೆಣೆದುಕೊಂಡು ಸಂಭಾಷಣೆಗಳು ಬರ್ತವೆ. ಕಂಚುಕಿ ಬಂದು ಹೇಳ್ತಾನೆ, ವೀಣೆಯನ್ನು ಹೊಸ ತಂತ್ರಿಗಳು ಹಾಕಿ ಸಜ್ಜು ಮಾಡಬೇಕು ಅಂತ ರಾಣಿ ಹೇಳಿದ್ದಾಳೆ. ತತ್ವಯ ನವತಂತ್ರಿ ಸಜ್ಜಯ ಘೋಷವತ್ಯಾಸ್ಥೇಯ ಮಿತಿ ಅಂತ. ನೋಡಿ, ಯಾವುದೇ ಒಂದು ಹೊಸ ಪಾಠ ಅಭ್ಯಾಸ ಮಾಡಬೇಕು, ಒಂದು ಪ್ರದರ್ಶನ ಕೊಡಬೇಕು ಅಂದರೆ ತಂತ್ರಿಗಳು ಚೆನ್ನಾಗಿದೆಯಾ ನೋಡ್ಕೊಳ್ಬೇಕು ಅಂತ ಹೊಸ ತಂತ್ರಿಗಳನ್ನು ಹಾಕಿಕೊಂಡಿದ್ದಾಗಿದೆ. ಆಗ ಆರಣ್ಯಕ್ಕೆ ತಗೊಳ್ತಾಳೆ, ಅಂದರೆ ಅವಳು ವಾಸವದತ್ತೆ ವೇಷಧಾರಣಿ. ಉಪನಯಮೇ ಘೋಷವತಿಂ ಯಾವದಸ್ಯಾಹ ತಂತ್ರೀಂ ಪರೀಕ್ಷೆ. ನಾನು ತಂತ್ರಿಗಳನ್ನು ನೋಡ್ತೀನಿ ಅಂತ ಅಂದ್ಕೋತಾಳೆ. ಆಗ ವೀಣೆಯನ್ನು ಶ್ರುತಿ ಮಾಡ್ಕೋತಾಳೆ, ಹಾಡ್ತಾಳೆ, ಮಧುರವಾದಂಥ ರಾಗಾಲಾಪ ಮಾಡ್ತಾಳೆ. ವೀಣಾಂ ಕೃತ್ವ ಸಾರಯಿತಿ. ಅಷ್ಟೊತ್ತಿಗೆ ನಿಜವಾದ ಉದಯನ ವತ್ಸರಾಜ
ವಿದೂಷಕನ ಜೊತೆಗೆ ಬರ್ತಾನೆ. ಅದು ರಂಗದಿಂದ ಆಚೆಗೆ. ಅವನು ಯೋಚನೆ ಮಾಡ್ತಾನೆ, ಇವತ್ತು ದೇವಿ ನಾಟಕ ನೋಡೋದಕ್ಕೆ ಹೋಗಿದ್ದಾಳೆ, ಏನು ಮಾಡೋದು, ನನಗೆ ನನ್ನ ಇಷ್ಟದ ಅರಣ್ಯಕ್ಕೆ ಕಾಣಿಸ್ತಾ ಇಲ್ಲ ಅಂತ ಒದ್ದಾಡ್ಕೊಂಡು ಬರ್ತಾ ಇದ್ದಾನೆ. ಅದ್ಯ ರಾತ್ರೌ ಅಸ್ಮಾಭಿ ಉದಯನಚರಿತಂ ನಾಮ ನಾಟಕಂ ದೇವ್ಯಾ ಪುರತೋ ನರ್ತಿತವ್ಯಂ ತತ್ರ ಆರಣ್ಯಿಕ ವಾಸವದತ್ತ ಭವಿಷ್ಯತಿ. ಮನೋರಮೆ ವಿದೂಷಕನಿಗೆ ಹೇಳಿ ಕಳಿಸಿದ್ದಾಳೆ, ಇವತ್ತಿನ ನಾಟಕದಲ್ಲಿ ರಾಣಿ ವೇಷವನ್ನು ನಮ್ಮ ಸಖಿ ಅರಣ್ಯಕ್ಕೆ ಹಾಕ್ತಾ ಇದ್ದಾಳೆ, ನನ್ನ ವೇಷವನ್ನು ನೀನೇ ಹಾಕ್ಕೊಂಡು ಬಿಡು ಅಂತ. ಅವಳಿಂಥ ಜಾಣೆ ನೋಡಿ, ಎಷ್ಟು ಧೂರ್ತೆ ಕೂಡ ಆ ಸೂಚನೆ ಕೊಟ್ಟಿದ್ದಾಳೆ ಅಂತ. ಅದಕ್ಕಾಗಿ ಬರ್ತಾ ಇದ್ದೀನಿ ಅಂತ ಅಂದುಕೊಂಡು ಬರ್ತಾನೆ. ಆಗ ವಿದೂಷಕ ಹೇಳ್ತಾನೆ, ಏತೆ ಖಲು ರಾಜಾನಃ ದಾಸ್ಯಾಪಿ ಏವಂ ನರ್ತ್ಯಂತ್ಯಾಹೋ ಕಾರ್ಯಸ್ಯ ಗುರುತ. ಆಹಾ, ಈ ದಾಸಿಯರು ರಾಜನ್ನು ಕುಣಿಸ್ತಾರೆ, ಹೆಂಗಂದ್ರೆ ಹಾಗೆ ನೋಡಿ ಅಂತ. ಮನೋರಮೆ ತನಗೆ ಅಂತ ಕೊಟ್ಟಿದ್ದ ಒಡವೆ ಇದೆಯಲ್ಲ, ಉದಯನ ಆ ದಿವಸ ಹಾಕ್ಕೊಂಡಿದ್ದು ಅಂತ, ಆ ಒಡವೆನ ಅವನಿಗೆ ಕೊಡ್ತಾಳೆ. ಏತೇ ಖಲು, ಈ ಒಡವೆಗಳನ್ನು ಭರ್ತ ಸತ್ಯಮೇವ ಮಂಡಯ ಏತೈಹಿ ಆಭರಣೈಹಿ ಆತ್ಮಾನಂ ಅಂತ ಕೊಡ್ತಾಳೆ. ಅವನು ವೇಷ, ತನ್ನದೇ ವೇಷವನ್ನು ತಾನೇ ಹಾಕ್ಕೊಂಡು ಬರ್ತಾನೆ. ರಾಣಿಗೆ ಅದು ಗೊತ್ತಾಗಿರೋಲ್ಲ, ಈ ಮನೋರಮೆಗೆ ಮಾತ್ರ ಗೊತ್ತಿರುತ್ತೆ. ಪಾಪ ಮುಗ್ಧೆಯಾದ ಅರಣ್ಯಕ್ಕೆ ಅವಳಿಗೂ ಗೊತ್ತಿರೋದಿಲ್ಲ, ವಿದೂಷಕನಿಗೆ ಮಾತ್ರ ಗೊತ್ತಿರುತ್ತದೆ. ಆಮೇಲೆ ರಾಜ ಹೇಳ್ತಾನೆ, ನೀವಿಬ್ಬರೂ ಕೂಡ ಬೇರೊಂದು ಕಡೆ ಇರಿ ಅಂತ. ಯಾಕೆಂದರೆ ಇವರಿಬ್ಬರು ಕಾಣಿಸ್ಕೊಂಡ್ರೆ ಮನೋರಮೆ ವೇಷ ಮಾಡಬೇಕಾದವಳು ಈಚೆ ಇದ್ದಾಳೆ ಅಂತ ಯಾರು ಸಖಿ ನೋಡಿಬಿಟ್ರೆ, ಹಾಗಾಗಿ ನೀವು ಗುಟ್ಟಾಗಿ ಬೇರೆ ಕಡೆ ಇರಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಅವನು ಬರ್ತಾನೆ. ಬಂದು ತನ್ನ ಪಾತ್ರವನ್ನು ತಾನೇ ವಹಿಸೋದಕ್ಕೆ ರಂಗಸ್ಥಳಕ್ಕೆ ಪ್ರವೇಶ ಮಾಡ್ತಾನೆ. ಇದು ಬಹಳ ಸ್ವಾರಸ್ಯಕಾರಿಯಾದದ್ದು. ನೋಡ್ತಾ ಇದ್ದಂತೆ ವಾಸವದತ್ತೆ ಧಡಮ್ಮಂತೆ ಎದ್ದು ನಿಂತ್ಕೊಂಡು ಬಿಡ್ತಾಳೆ. ನಿಜವಾದ ವಾಸವದತ್ತೆ, ಜೈತು ಜೈತು ಆರ್ಯಪುತ್ರ ಅಂತ. ಯಾಕೆಂದರೆ ತನ್ನ ಗಂಡ ಅಂತ ಅವಳಿಗೆ ಗೊತ್ತಿಲ್ಲ, ಆದರೆ ಅವನಷ್ಟು ರಿಯಲಿಸ್ಟಿಕ್ ಆಗಿ ಮನೋರಮೆ ವೇಷ ಮಾಡ್ತಾ ಇದ್ದಾಳೆ ಅಂತ. ರಾಜನಿಗೆ ಭಯ, ಕಥಂ ಪ್ರತಿಭಿಜ್ಞಾತೋಸ್ಮಿ ದೇವ್ಯ, ಅಯ್ಯೋ ದೇವಿ ಗುರುತಿಸಿಬಿಟ್ಲ ಅಂತ ಅವನಿಗೆ ಭಯ. ಸಾಂಕೃತ್ಯಾಯನಿಗೆ ಸ್ವಲ್ಪ ಗೊತ್ತಿದೆ ಅನ್ಸುತ್ತೆ, ಇವೆಲ್ಲ ಸೀಸನ್ಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು. ರಾಜಪುತ್ರಿ ಅಲಮಲಂ ಸಂಭ್ರಮೇಣ ಪ್ರೇಕ್ಷಣೀಯಕ್ಕೆ ಮೇತತ್. ಮಹಾರಾಣಿ ಯಾಕೆ ಉದ್ವಿಗ್ನತೆ, ಅವಳು ಮನೋರಮೆ ರಾಜನ ವೇಷ ಮಾಡಿದ್ದವಳು, ಇದು ನಾಟಕ ಅಷ್ಟೇ ಅಂತ. ರಾಜ ಹಬ್ಬ ಸದ್ಯ ಬಚಾವಾದೆ, ಇದಾ ನೀವು ಉಚ್ಛ್ವಸಿತೋಸ್ಮಿ, ಉಸಿರು ಬಂತು ಅಂತ. ವಾಸವದತ್ತೆ ಕಥಂ ಮನೋರಮೈಷ, ಇವಳೇನು ಮನೋರಮೇನೆ, ಮಯ ಪುನರ್ಜ್ಞಾತ ಆರ್ಯಪುತ್ರ ಯೇಷ ಇತಿ. ಅಯ್ಯೋ, ನಾನು ನಮ್ಮ ಯಜಮಾನರು ಅಂತ ಅಂದ್ಕೊಂಡ್ಬಿಟ್ಟೆ, ಸಾಧು ಮನೋರಮೇ ಸಾಧು ಶೋಭನಂ ನರ್ತಿತಂ. ಎಂಥ ಒಳ್ಳೆ ವೇಷ, ಎಂಥ ಒಳ್ಳೆ ಮೇಕಪ್, ಎಂಥ ಒಳ್ಳೆ ಮ್ಯಾನಸಮ್ ಅಂತ ಇವಳು ಕೊಂಡಾಡ್ತಿದ್ದಾಳೆ. ಆದರೆ ಅದು ನಡೀತಾ ಇರೋದು ರಿಯಲಿಸ್ಟಿಕ್ಕು. ಈ ಬೇರೆ ಬೇರೆ ಲೆವೆಲ್ಸ್ ಆಫ್ ಕನ್ಫ್ಯೂಷನ್ನು, ಇದು ಈ ಗರ್ಭಾಂಕದ ತುಂಬ ಸುಂದರ ಸ್ವಾರಸ್ಯ. ಆಮೇಲೆ ಸಾಂಕೃತ್ಯಾಯನಿ ಹೇಳ್ತಾಳೆ, ರಾಜಪುತ್ರಿ ಸ್ಥಾನೇ ಏವ ಕೃತ ಭ್ರಾಂತಿಸ್ತೇ ಮನೋರಮೆಯ. ನಿಜವಾಗಿಯೂ ಮನೋರಮೆ ಚೆನ್ನಾಗಿಯೇ ಮಾಡಿದ್ದಾಳೆ ನೋಡು. ರೂಪಂ ತನ್ನಯನೋತ್ಸವಾಸ್ಪದಮಿದಂ ವೇಷಸ್ಸ ಏವೋಜ್ವಲ ಸಾಮತ್ತದ್ವಿರದೋಚಿತಾ ಗತಿರಿಯಂ ತತ್ತತ್ವಂ ಮತ್ಯೂರ್ಜಿತಂ ಲೀಲಾ ಸೈವ ಸಯೇವ ಸಾಂದ್ರ ಜಲ ಹ್ರಾದಾನುಕಾರಿ ಸ್ವರ ಸಾಕ್ಷಾತ್ ದರ್ಶಿತ ಯೇಷ ನಹ ಕುಶಲಯ ವತ್ಸೇಷ ಏವಾನಯ. ಆಹಾ, ನೋಡು ಎಷ್ಟು ಚೆನ್ನಾಗಿರೋ ರೂಪ ಅದೇ ಅನ್ನುವಂತೆ ಇದೆ. ಮತ್ತೆ ಆ ಮತ್ತ ಗಜಗಮನ ಎಷ್ಟು ಚೆನ್ನಾಗಿದೆ, ಮತ್ತು ಅದು ಮೇಘ ಗಂಭೀರ ನಿರ್ಘೋಷ ಧ್ವನಿ ಅದೆಷ್ಟು ಚೆನ್ನಾಗಿದೆ, ನಿಜವಾಗಿಯೂ ನಮ್ಮ ರಾಜ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ. ಆಗ ಇವಳು ವಾಸವದತ್ತೆ ಹೇಳ್ತಾಳೆ, ಮಹಾರಾಜ ಹಾಗೆ ನನ್ನೆದುರಿಗೆ ಬಂದಾಗ ಅವನಿಗೆ ಸರಪಣಿ ಹಾಕಿ ಕಟ್ಟಿದ್ರು. ಸರಪಣಿ ಇಲ್ವಲ್ಲ, ಸಾಂಕೇತಿಕವಾಗಿ ಕನ್ನೈದಿಲೆಗಳ ಮಾಲೆ, ಕನ್ನೈದಿಲೆ ನೀಲಿ ಬಣ್ಣದಲ್ಲಿರುತ್ತೆ, ಅದು ಮಣಿಮಣಿಯಾಗಿರುವುದು ಸರಪಣಿಯಂತೆ ತೋರುತ್ತದೆ. ಹಾಗಾಗಿ ತಾನು ದೊಡ್ಡ ಕನ್ನೈದಿಲೆಯ ಮಾಲೆಯನ್ನು ಮುಡ್ಕೊಂಡು ಬಂದಿದ್ದಾಳೆ. ಅಗಸ್ತ್ಯ ಪೂಜೆ ಮಾಡಿದ್ಳೋ ಏನೋ, ಅದರ ಪ್ರಸಾದವೋ ಎಂಥದ್ದು ಗೊತ್ತಿಲ್ಲ. ಅದನ್ನು ತೆಗೆದುಕೊಟ್ಟು ಇಂದಿವರಿಕ ಅಂತ ಅವಳ ಪರ್ಸನಲ್ ಸೆಕ್ರೆಟರಿ ಥರ ಸಕ್ಕಿದ್ದಾಳಲ್ಲ, ಅವಳಿಗೆ ಹೇಳ್ತಾಳೆ, ಹಂಜೆ ಇಂದಿವರಿಕೆ ಬದ್ಧೇನ ಆರ್ಯಪುತ್ರೇಣಾಹಂ ವೀಣಾ ಶಿಕ್ಷಿತ. ಇವಳು ಪಾಪ ಆ ಒರಿಜಿನಲ್ ಕತೆ ಹೇಗಿದೆ ಆ ಥರ ಇರಬೇಕು ಅಂತ. ಸಾಂಕೃತ್ಯಾಯನಿಗೆ ಚೆನ್ನಾಗಿ ಕಾಣಿಸ್ಬೇಕು, ಯಕ್ಷಗಾನದ ಭಾಷೆಯಲ್ಲಿ ರೈಸಬೇಕು ಅಂತ, ಚೆನ್ನಾಗಿ ರಂಜನೀಯವಾಗಿ ಕಾಣಿಸ್ಬೇಕು. ನಮ್ಮಲ್ಲೆಲ್ಲ ಸಿನಿಮಾಗಳಲ್ಲಿ, ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋಯಿನ್ಗೂ ಹೀರೋಗೂ ಎಂಥ ಬಡತನದಲ್ಲೂ ಎಂಥ ಸಂಕಟದಲ್ಲಿಯೂ ಭರ್ಜರಿ ಮೇಕಪ್ ಮಾಡಿರ್ತಾರಲ್ಲ, ಆ ಥರ ಇವಳಿಗೆ ರಿಯಲಿಸ್ಟಿಕ್ ಆಗಿರಬೇಕು ಅಂತ. ಮಹಾರಾಜ ನನಗೆ ವೀಣೆ ಹೇಳ್ಕೊಡುವಾಗ ಉಜ್ಜಯಿನಿಯಲ್ಲಿ ಕೈಗೆ ಕಾಲಿಗೆ ಸಂಕೋಲೆ ಇತ್ತು, ಕಾಲಿಗಂತೂ ಇದ್ದೇ ಇತ್ತು. ಹಾಗಾಗಿ ಈ ಒಂದು ಕನ್ನೈದೆಲೆಯ ಮಾಲೆಯನ್ನೇ ಅವನ ಕಾಲಿಗೆ ಸಂಕೇತದಂತೆ ತೊಡಿಸುವ, ಇವಳು ರಂಗಸ್ಥಳಕ್ಕೆ ಹೋಗಿ ತೊಡಿಸ್ಬರಬೇಕು. ನೋಡಿ ಅಂದರೆ ಇವರು ಹಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಹೇಗಿರುತ್ತೆ ಅಂತ ಹಾಗೆ ಬಿಡಿಸ್ಕೊಡ್ತಾಳೆ. ನೀಲೋತ್ಪಲ ದಾಮಕೇನ ಕುರು ನಿಗಡನಂ ಅಂಥೇಳಿ ಮುಡಿಯಲ್ಲಿ ಮುಡಿದ ಉದ್ದವಾದ ಆ ಮಾಲಿಕೆಯನ್ನು ತೆಗೆದುಕೊಡ್ತಾಳೆ. ಅವಳು ಹಾಗೆ ಹೋಗ್ಬಿಟ್ಟು ಅವನು ಕಟ್ಟಾಗಿ ಕೊಡೋಕೆ ಹೋಗ್ತಾಳೆ. ಇತ್ತ ಕಡೆ ರಂಗಸ್ಥಳದಲ್ಲಿ ಆರಣ್ಯಕ್ಕೆ ವಾಸವದತ್ತೆ ವೇಷ ಹಾಕ್ಕೊಂಡು ಅವಳು ಮಾತಾಡ್ತಾ ಇದ್ದಾಳೆ. ಯದಿ ವೀಣಾಂ ವಾದಯನ್ ಅಪಹರತಿ ಮಾಂ ವತ್ಸರಾಜ ತಥೋಹಂ ಬಂಧನಾನ್ ಮುಂಚಾಮೀತಿ.
ನನ್ನನ್ನು ಏನಾದರೂ ವತ್ಸರಾಜ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ತಂದೆ ಹೇಗೆ ಬಿಡಿಸ್ಕೊಡ್ತಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಂದರೆ ಪ್ರೀತಿ ಇದೆ, ನಾವಿಬ್ಬರು ಓಡೋದ್ರೆ ನಮ್ಮಪ್ಪ ಏನು ತೊಂದರೆ ಮಾಡ್ತಾನೆ ಅಂತ. ಅಷ್ಟೊತ್ತಿಗೆ ರಾಜ ಅವನು ಬರ್ತಾನೆ. ನಿಷ್ಪಾದಿತಮೇವ ಕಾಂಚನಮಾಲಯ ಎತ್ತದಸ್ಮಾಭಿರೇ ಅಭಿಲಷಿತಂ. ಇನ್ನು ಸರಪಣಿಯೂ ಬಂತು, ತೊಂದರೆ ಇಲ್ಲ ಅಂತ ಅಂದ್ಕೋತಾನೆ. ಅವಳು ಗುರುತು ಸಿಗಲಿಲ್ಲ, ಅವಳಿಗೂ ನಾನು ಗುರುತು ಸಿಗಲಿಲ್ಲ ಅಂತ ಅಂದ್ಕೋತಾನೆ. ಇತ್ತ ಆರಣ್ಯಕ್ಕೆ ಹೇಳ್ತಾಳೆ, ಅಂದರೆ ವಾಸವದತ್ತ ವೇಷಧಾರಣಿ, ಯದ್ಯೇವಂ ತದಾದರೇಣ ವಾದಯಿಷ್ಯಾಮಿ, ಈಗ ವಾದನ ಮಾಡಿಕೊಂಡು ಹಾಡ್ತೀನಿ ಅಂಥೇಳಿ ಒಂದು ಹಾಡನ್ನು ಹೇಳ್ತಾಳೆ. ಘನಬಂಧನ ಸಮೃದ್ಧಂ ಗಗನಂ ದೃಷ್ಟ್ವಾ ಮಾನಸಮೇತುಂ ಅಭಿಲಷತಿ ರಾಜಹಂಸೋ ದೈತಾಂ ಗೃಹೀತ್ವಾ ಆತ್ಮನೋ ವಸತಿಂ. ಇದೊಂದು ಶ್ಲೇಷಭರಿತವಾದ ಪದ್ಯ. ಘನ ಬಂಧನ ಸಮೃದ್ಧಂ ಗಗನಂ. ಘನಬಂಧನ ಅಂತಂದರೆ ಮೋಡಗಳಿಂದ ಆವೃತವಾದದ್ದು ಅಂತ ಒಂದು ಅರ್ಥ. ಘನ ಅಂದರೆ ಮೋಡ, ಘನಶ್ಯಾಮ ಅಂತಂದರೆ ಮೇಘದಂತೆ ಕಪ್ಪಾಗಿರುವವನು, ಹಾಗೆಲ್ಲ ಅರ್ಥ ಉಂಟು. ಇನ್ನು ಘನಬಂಧನ ಅಂದರೆ ಗಾಢವಾದ ಬಂಧನ. ಆ ಗಾಢವಾದ ಬಂಧನದಿಂದ ರಾಜ ಇದ್ದಾನೆ. ಘನಬಂಧನ ಮೇಘಬಂಧನದಿಂದ ಆಕಾಶ ಇದೆ. ಮಾನಸ ಮೇತುಂ, ರಾಜನ ಮನಸ್ಸನ್ನು ಹೋಗಿ ಸೇರಬೇಕು ಅಂತ ಅಪೇಕ್ಷೆ ಇವಳಿಗೆ. ಇನ್ನೊಂದು ಆ ಒಂದು ಹಂಸದ ಅಪೇಕ್ಷೆ ಏನು ಅಂತಂದರೆ ಮಾನಸ ಸರೋವರಕ್ಕೆ ಹೋಗಬೇಕು ಅಂತ. ಹೀಗೆ ರಾಜ ಒಂದು ಹಂಸದಂತೆ ಯೋಚನೆ ಮಾಡ್ತಾ ಇದ್ದಾನೆ. ಮೋಡ ಬರ್ತಾ ಇದೆ, ಮೋಡದ ಆವೃತವಾದಂಥ ಕಾಲದಲ್ಲಿ, ಮೇಘಾವೃತವಾದ ಕಾಲದಲ್ಲಿ, ಮಳೆಗಾಲದಲ್ಲಿ ಹಂಸಗಳು ಮಾನಸ ಸರೋವರಕ್ಕೆ ಹೋಗುತ್ತವೆ. ಹಾಗೆ ತಾನು ಬಂಧನದಲ್ಲಿದ್ದೀನಿ, ಘನಬಂಧನದಲ್ಲಿ. ದೈತಾಂ ಗೃಹೀತ್ವ, ತನ್ನ ಜೊತೆಗೆ ಹಂಸಿಯನ್ನು, ರಾಜಹಂಸಿಯನ್ನು ಎತ್ತುಕೊಂಡು ತಾನು ಹಾರಿ ಹೋಗಬೇಕು ಅಂತ. ಇವರಿಬ್ಬರು ಓಡಿ ಹೋಗಬೇಕು, ಹಾರಿ ಹೋಗಬೇಕು, ಪಲಾಯನ ಮಾಡಬೇಕು ಅಂತಿರುವಂಥದ್ದು. ಆ ಸೂಚನೆಯನ್ನು ಇವಳ ಹಾಡಲ್ಲಿ ಕೊಡ್ತಾ ಇದ್ದಾಳೆ. ತುಂಬ ಒಳ್ಳೆಯ ಸೂಚನೆ, ಸಂಕೇತ ಉಂಟು. ಇನ್ನು ಈ ರೀತಿಯಾದ ಹಾಡಿನ ಹಿನ್ನೆಲೆಯಲ್ಲಿ ಮುಂದೆ ಈ ಅಂಕ ಹೇಗೆ ಹೋಗುತ್ತದೆ, ಕಡೆಗೆ ನಾಟಕ ಹೇಗೆ ಅವಸಿತವಾಗುತ್ತದೆ ಅನ್ನೋದನ್ನ ನಾಳೆ ನೋಡೋಣ. ನಮಸ್ಕಾರ.